ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಅಂತರ್ಜಾಲ ಉಪನ್ಯಾಸ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದೆವು. ಇಂದಿನ ಕಾರ್ಯಕ್ರಮ 148ನೆಯ ಕಾರ್ಯಕ್ರಮ. ಸರಿಸುಮಾರು 3.5 ವರ್ಷಗಳ ಈ ಪಯಣದಲ್ಲಿ ಆಗಮಿಸಿ ನಮ್ಮ ಸಹ ಪ್ರಯಾಣಿಕರಾಗಿ ಉಪನ್ಯಾಸಕರಾಗಿ ಆಗಮಿಸಿದಂತಹ ಎಲ್ಲ ವಿದ್ವಾಂಸರಿಗೂ ಕೂಡ ಉಪನ್ಯಾಸಕರಿಗೂ ಕೂಡ ಈ ಮೂಲಕ ನಾವು ಧನ್ಯವಾದಗಳು ಹಾಗೂ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳಿಗೂ ವೀಕ್ಷಕ ಪ್ರಭುಗಳಾಗಿ ಆಗಮಿಸಿದಂತಹ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಈ ಮೂಲಕ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ವಿ. ಇಂದಿನ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ ಪಾಟೀಲ್ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ವಿನಂತಿ. ಸರಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಯೋಗದ ನೆಲೆಯ ಅರಿವೆನೆಂಬಾತ ಲಿಂಗಾರ್ಚನೆಯ ಮಾಡಯ್ಯ, ಮನತ್ರಯ ಮದತ್ರಯ ಮಲತ್ರಯಂಗಳ ಕಳೆದು ತನುತ್ರಯಂಗಳ ನೇಕೀಭವಿಸಿ ಲಿಂಗತ್ರಯದಲ್ಲಿ ಶಬ್ದಮುಗ್ಧವಾಗಿ ಲಿಂಗಾರ್ಚನೆಯ ಮಾಡಯ್ಯ. ಅದು ನಿಸ್ತಾರ ಸಮಸ್ತ ಯೋಗಿಗಳ ಮೀರಿದಂದು ನಿಮ್ಮ ಕೂಡಿ ಬೆರೆಸುವ ಶಿವಯೋಗ ವಿಂತುಟಯ್ಯ, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ಎಂಬ ಕರ್ಮಯೋಗಿ ಸಿದ್ದರಾಮರ ಈ ವಚನದೊಂದಿಗೆ ಬಸವಾದಿ ಶಿವಶರಣರನ್ನ ಸ್ಮರಿಸುತ್ತಾ ಇಂದಿನ 148ನೆಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭಿಸೋಣ. ವೇದಿಕೆಯಲ್ಲಿ ಉಪಸ್ಥಿತರುವ ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಇದು ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವತಿಯಿಂದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರ ನೇತೃತ್ವದಲ್ಲಿ 148ನೆಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ನಡೆಯುತ್ತಿದೆ. ಇವತ್ತಿನಿಂದ ಒಂದು ವಿಶೇಷವಾದ ಉಪನ್ಯಾಸ ಮಾಲಿಕೆ ಪ್ರಾರಂಭವಾಗ್ತಿದೆ. ಶರಣರ ಶಿವಯೋಗ ವ್ಯಾಖ್ಯಾನ ಮಾಲಿಕೆ. ಇದೊಂದು ಅಂತರ್ಜಾಲ ಉಪನ್ಯಾಸ ಮಾಲಿಕೆಗಳಲ್ಲಿಯೇ ಪ್ರಥಮವಾಗಿ ಮೂಡಿ ಬರುತ್ತಿರುವ ಕಾರ್ಯಕ್ರಮ, ಪ್ರಾತ್ಯಕ್ಷಿಕ ಮಾಲಿಕೆ. ಇದನ್ನ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯ ಹಿರಿಯ ಸದಸ್ಯರಾದ ಡಾಕ್ಟರ್ ದಯಾನಂದ್ ನೂಲಿ, ಶಸ್ತ್ರಚಿಕಿತ್ಸಾ ತಜ್ಞರು, ಕಮಲ ಹಾಸ್ಪಿಟಲ್ ಚಿಕ್ಕೋಡಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೆ ಇವತ್ತು ಕೆಲವೊಂದು ವಿಶೇಷ ಸೂಚನೆಗಳಿವೆ. ಇಷ್ಟಲಿಂಗವನ್ನ ಕಡ್ಡಾಯವಾಗಿ ಧರಿಸಿರಬೇಕು, ವಿಭೂತಿ ಹಣೆಯ ಮೇಲೆ ಧರಿಸಿರಬೇಕು, ಜೊತೆಯಲ್ಲಿ ಬರೆದುಕೊಳ್ಳಲು ಪೆನ್ನು ಮತ್ತು ನೋಟ್ಬುಕ್ ಅನ್ನ ಇಟ್ಟುಕೊಂಡಿರ್ಬೇಕು ಅಂತ ಎಲ್ಲರೂ ಇಟ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ. ಹಾಗೆ ಇವತ್ತು ಶ್ರೀಮತಿ ವಿಜಯಲಕ್ಷ್ಮಿ ಭದ್ರಶೆಟ್ಟಿ ಅವರ ವಚನ ತಿಳಿ ಮಕ್ಕಳಿಂದ ವಚನ ಗಾಯನ ಮತ್ತು ಮನೀಶ್ ಧಾರವಾಡ ಬಸವ ಕೇಂದ್ರದಿಂದ ಅವರು ಕೂಡ ವಚನವನ್ನ ಹಾಡ್ತಾರೆ. ಇವತ್ತು ಅತಿಥಿಗಳ ಪರಿಚಯವನ್ನ ಲಿಂಗ ಸೂಗೂರಿನ ಶರಣೆ ಅಮರವಾಣಿ ಐದ್ನಾಳ್ ಅವರು ನಡೆಸಿಕೊಡಲಿದ್ದಾರೆ. ಮತ್ತು ಎಂದಿನಂತೆ ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯನ್ನ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ನಡೆಸಿಕೊಡಲಿದ್ದಾರೆ. ಈಗ ವಚನ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮೊದಲಿಗೆ ಮನೀಶ್ ಅವರಿಂದ ವಚನ ಗಾಯನ ಹೇಳಿ ಸರ್. ಎಲ್ರಿಗೂ ಶರಣಾರ್ಥಿಗಳು. ಶರಣಾರ್ಥಿ ಎಂಬ ಒಂದು ಗೀತೆಯನ್ನು ಹಾಡ್ತೀನಿ. ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಎನ್ನ ಅಂಗದ ಕಳೆಯು ನೀನೆ, ಎನ್ನ ಭಾವದ ಬೆಳೆಯು ನೀನೆ, ಎನ್ನ ಅಂಗದ ಕಳೆಯು ನೀನೆ, ಎನ್ನ ಭಾವದ ಬೆಳೆಯು ನೀನೆ, ಎನ್ನ ಜೀವದ ಸೆಲೆಯು ನೀನೆ, ಎನ್ನ ಜೀವದ ಸೆಲೆಯು ನೀನೆ. ಶರಣು ಶರಣಾರ್ಥಿ ಶರಣು ಶರಣಾರ್ಥಿ
ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಎನ್ನ ಕಾಯದ ತಮವ ತೊಲಗಿಸು ಎನ್ನ ಮನದ ಮದವ ಕೆಡಿಸು ಎನ್ನ ಕಾಯದ ತಮವ ತೊಲಗಿಸು ಎನ್ನ ಮನದ ಮದವ ಕೆಡಿಸು ಎನ್ನ ಮೋಹದ ಬಲೆಯ ಬಿಡಿಸು ಎನ್ನ ಮೋಹದ ಬಲೆಯ ಬಿಡಿಸು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಎನ್ನ ಅರಿವಿನ ಗುರುವೆ ನೀನು ಎನ್ನ ಶಾಂತಿಯ ಸೂತ್ರ ನೀನು ಎನ್ನ ಅರಿವಿನ ಗುರುವೆ ನೀನು ಎನ್ನ ಶಾಂತಿಯ ಸೂತ್ರ ನೀನು ಎನ್ನ ಗೆಲುವಿನ ಕರ್ತ ನೀನು ಎನ್ನ ಗೆಲುವಿನ ಕರ್ತ ನೀನು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣಾರ್ಥಿಗಳು ಅಣ್ಣರೇ, ತುಂಬಾ ಸುಂದರವಾಗಿ ಹಾಡಿದ್ರಿ. ಅದನ್ನ ಯಾರು ಬರ್ದಿದ್ದು ಅಂತ ಒಂದ್ ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಈ ಗೀತೆಯನ್ನ ಚಿತ್ರದುರ್ಗ ಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾಶರಣರು ಬರೆದಿದ್ದ ಒಂದು ಗೀತೆ ಇದು. ಮತ್ತೊಮ್ಮೆ ತಮ್ಗೆ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ, ವಿಜಯಲಕ್ಷ್ಮಿ ಮೇಡಮ್ ಮಕ್ಕಳ ಬಂದಿದಾರ? ಮಕ್ಕಳ ಯಾಕ ಬರಲ್ರಿ ನೋಡ್ರಿ ಮೇಡಮ್, ಏನ ಇವತ್ ಸೂಟಿ ಅಂತ ಹೇಳ್ಯಾರೇನ್ರಿ ಮೇಡಮ್? ಹೌದ್ರಿ, ನೀವ್ ಹಾಡ್ತಿರೇನ್ರಿ? ನಾನೇ ಹೇಳ್ತೀನಿ ತಗೋರಿ ಮೇಡಮ್, ಒಂದ್ ವಚನ ಹೇಳ್ಬಿಡ್ತೀನಿ. ಹೇಳ್ರಿ. ನಾನೇ ಹೇಳ್ಬೋದಲ್ರಿ? ಹೇಳ್ರಿ. ಮೇಡಮ್ ಒಂದ್ ಕಡೆ ಕುತ್ಕೊಂಡು ಹೇಳ್ರಿ, ನೀವು ವಾಕಿಂಗ್ ಮಾಡ್ತೀರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ಶುಭ ಸಂಜೆ. ಗುರುವೇ ಶಿವನೋ ಶಿವನೇ ಗುರು, ಗುರುವೇ ಶಿವನೋ ಶಿವನೇ ಗುರು, ಇವರಲ್ಲಿ ಅಂತರವಿಲ್ಲವಯ್ಯ, ಇವರಲ್ಲಿ ಅಂತರವಿಲ್ಲವಯ್ಯ, ಗುರುವೇ ಶಿವನೋ ಶಿವನೇ ಗುರು. ವ್ಯತ್ಯಾಸವನ್ನು ಕಲ್ಪಿಸಿದವನಿಗೆ, ವ್ಯತ್ಯಾಸವನ್ನು ಕಲ್ಪಿಸಿದವನಿಗೆ ರವರವಣ ತಪ್ಪದುನು, ರವರವಣ ತಪ್ಪದುನು. ಗುರು ಕುಮಾರ ಪಂಚಾಕ್ಷರೇಶ್ವರ, ಗುರುವೇ ಶಿವನೋ ಗುರು, ಗುರುವೇ ಶಿವನೋ ಶಿವನೇ ಗುರು, ಇವರಲ್ಲಿ ಅಂತರವಿಲ್ಲವಯ್ಯ, ಇವರಲ್ಲಿ ಅಂತರವಿಲ್ಲವಯ್ಯ. ಶರಣು ಶರಣಾರ್ಥಿ ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ ಶರಣು ಶರಣಾರ್ಥಿ. ಶರಣಾರ್ಥಿಗಳ್ರಿ. ಶರಣಾರ್ಥಿ. ಬಹಳ ಚಂದದ ಹಾಡ್ರಿ. ಮಕ್ಕಳು ಬಂದಾಗ ಇವತ್ತು ಗುರುಗಳೇ ವಚನ ಹೇಳಿದ್ರು. ಧನ್ಯವಾದಗಳು ತಮಗೂ. ಈಗ ಸ್ವಾಗತ ಕಾರ್ಯಕ್ರಮ. ಮೊದಲನೇದಾಗಿ ವಚನಗಳನ್ನ ಹಾಡನ್ನ ಹಾಡಿದಂತಹ ಮನೀಷ ಧಾರವಾಡ ಅವರಿಗೂ ಮತ್ತು ವಿಜಯಲಕ್ಷ್ಮಿ ಭದ್ರಶಕ್ತಿ ಅವರಿಗೂ ಕೂಡ ಸ್ವಾಗತವನ್ನ ಕೋರುತ್ತೇನೆ. ಮತ್ತು ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಶರಣರ ಶಿವಯೋಗ್ಯ ವ್ಯಾಖ್ಯಾನ ಮಾಲಿಕೆಯಲ್ಲಿ ಇಷ್ಟಲಿಂಗದ ನಿಜ ಸ್ವರೂಪ ಬಗ್ಗೆ ತಿಳಿಸಿಕೊಡುತ್ತಿರುವ
ಡಾಕ್ಟರ್ ದಯಾನಂದ್ ನೂಲಿ ಅಣ್ಣವರಿಗೂ ನಮ್ಮ ವೇದಿಕೆಯ ವತಿಯಿಂದ ಆದರ ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಅವರ ಪರಿಚಯವನ್ನು ಮಾಡಿಕೊಡುತ್ತಿರುವ ಶರಣೆ ಅಮರವಾಣಿ ಐದ್ನಾಳ್ ಅವರಿಗೂ ಕೂಡ ನಮ್ಮ ಪ್ರೀತಿಯ ಸ್ವಾಗತ. ಮತ್ತು ಶರಣು ಸಮರ್ಪಣೆ ಮತ್ತು ಸಂವಾದ ನಿರ್ವಹಣೆಯನ್ನು ಮಾಡುತ್ತಿರುವ ಈ ಕಾರ್ಯಕ್ರಮದ ಸಂಯೋಜಕರಾದಂತಹ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೂ ಡಾಕ್ಟರ್ ಸರ್ವಮಂಗಲ ಸಕ್ರಿ ಮತ್ತು ಡಾಕ್ಟರ್ ಪುಷ್ಪಾವತಿ ಕೆಲೋಡಿ ಮಠ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಈಗ ನಾವೆಲ್ಲರೂ ಕಾಯುತ್ತಿರುವಂತಹ ಸಮಯ ಬಂದಿದೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಇಂತಹ ಭವ್ಯವಾದ ನಿರಾಕಾರ ಮೂರ್ತಿ ಲಿಂಗವಾಗಿ ನಮ್ಮ ಕರಸ್ಥಳದಲ್ಲಿ ಬಂದು ಚುಳುಕಾಗಿರುವುದನ್ನ ಮತ್ತು ಇಂತಹ ಅಗಮ್ಯ ಅಗೋಚರವಾದ ಶಿವ ಇಷ್ಟಲಿಂಗದ ರೂಪದಲ್ಲಿ ಕರಸ್ಥಳಕ್ಕೆ ಬಂದು ಪೂಜೆಗೊಳ್ಳುವುದು ಅತ್ಯಂತ ಅವಿಸ್ಮರಣೀಯ. ಇಂಥ ಇಷ್ಟಲಿಂಗದ ನಿಜ ಸ್ವರೂಪವನ್ನ ನಮ್ಮ ವೇದಿಕೆಯ ಸದಸ್ಯರಾದ ಡಾಕ್ಟರ್ ದಯಾನಂದ್ ನೂಲಿ ಅಣ್ಣ ಅವರು ಈಗ ತಿಳಿಸಿಕೊಡಲಿದ್ದಾರೆ. ಅದಕ್ಕೂ ಮೊದಲು ಅವರ ಪರಿಚಯವನ್ನ ಶರಣೆ ಅಮರವಾಣಿ ಐದ್ನಾಳ್ ಅವರು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಮೇಡಮ್ ಹೂನ್ರಿ, ಒಂದ್ ಮಗು ಬಂದೈತೆ, ಒಂದ್ 2 ವಚನ ಹೇಳ್ಬಿಡಿ. ಈಗ ಹಾ ಹೇಳಿಸ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ಆರಾಧ್ಯ ಹಿರೇಮಠ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ಯಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮವಯ್ಯ. ಏನ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ. ಉಳ್ಳಿರಿ ಎಂದರೆ ನೆಲ ಕುಳ್ಳಿ ಹೋಗುವುದೇ. ಒಡನೆ ನುಡಿದರೆ ಶಿರವಟ್ಟೆ ಒಡೆಯುವುದೇ. ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದೊಡೆ ಕೆಡಹಿ ಮೂಗ ಕೊಯ್ಯದೆ ಮಾನನೆನ್ನ ಕೂಡಲ ಸಂಗಮ ದೇವ. ಶರಣಾರ್ಥಿಗಳು. ಶರಣಾರ್ಥಿಗಳು ಮಾಪುಟ. ನಿನ್ನ ಹೆಸರು ಏನಂತ ಹೇಳ್ದಿ? ಆರಾಧ್ಯ ಹಿರೇಮಠ್. ಆರಾಧ್ಯ ಹಿರೇಮಠ್. ಓಕೆ, ಧನ್ಯವಾದಗಳು ಪುಟ ನಿನಗೂ. ಈಗ ಅಮರವಾಣಿ ಐದ್ನಾಳ್ ಅವರು ದಯಾನಂದ್ ನೂಲಿ ಅಣ್ಣವರ ಪರಿಚಯವನ್ನ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು, ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು. ಇವರ ಸಹಯೋಗದಲ್ಲಿ 148ನೇ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ. ಶರಣಶ್ರೀ ಶಂಕರ್ ದೇವನೂರ್ ಸಹೋದರರ ಸಹಯೋಗದೊಂದಿಗೆ ವಚನ ಸಾಹಿತ್ಯ ಮಂದಾರದ ರೂವಾರಿಗಳಾದ ಶರಣಶ್ರೀ ವಿಜಯಕುಮಾರ್ ಕಮ್ಮಾರ್ ಸಹೋದರರಿಗೆ, ಶರಣೆ ಶ್ರೀಮತಿ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅಕ್ಕನವರಿಗೆ ಹಾಗೂ ಡಾಕ್ಟರ್ ಪುಷ್ಪಾವತಿ ಶೆಲ್ವಾಡ್ಮಠ ಸಹೋದರಿಗೆ ಮತ್ತು ಈ ಆನ್ಲೈನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಶರಣ ಬಂಧುಗಳಿಗೆ ನನ್ನ ಬಾಗಿದ ತಲೆ ಮುಗಿದ ಕೈಯಿಂದ ನನ್ನ ಭಕ್ತಿಯ ಶರಣಾರ್ಥಿಗಳು. ಈಗ ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯ. ಈ ಸಹೋದರರ ಹೆಸರು ಶರಣಶ್ರೀ ಡಾಕ್ಟರ್ ದಯಾನಂದ್ ಈರಪ್ಪ ನೂಲಿ, ಕಮಲ ಆಸ್ಪತ್ರೆ, ಬಸವೇಶ್ವರ ನಗರ, ನೀಮಾ ರಸ್ತೆ, ಚಿಕ್ಕೋಡಿ. ಇವರ ಪ್ರಕಟಿತ ಕೃತಿಗಳು ನೆಹಲ್ ಕಥಾ ಸಂಕಲನ, ವಚನಗಳಲ್ಲಿ ಆರೋಗ್ಯದ ಪರಿಕಲ್ಪನೆ ವಿಚಾರ ಗ್ರಂಥ, ಮರಳು ಶಂಕರ ದೇವರ ಅನುಭವದ ಯಾತ್ರೆ ಕಾದಂಬರಿ. ಕನ್ನಡ ಪರ ಸಂಘಟನೆಗಳ ಸದಸ್ಯ, ಅಧಿಕಾರ ಚಟುವಟಿಕೆಗಳು. ಕನ್ನಡ ಸಾಹಿತ್ಯ ಪರಿಷತ್ ಅಜೀವ ಸದಸ್ಯರು, ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕೋಡಿ ತಾಲೂಕಾ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ, ಸಿರಿಗನ್ನಡ ಬಳಗ ಚಿಕ್ಕೋಡಿ ಸಂಚಾಲಕರು. ವಿವಿಧ ಸಾಹಿತ್ಯ ಪರ ಚಟುವಟಿಕೆಗಳು ಮತ್ತು 10 ಕನ್ನಡ ಪುಸ್ತಕಗಳ ಪ್ರಕಟಣೆ ಮಾಡಿದ್ದಾರೆ. ಇವರ ಚಟುವಟಿಕೆಗಳು ತಾಲೂಕಾ ಸಾಹಿತ್ಯ ಸಮ್ಮೇಳನ ಅಂಕಲಿ ಮತ್ತು ತಾಲೂಕಾ ಸಾಹಿತ್ಯ ಸಮ್ಮೇಳನ ಚಿಕ್ಕೋಡಿ, ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಿಪ್ಪಾಣಿ. ಭಾರತೀಯ ವೈದ್ಯಕೀಯ ಸಂಘಕ್ಕೆ ಇವರ ಕೊಡುಗೆಗಳು: ಚಿಕ್ಕೋಡಿ ಶಾಖೆಯ ಕಾರ್ಯದರ್ಶಿಯಾಗಿ ಹಾಗೂ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ, ಚಿಕ್ಕೋಡಿಯಲ್ಲಿ ಅನೇಕ ವೈದ್ಯಕೀಯ ಮುಂದುವರಿದ ಪ್ರತಿಕ್ಷಣದ ಸಮ್ಮೇಳನಗಳು ಮತ್ತು ಕಾರ್ಯಾಗಾರಗಳು. ಕರ್ನಾಟಕದ ಶಸ್ತ್ರಚಿಕಿತ್ಸಾ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರಿಗೆ ಬಂದಿರತಕ್ಕಂತ ಪ್ರಶಸ್ತಿಗಳು:
ನೆಹಲ್ ಕಥಾ ಸಂಕಲನಕ್ಕೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿನಿಂದ ಅತ್ಯುತ್ತಮ ಕೃತಿ ಪ್ರಶಸ್ತಿ, ಕೆಎಲ್ಇ ವಿಶ್ವವಿದ್ಯಾನಿಲಯದಿಂದ ಸಮಾಜ ಸೇವೆಗಾಗಿ ಸನ್ಮಾನ ಪ್ರಶಸ್ತಿ ಕೂಡ ಬಂದಿದೆ. ಅಖಿಲ ಭಾರತ ಶಸ್ತ್ರಚಿಕಿತ್ಸಾ ಸಂಘದಿಂದ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರಗಳು ಮತ್ತು ಸಮಾಜ ಸೇವೆಗಾಗಿ ಪ್ರಶಸ್ತಿಗಳು ಲಭಿಸಿವೆ. ಇಂತಿಷ್ಟು ಇವರ ಪರಿಚಯ. ಇವರ ಪರಿಚಯ ಮಾಡಲು ನನಗೆ ಅನುವು ಮಾಡಿಕೊಟ್ಟ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಶರಣ ಶ್ರೀ ವಿಜಯಕುಮಾರ್ ಕಮ್ಮಾರ್ ಸಹೋದರರಿಗೆ ಗೌರವಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತಾ, ಶರಣ ಶ್ರೀ ದಯಾನಂದ ನೂಲಿ ಸಹೋದರರಿಗೂ ನನ್ನ ಭಕ್ತಿಯ ಶರಣಾರ್ಥಿಗಳು. ಇವರನ್ನು ಯಾವಾಗಲೂ ನಾವು ವಚನ ಮಂದಾರ ಕಾರ್ಯಕ್ರಮದಲ್ಲಿ ಇವರು ಕಾರ್ಯಕ್ರಮ ನೀಡ್ತಾ ಇದ್ರು, ಆವಾಗ ನೋಡಿದ್ವಿ. ನಂತರ ಸಿಂಧನೂರಿಗೆ ಇವರು ರುದ್ರಪ್ಪ ಕುರ್ಕುಂದಿ ಅಣ್ಣನ ಮಗಳ ಇದಕ್ಕೆ ಬಂದಿದ್ರು, ರಿಸೆಪ್ಷನ್ಗೆ ಬಂದಿದ್ರು. ಆಗ ಇವರು ನಾವು ಇವರನ್ನ ಹತ್ತಿರದಿಂದ ನೋಡಿಸಿ, ನಾವು ಹೋಗಂದಿ ವಚನ ಮಂದಾರದಲ್ಲಿ ಕಾರ್ಯಕ್ರಮ ನೀಡ್ತಾರಲ್ಲ ಅವರೇ ದಯಾನಂದ ನೂಲಿ ಅವ್ರು ನೋಡಿ ಇವ್ರು ಅಂತ ಹೇಳಿ ನಾವು ಮಾತನಾಡಿಸಿದ್ವಿ. ಅವ್ರಿಗೆ ನೆನಪೈತೆ ಅಲ್ಲ, ನಾವು ಅವಾಗ ನಮ್ಗೆ ತುಂಬಾ ಸಂತೋಷ ಆಯ್ತು ಇವರನ್ನ ನೋಡಿ. ಅದಕ್ಕಾಗಿ ಅವರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಹೇಳುತ್ತಾ, ಈಗ ಶರಣರ ಶಿವಯೋಗ ವ್ಯಾಖ್ಯಾನ ಮಾಲಿಕೆ ಇಷ್ಟಲಿಂಗದ ನಿಜ ಸ್ವರೂಪ ಭಾಗ 1 ಇದರ ಬಗ್ಗೆ ಅಣ್ಣವರು ತಿಳಿಸಿಕೊಳ್ಳಲಿದ್ದಾರೆ. ಎಲ್ಲಾ ಶರಣ ಬಂಧುಗಳು ಈ ವಿಷಯ ಕುರಿತು ಆಲಿಸೋಣ. ಎಲ್ಲರಿಗೂ ನನ್ನ ಭಕ್ತಿಯ ಶರಣಾರ್ಥಿಗಳು. ಧನ್ಯವಾದಗಳು ಅಮರವಾಣಿ ಅಕ್ಕ ಅವರಿಗೆ. ಈಗ ನೂಲಿ ಸರ್, ಈಗ ತಮ್ಮ ವೇದಿಕೆ ತಮ್ದು ವಿಷಯ ಎಲ್ಲ ನಾವು ಕೇಳಕ್ಕೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೇವೆ. ಅನುಪಮ ಅಕ್ಕ, ಶರಣಾರ್ಥಿಗಳು. ನಿಜಕ್ಕೂ ಇದೊಂದು ಒಂದು ಸಂತೋಷದ ಕ್ಷಣ ನನಗೆ. ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ತವರು ಮನೆಗೆ ಬಂದಾಗ ಹೇಗೆ ಸಂತೋಷ ಆಗುತ್ತಲ್ಲ, ಆ ತರ ವಚನ ಮಂದಾರಕ್ಕೆ ನಾನು ಅತ್ಯಂತ ಹಳೆಯ ಸದಸ್ಯ. ನಿಮ್ಮ ಎದೆ ಮೇಲಿನ ಇಷ್ಟಲಿಂಗ ನನಗೆ ಬೇಗನೆ ಹೇಳೋ ಅಂತ ಹೇಳ್ತಾ ಇದೆ. ಈ ಕಾರ್ಯಕ್ರಮವನ್ನ ಬೇಗ ಹೇಳು ಅಂತ ತಾಯಿಯವರು ತುಂಬಾ ವಿವರಣೆ ಕೊಟ್ರು, ನನ್ನ ಪರಿಚಯ ಮಾಡಿಕೊಟ್ರು. ಈ ಲಿಂಗಾಯತ ಒಂದು ಧರ್ಮದ ವೈಜ್ಞಾನಿಕ ತಳಹದಿಯಲ್ಲಿ ನಿರೂಪಿಸಲ್ಪಟ್ಟಂತ ಈ ಧರ್ಮ ಅತ್ಯಂತ ಅಮೋಘವಾದದ್ದು. ಹೀಗಾಗಿ ಇಲ್ಲಿ ನಾವು ಕಲಿಯಬೇಕಾದದ್ದು ಬಹಳ ಇದೆ. ನಾವು ಇವತ್ತು ಈ ಒಂದು ಅನುಪಮವಾದ, ತುಂಬಾ ಸುಂದರವಾದ, ನನಗೆ ಸ್ಕ್ರೀನ್ ಶೇರ್ ಮಾಡೋಕೆ ವಿಜಯ್ ಕುಮಾರನ್ನ ಕೊಡಿ, ಪರ್ಮಿಷನ್ ಕೊಡಿ ವಿಜಯ್ ಕುಮಾರನ್ನ. ಕೊಟ್ಟಿದ್ದೀನಿ ನೋಡಿ ಸರ್. ಹಾ, Now you are a co-host, you can record also. ಇಲ್ಲ, ನೀವೇ ರೆಕಾರ್ಡ್ ಮಾಡಿ, ಏನ್ ಪ್ರಾಬ್ಲಮ್. ಅದ್ ಮಾಡ್ತಾ ಇದ್ದೀನಿ, ಯು ಕ್ಯಾನ್ ಆಲ್ಸೋ ರೆಕಾರ್ಡ್. ಓಕೆ. ನನ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅಣ್ಣ? ಕಾಣಿಸ್ತಾ ಇಲ್ಲ. ಇಲ್ಲ ಅಂದ್ರೆ ಇಲ್ಲ ಸರ್, ಕಾಣಿಸ್ತಿಲ್ಲ. ಈಗ ನೋಡಿ, ಈಗ ಕಾಣಿಸ್ತಾ ಇದೆಯಾ? ಶೇರ್ ಬರ್ತಾ, ಓಕೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಸರ್. ಓಕೆ, ಇದನ್ನ ಫುಲ್ ಸ್ಕ್ರೀನ್ ಮಾಡಿ. ಮಾಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ನಾವು ಈಗ ಏನಾಗಿದೆ ಅಂದ್ರೆ, ನಮ್ಮ ಒಂದು ವಿಚಿತ್ರವಾದ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಏನಂದ್ರೆ, ಹೆಸರಿಗೆ ಲಿಂಗಾಯತರು ಅಂತ ಅನಿಸ್ಕೊಳ್ತೀವಿ, ಆದ್ರೆ ಎದೆಯ ಮೇಲೆ ಲಿಂಗವಿರದ ಲಿಂಗಾಯತರೇ ಪ್ರತಿಶತ 70 ರಿಂದ 80 ಜನ ನಮಗೆ ಕಂಡು ಬರ್ತಾ ಇದ್ದಾರೆ. ಅದೊಂದು ಶೋಚನೀಯ ಸ್ಥಿತಿ, ದುರಂತದ ಸ್ಥಿತಿ. ಏಕೆಂದ್ರೆ ಇಷ್ಟಲಿಂಗವಿಲ್ಲದ ಲಿಂಗಾಯತರನ್ನ ಹೇಗೆ ಕರಿಬಹುದು ಅಂತ ಯೋಚನೆ ಮಾಡುವ ಒಂದು ತುರ್ತು ಪರಿಸ್ಥಿತಿ ಇವತ್ತಿದೆ. ಹೀಗಾಗಿ ಇಷ್ಟಲಿಂಗ ಅಂದ್ರೆ ಏನು? ಇದು ವೈಜ್ಞಾನಿಕ ದೃಷ್ಟಿಯಿಂದ 12ನೇ ಶತಮಾನದಲ್ಲಿ ಆ ಶರಣೆಯರು ಕಂಡುಕೊಂಡಂತ ಒಂದು ಸತ್ಯ ಯಾವುದು ಅನ್ನೋದನ್ನ ನಾವು ಮನೆಗಾಣದೆ, ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ನಾವು ಲಿಂಗವಂತರು, ಲಿಂಗಾಯತರು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ನಮ್ಮ ಮೇಲೆ ಇರುವ ಜವಾಬ್ದಾರಿ ಅಂದ್ರೆ ಏನಂದ್ರೆ, ಈ ಇಷ್ಟಲಿಂಗ ಅಂದರೆ ಏನು, ಅದನ್ನು ಯಾಕೆ ಅವರು ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಅಂದ್ರು, ಇದನ್ನೆಲ್ಲ ಇವತ್ತು ಅಭ್ಯಸನ ಮಾಡೋಣ. ಒಂದು ಅನುಪಮ ಅಕ್ಕ ಅವರಲ್ಲಿ ರಿಕ್ವೆಸ್ಟ್ ಅಂದ್ರೆ, ಯಾವಾಗ ಸಮಯ ಆಗುತ್ತೋ ಆವಾಗ ಅಣ್ಣ ಅಂತಂದ್ರೆ ಸಾಕು, ನಿಲ್ಲಿಸಿ ಮುಂದೆ ನಾವು ಕಂಟಿನ್ಯೂ ಮಾಡೋಣ. ಏಕೆಂದ್ರೆ ನಾನು ಸಮಯದ ಕಡೆಗೆ ನೋಡ್ತಾ ಇರೋದಿಲ್ಲ, ಅದಕ್ಕೆ ಅದೊಂದು ಸಣ್ಣ ರಿಕ್ವೆಸ್ಟ್. ವಿಲ್ ಸ್ಟಾರ್ಟ್ ವಿತ್ ದಿ ಲೆಕ್ಚರ್ ನಾವು. ಇಷ್ಟಲಿಂಗ ಪೂಜೆ ವೈಜ್ಞಾನಿಕ ದೃಷ್ಟಿ ನೋಡಿ. ಇಷ್ಟಲಿಂಗ ಅಂದ್ರೆ ಏನಂದ್ರೆ, ಇಷ್ಟಿ ಅಂದ್ರೆ ಪೂಜೆ ಅಥವಾ ಉಪಾಸನೆ, ತಮಗೆಲ್ಲ ಗೊತ್ತಿದೆ. ಇಷ್ಟಾರ್ಥ ಸಿದ್ಧಿ, ನನಗೇನ್ ಬೇಕೋ ಅದು ಖಂಡಿತ ಕೊಡುತ್ತೆ ಅನ್ನೋ ಒಂದು ಅಪಾರವಾದ ನಂಬಿಕೆ
ಎಲ್ರಿಗೂ ಇರುತ್ತದೆ. ಅದೇ ಇಷ್ಟಾರ್ಥ ಸಿದ್ಧಿ ಪೂರೈಕೆ ಅಂತ ಕರಿಬಹುದು. ಹಾಗೇನೆ ಎಲ್ಲಾ ಶರಣೆಯರು ಅದನ್ನ ಅರಿವಿನ ಕುರುಹು ಚುಳುಕಾದಿರಯ್ಯ ಅಂತ ಹೇಳಿದ್ದು ಸಹ ತಮಗೆ ಗೊತ್ತಿದೆ. ಹೀಗಾಗಿ ಅದು ಇಷ್ಟಲಿಂಗ ಅಂದ್ರೆ ಒಂದು ಇಷ್ಟಾರ್ಥ ಸಿದ್ಧಿಗಳನ್ನ ಕೊಡುವ ಒಂದು ಪರವಸ್ತುವಾಗಿದೆ ಅನ್ನೋದನ್ನ ನಾವು ಮನಗಾಣಬೇಕು. ಲಿಂಗಾಯತ ಧರ್ಮದ ಲಾಂಛನಗಳೇನಂದ್ರೆ ಇಷ್ಟಲಿಂಗ, ಇಷ್ಟಲಿಂಗ, ಇಷ್ಟಲಿಂಗ. ಇಷ್ಟಲಿಂಗ ಇಲ್ಲದೆ ನಾನು ಲಿಂಗವಂತ ಅನ್ನೋದು ತುಂಬಾ ಏನೊಂದು ಮುಜುಗರದ ಸ್ಥಿತಿ ಅನಿಸುತ್ತೆ. ಹಾಗೇನೆ ಹಣೆಯ ಮೇಲೆ ವಿಭೂತಿ, ಕೊರಳಲ್ಲೊಂದು ರುದ್ರಾಕ್ಷಿ, ಮಂತ್ರ ಅಂದ್ರೆ ಒಂದು 50-60 ಮಂತ್ರ ಅಥವಾ ದೀರ್ಘವಾದ ಮಂತ್ರಗಳಿಲ್ಲ, 2 ಮಂತ್ರ. ಒಂದು ಷಡಕ್ಷರಿ ಮಂತ್ರ, ಇನ್ನೊಂದು ಪಂಚಾಕ್ಷರಿ ಮಂತ್ರ. ಓಂ ನಮಃ ಶಿವಾಯ ಅನ್ನಿ ಅಥವಾ ನಮಃ ಶಿವಾಯ ಅನ್ನಿ. ಹಾಗೇನೆ ಪಾದೋದಕ ಅಂದಾಗ ಯಾರದೋ ಪಾದವನ್ನ ತೊಳೆದು ಕುಡಿಯುವ ಅಥವಾ ಮನೆಯೆಲ್ಲ ಸಿಂಪಡಿಸುವ ಪಾದೋದಕಲ್ಲ. ದಶವಿಧ ಪಾದೋದಕಗಳನ್ನ ಶರಣೆ ವೀರಮ್ಮನವರು ಹೇಳಿದ್ರು. ಏನ್ ಹೇಳಿದ್ರು? ಸ್ಪರ್ಶನೋದಕ, ಹಸ್ತೋದಕ, ಗುರುಪಾದೋದಕ, ಲಿಂಗಪಾದೋದಕ, ಜಂಗಮ ಪಾದೋದಕ, ಅಪ್ಯಾಯನೋದಕ, ಅವಧಾನೋದಕ, ಪರಿಣಾಮೋದಕ, ನಿರ್ಣಾಮೋದಕ, ಸತ್ಯೋದಕ ಅಂತ ದಶವಿಧ ಪಾದೋದಕಗಳನ್ನ ಹೇಳಿದ ಧರ್ಮ ಇದು. ಅದನ್ನ ನಮಗೆ ಹೇಳಲಿಲ್ಲ ಯಾರು, ನಾವು ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನನೂ ಮಾಡೋಲಿಲ್ಲ. ಪ್ರಸಾದ ಅಂದ್ರೆ ಏನ್ ಹೇಳಿದ್ರು? ಏನು ಆಹಾರವನ್ನು ಕೊಡ್ತಾರೋ ಅದನ್ನ ಸ್ವೀಕರಿಸೋದು ಪ್ರಸಾದ ಅಂದ್ರು. ಇಲ್ಲ, ನಾನು ಏನೇನು ಒಳಗೆ ತಗೊಳ್ತೀನೋ ಅದು ಶಬ್ದವಾಗಿರಲಿ ಅಥವಾ ಒಂದು ನೋಟವಾಗಿರಲಿ ಅಥವಾ ಒಂದು ಓಗರವಾಗಿರಲಿ, ಆಹಾರವಾಗಿರಲಿ, ಮೊದಲು ನನ್ನ ಎದೆಯ ಮೇಲಿರುವ ಲಿಂಗಕ್ಕೆ ಸಮರ್ಪಿಸಿ ನಂತರ ಆತ ನನಗೇನು ಕರುಣಿಸುತ್ತಾನೋ ಆ ಕರುಣ ಪ್ರಸಾದ ಅದೇ ಪ್ರಸಾದ ಅನ್ನೋದನ್ನ ನಾವು ಅರಿಯಬೇಕು. ಹೀಗಾಗಿ ಇವೆಲ್ಲ ನಮ್ಮ ಧರ್ಮದ ಲಾಂಛನಗಳಾಗಿವೆ. ಅವನ್ನೇ ನೀವು ಅಷ್ಟಾವರಣಗಳು, ನಮ್ಮನ್ನು ರಕ್ಷಿಸುವ ಒಂದು ತತ್ವಗಳಾಗಿವೆ ಅಂತ ನಮಗೆ ಹೇಳಿದರು. ಏನು ಲಿಂಗ ಅಂದ್ರೆ ಏನು? ಲಿಂಗ ಅಂದ್ರೆ ಚೆನ್ನಬಸವಣ್ಣವರು ಹೇಳ್ತಾರೆ, ಈಗ ನೀವು ಬರೆಯೋಕ್ ನೋಡಿ, ಇಲ್ಲಿ ಗ ಅಂತ ಇದೆ, ನಡುವೆ 0 ಇದೆ, ಹಾಗೇನೆ ಲಿ ಅಂತ ಇದೆ. ಈಗ ನಾನು ಇದನ್ನ ಉಲ್ಟಾ ಬರೆದಿದ್ದೀನಿ. ಗ ಅಂದ್ರೆ ಏನ್ ಗೊತ್ತಾ? ಇದೊಂದು ಉತ್ಪತ್ತಿ. ನಡುವಿರುವ ಒಂದು 0 ಅದು ಸ್ಥಿತಿ, ಹಾಗೇನೆ ಲಿ ಅಂದ್ರೆ ಲಯ. ಅಂದ್ರೆ ಏನು? ಯಾವುದು ಇಲ್ಲಿ ಉತ್ಪತ್ತಿಯಾಯಿತೋ, ಉತ್ಪತ್ತಿಯಾಗಿ ಜನನವಾಯಿತೋ, ಜನನವಾದ ನಂತರ ತಾನೇ ಎಲ್ಲ ಲೀಲೆಯನ್ನ ತೋರಿಸಿ ಎಲ್ಲಿ ಕೊನೆಗೆ ಎಲ್ಲಿಂದ ಬತ್ತೋ ಅಲ್ಲಿಯೇ ಶೂನ್ಯವಾಗುವುದೇ ಲಿಂಗವಾಗಿದೆ. ಈಗ ನಾನು ಹುಟ್ಟು ಬಂದೆ, ಸಾಕಷ್ಟು ಕಲಿತೆ, ಡಾಕ್ಟರ್ನಾದೆ, ರೋಗಿಗಳ ಸೇವೆ ಮಾಡಿದೆ, ನನ್ನ ವೃತ್ತಿ ಮುಗಿಸಿ ಕೊನೆಗೊಮ್ಮೆ ಇಲ್ಲಿಂದ ನಾನು ನಿರ್ಗಮಿಸುತ್ತೇನೆ, ಅದೇ ಲಿಂಗ. ಅದನ್ನ ನಮ್ಮ ಚೆನ್ನಬಸವಣ್ಣವರು ಹೇಳಿದ್ರು. ಈ ವಚನವನ್ನ ಯಾರಾದ್ರೂ ಓದಿ ನೋಡೋಣ. ಇಲ್ಲಿ ಇದ್ದ ಬೆಳಗಿನಲ್ಲಿ ಶೂನ್ಯ ಬಿಂದುವೇ ಲೀಲೆ ಓದಿ. ಶೂನ್ಯ ಬಿಂದುವೇ ಲೀಲೆ, ಗಕಾರವೇ ಚಿತ್ತು, ಈ ತ್ರಿವಿಧದೊಳಗೆ ಲಿಂಗವೆಂಬ ಸಕೀಲ, ಅದರ ಸಂಚವನಾಥವಲ್ಲ, ಆತನೇ ಲಿಂಗ ಸಂಗಿ, ಕೂಡಲ ಚನ್ನ ಸಂಗಮ ದೇವ, ಲಿಂಗಾನುಭವಿಗಳ ಶ್ರೀಚರಣಕ್ಕೆ ನಮೋ ನಮೋ ಎಂಬೆ. ಹೀಗಾಗಿ ಅಲ್ಲಿ ಧನ್ಯವಾದಗಳನ್ನ. ಶೂನ್ಯ, ಆ ನಡುವಿನ ಬಿಂದುವೇ ಲೀಲೆ. ಗಕಾರ ಅಂದ್ರೆ ಚಿತ್ತು. ಹೀಗೆ ಈ 3 ಉತ್ಪತ್ತಿ, ಸ್ಥಿತಿ, ಶೂನ್ಯ, ಲಯ, ಇದ್ರೆಲ್ಲದರ ನಡುವೆ ಆ ಸಂಚವನ್ಯಾತು ಬೆಲ್ಲ. ಅಂದ್ರೆ ನಮಗೆ ಇದು ಗೊತ್ತಾಗ್ಬೇಕು, ನಾನು ಧರಿಸಿರುವ ಇಷ್ಟಲಿಂಗ ಅಂದ್ರೆ ಏನು ಅನ್ನೋದು ನನಗೆ ಅರ್ಥವಾದಾಗ ಅದಕ್ಕೊಂದು ಮಹತಿ ಇದೆ. ಸುಮ್ಮನೆ ಎದೆ ಮೇಲೆ ಹಾಕೊಳ್ಳೋದಲ್ಲ. ಲಿಂಗ ಅಂದ್ರೆ ಉತ್ಪತ್ತಿ, ಸ್ಥಿತಿ ಮತ್ತು ಲಯಗಳ ಒಂದು ಸಂಕೇತವಾಗಿದೆ. ಹಾಗೇನೆ 1430 ಅಲ್ಲಿಯ ಮಗ್ಗೆಯ ಮಾಯದೇವರು ಅನ್ನೋರು ಲೀಯತೆ ಗಮ್ಯತ್ರೇಯತ್ ಏನ್ ಸರ್ವಂ ಚರಾಚರಂ ತದೇ ತಲ್ಲಿಂಗಂ ಮಿತ್ಯುಕ್ತಂ ಲಿಂಗತತ್ವ ಪರಾಯಣಿ ಅಂತ ಹೇಳಿದ್ರು. ಅಂದ್ರೆ ಎಲ್ಲಾ ಸೃಷ್ಟಿ, ಇಡೀ ಜಗತ್ತು, ಇಡೀ ವಿಶ್ವ ಯಾವುದರಿಂದ ಹೊರಹೊಮ್ಮಿ ಎಲ್ಲಾ ಲೀಲೆಯಾಡಿ ಕೊನೆಗೆ ಯಾವುದರಲ್ಲಿ ಲಯವಾಗುವುದೋ ಅದೇ ಲಿಂಗ ಅಂತ ಹೇಳಿದ್ರು. ಇಲ್ಲಿ ನಮ್ಮ ಧರ್ಮದಲ್ಲಿ ಕೆಲವೊಂದು ಮಜಲುಗಳಿವೆ ಅಥವಾ ಹಂತಗಳಿವೆ, ಘಟ್ಟಗಳನ್ನು ಅನ್ಬಹುದು. ಲಿಂಗಾಯತ, ಅಂಗಕ್ಕೆ ಲಿಂಗ ಆಗಮನ. ಅಂಗಕ್ಕೆ ಲಿಂಗ ಯಾವಾಗ ಆಗಮನ ಆಗುತ್ತದೆ? ಯಾರು ಹೇಳ್ತೀರಿ? ಅನುಪಮಾಕ, ಅಂಗಕ್ಕೆ ಲಿಂಗ ಆಗಮನ ಯಾವಾಗ ಆಗುತ್ತಮ್ಮ? ನಾವು ಇಷ್ಟಲಿಂಗವನ್ನ ಧರಿಸಿದ.
ಅಂಗಕ್ಕೆ ಲಿಂಗ ಆಗಮನ ಆಗೋದು ಗರ್ಭಧಾರಣೆಯಾದ ತಕ್ಷಣ. ಎಂಟನೇ ತಿಂಗಳಲ್ಲಿ ಗರ್ಭಧಾರಣೆಯ ಎಂಟನೇ ಹೌದು ತಿಂಗಳಲ್ಲಿ ಗರ್ಭಕ್ಕೆ ಲಿಂಗದ ಹೌದು, ಅದಕ್ಕೆ ನಮ್ಮ ಗರ್ಭಧಾರಣೆ ಅಂದ್ರೆ ಯಾವಾಗ ವೈದ್ಯರು ಹೌದು ನಿಮ್ಮ ಸೊಸೆನೋ ನಿಮ್ಮ ಮಗಳು ಗರ್ಭಧಾರಣೆಯಾಗಿದೆ, ಈಗ ಸೋನೋಗ್ರಫಿ ಮಾಡಿದ ನಂತರ ಹೃದಯ ಬಡಿತ ಕಾಣಿಸುತ್ತೋ ಆ ಮಗು ಚೆನ್ನಾಗಿದೆ, ಈಗ ಹೃದಯ ಬಡಿತ ಕೂಡ ಕಾಣಿಸ್ತಾ ಇದೆ ಅಂತ ಹೇಳಿದ ತಕ್ಷಣ ತಾವು ಗರ್ಭ ಸಂಸ್ಕಾರ, ಆ ಮಗುವಿನ ಲಿಂಗಧಾರಣೆ ಅಲ್ಲಿಂದ ಆರಂಭ ಮಾಡಬೇಕು. ಅದು 3ನೇ ತಿಂಗಳಿಂದ ಹಿಡಿದು ಯಾವಾಗ್ಲಾದ್ರೂ 8 ತಿಂಗಳ ತನಕ, ಈಗ ನೀಲಾಂಬಿಕಾ ಅಕ್ಕ ಅವ್ರು ಹೇಳಿದ ಹಾಗೆ. ಅಂದ್ರೆ ಏನು, ಗರ್ಭದಲ್ಲಿ ಒಂದು ಪಿಂಡಾಂಡ ಸ್ವರೂಪವಾಗಿ, ಬ್ರಹ್ಮಾಂಡದ ಸ್ವರೂಪವೇ ಪಿಂಡಾಂಡ. ಪಿಂಡಾಂಡ ಯಾವಾಗ ಆಗಮನ ಆಯಿತೋ ಅವಾಗಲೇ ಗರ್ಭ ಸಂಸ್ಕಾರದಲ್ಲಿ ಆ ತಾಯಿಗೆ ನಾವು ಲಿಂಗಧಾರಣೆ ಮಾಡಬೇಕು. ಅಲ್ಲಿಂದ ಧರಿಸಿದ ಲಿಂಗ ನಾವು ಕೊನೆಗೆ ಐಕ್ಯವಾಗೋ ತನಕ, ಕೊನೆಯಲ್ಲೂ ಕೂಡ ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳುವ ಸ್ಥಿತಿಯಲ್ಲಿಯೇ ಏನ್ ಕೂಡಿಸ್ತಾರಲ್ಲ ನಮ್ಮನ್ನ, ಅಲ್ಲಿಯವರೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಅದಕ್ಕೆ ಲಿಂಗಾಯತ ಅಂದ್ರೆ ಅಂಗಕ್ಕೆ ಲಿಂಗ ಆಗಮನ ಆಗೋದು. ಮುಂದೆ ದಿನನಿತ್ಯ ಲಿಂಗ ಸ್ವಾಯತ್ತ, ಲಿಂಗದೊಂದಿಗೆ ಸಮರಸ ಆಗ್ಬೇಕು. ಒಂದು ದಿನ ಕೂಡ ಬಿಡೋಕೆ ಅಲಾವಿಲ್ಲ. ಏನು, ಈ ಲಿಂಗ ಪೂಜೆನ ನಾವು ಮಾಡ್ಲೇಬೇಕು. ರಾತ್ರಿ ಅದನ್ನ ಕೆಳಗೆ ಇಡೋದು, ಎಲ್ಲೋ ಪ್ರಯಾಣಕ್ಕೆ ಹೋದಾಗ ಬಿಟ್ಟು ಹೋಗೋದು, ಈ ತರ ಇಲ್ಲ. ಲಿಂಗಾಂಗಿ ಅಂದ್ರೆ ಅವನು ನಾನು ಬೇರ್ಪಡಲಾಗಷ್ಟಂತ ಒಂದು ಅಗಮ್ಯ ಸಂಬಂಧವನ್ನ ನಾವು ಬೆಳೆಸ್ಕೊಳ್ಬೇಕಾಗುತ್ತೆ. ಹಾಗೇನೆ ಲಿಂಗ ಸನ್ನಿಹಿತ ಅಂದ್ರೆ ಲಿಂಗಕ್ಕೆ ಸಮೀಪ ಆಗೋದು. ಕಷ್ಟ ಬರಲಿ, ಸುಖ ಬರಲಿ, ದುಃಖ ಬರಲಿ, ಎಲ್ಲವನ್ನ ಅವನಿಗೆ ಒಂದು ನೈವೇದ್ಯದ ರೂಪದಲ್ಲಿ ನಿವೇದನೆ ಮಾಡಿಕೊಳ್ಳೋದು. ಎಷ್ಟು ಸಾಧ್ಯವೋ ಅಷ್ಟು ಲಿಂಗಕ್ಕೆ ಸಮೀಪವಾಗುವುದು. ಎಲ್ಲವೂ ಅವನಿಂದಲೇ ಆಗ್ತಾ ಇದೆ, ಎಲ್ಲವೂ ಅವನಿಂದಲೇ ನಿರ್ಧರಿಸಲ್ಪಡ್ತಾ ಇದೆ ಅನ್ನೋ ಭಾವದಲ್ಲಿ ನಾನು ಬೇರೆಯಲ್ಲ, ಅವನು ಬೇರೆಯಲ್ಲ, ಅವನ ಬಿಟ್ಟು ನಾನಿಲ್ಲ, ನನ್ನ ಬಿಟ್ಟು ಅವನಿಲ್ಲ, ನನಗೆ ನೀನೇ ಗತಿ, ನಿನಗೆ ನಾನೇ ಗತಿ ಅನ್ನೋ ಒಂದು ಉರ್ಲಿಂಗ ಪೆದ್ದಿಗಳ ವಚನ ಇದೆಯಲ್ಲ, ಹಾಗೆ ಲಿಂಗ ಸನ್ನಿಹಿತ ಈ 3 ಘಟ್ಟಗಳನ್ನ ಯಾರು ತಲುಪ್ತಾರೋ, ಲಿಂಗಾಯತ, ಲಿಂಗ ಸ್ವಾಯತ, ಲಿಂಗ ಸನ್ನಿಹಿತ, ಅವರಿಗೆ ಲಿಂಗವಂತ ಅಂತ ಕರೀತಾರೆ. ಅದನ್ನ ಚೆನ್ನಾಗಿ ಹೇಳ್ತಿದ್ದಾರೆ ತೋಂಟದ ಸಿದ್ಧಲಿಂಗೇಶ್ವರ ಶಿವಯೋಗಿಗಳು. ಯಾರಾದ್ರೂ ಓದಿ ನೋಡೋಣ. ಆಯತಲಿಂಗ ಸಂಬಂಧವಿಲ್ಲದ ಬೇರೆಯವ್ರಿಗೆ ಕೊಡಿ ಅವಕಾಶ. ಆಯತಲಿಂಗ ಸಂಬಂಧವಿಲ್ಲದಾತ ಅಂಗಭವಿ, ಸ್ವಾಯತಲಿಂಗ ಸಂಬಂಧವಿಲ್ಲದಾತ ಮನಭವಿ, ಸನ್ನಿಹಿತ ಲಿಂಗವ ಸಂಬಂಧವಿಲ್ಲದಾತ ಆತ್ಮಭವಿ. ಇದು ಕಾರಣ ಆಯತ ಲಿಂಗವ ಅಂಗದಲ್ಲಿ ಅಳವಡಿಸಿ, ಸ್ವಾಯತ ಲಿಂಗವ ಮನದಲ್ಲಿ ಅಳವಡಿಸಿ, ಸನ್ನಿಹಿತ ಲಿಂಗವ ಆತ್ಮನಲ್ಲಿ ಅಳವಡಿಸಿ, ಅಂಗಮನ ಪ್ರಾಣದಲ್ಲಿ ಲಿಂಗವ ಧರಿಸಿ, ಕೆರಹಿಂಗದಿರ್ದೆಣ್ಣೆಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು. ಶರಣಾರ್ಥಿ ಅಕ್ಕ. ನೋಡಿ, ಅದೇ ನಾನು ಈಗ್ಲೇನ್ ಹೇಳಿದ್ಲಲ್ಲ, ಅದೇ ಈ ವಚನ. ಏನು, ಆಯತಲಿಂಗ. ಈಗ ನೀವು ಗರ್ಭಧಾರಣೆ ಆದ ನಂತರ ಮಗುವಿಗೆ ತಿಳುವಳಿಕೆ ಬಂದ ನಂತರ ಕೂಡುವು ಅವನಿಗೆ ನೀವು ಲಿಂಗವನ್ನು ಕೊಡದಿದ್ರೆ, ಆತನ ಎದೆಯ ಮೇಲೆ ಲಿಂಗವಿರದಿದ್ರೆ, ಈಗಲೂ ಕೂಡ ಎಷ್ಟೋ ಯುವತಿಯರ ಎದೆಯ ಮೇಲೆ ಲಿಂಗವಿಲ್ಲದವರನ್ನ ತೋಂಟದ ಸಿದ್ಧಲಿಂಗೇಶ್ವರ ಶಿವಯೋಗಿಗಳು ಅಂಗಭವಿ ಅಂತ ಇದ್ದಾರೆ. ಹಾಗೇನೆ ಧರಿಸಿದವರು ದಿನನಿತ್ಯ ಇಷ್ಟಲಿಂಗ ಪೂಜೆ ಮಾಡದೆ ಅದನ್ನ ಮನಸ್ಸಿನ ಆಳದಲ್ಲಿ ಇಳಿಸದಿದ್ದರೆ ಅದು ಮನಭವಿಯಾಗುತ್ತೆ. ಆತ್ಮದೊಳಗೆ ಅದನ್ನ ಸನ್ನಿಹಿತ ಮಾಡಿಕೊಳ್ಳದಿದ್ರೆ ಆತ ಆತ್ಮಭವಿ ಅನ್ಸ್ತಾನೆ. ಭವಿ ಅಂತೀವಿ. ಭವಿ ಯಾರಂದ್ರೆ ನಾನು. ಯಾವಾಗ ಲಿಂಗವನ್ನು ಧರಿಸಿ ಲಿಂಗ ಪೂಜೆ ಮಾಡೋದಿಲ್ಲ, ಅದರಲ್ಲಿ ಬೆರೆಯೋದಿಲ್ಲ, ಇವೆಲ್ಲ ಭವಿ ಶಬ್ದಗಳಿಗೆ ಇಲ್ಲಿ ಅರ್ಥ ಇದೆ. ಹೀಗಾಗಿ ಅಂಗಮನ ಪ್ರಾಣದಲ್ಲಿ ಲಿಂಗವ ಧರಿಸಿ ಹೆರೆ ಹಿಂಗದಿರ್ದೆನಯ್ಯ ಅಂದ್ರೆ ಬೇರ್ಪಡಿಸಲಾಗದಂತ ಒಂದು ಅವಿನಾಭಾವ ಸಂಬಂಧದಲ್ಲಿ ನಾವು ಲಿಂಗದೊಡನೆ ಬೆರಿಬೇಕಾಗ್ತಾ ಇದೆ. ಸ್ವತಂತ್ರ ಸಿದ್ಧಲಿಂಗೇಶ್ವರರು ಹೇಳಿದರು, ಏನು, ಅಂಗದಲ್ಲಿ ಆಯತವಾಯಿತು, ಮನದಲ್ಲಿ ಸ್ವಾಯತವಾಯಿತು, ಭಾವದಲ್ಲಿ ಸನ್ನಿಹಿತವಾಯಿತು, ಆಯತವಾದುದೇ ಸ್ವಾಯತವಾಗಿ, ಸ್ವಾಯತವಾದುದೇ ಸನ್ನಿಹಿತವಾಗಿ, ಸನ್ನಿಹಿತ ಸಮಾಧಾನವಾಗಿ ನಿಂದುದು. ಹೀಗಾಗಿ ಆ ನನ್ನ ಎದೆಯ ಮೇಲೆ ಇರುವ ಲಿಂಗ, ಆ ಪರವಸ್ತುವು ಅಂಗದಲ್ಲಿ ಆಯತವಾಗಿ ಇಷ್ಟಲಿಂಗವಾಯಿತ್ರಿ, ಮನದಲ್ಲಿ ಸ್ವಾಯತವಾಗಿ ಪ್ರಾಣಲಿಂಗವಾಯಿತು, ಭಾವದಲ್ಲಿ ಸನ್ನಿಹಿತವಾಗಿ ಭಾವಲಿಂಗವಾಯಿತು. ಹೀಗಾಗಿ ದಿನನಿತ್ಯ ಆ ಇಷ್ಟಲಿಂಗದ ಪೂಜೆಯಲ್ಲಿ ನನ್ನ ದೃಷ್ಟಿ ನೆಟ್ಟು ನನ್ನ ಇಡೀ ಮನಸ್ಸನ್ನೆಲ್ಲ ಬೆರೆಯಲು ಮನದಲ್ಲಿ ಸ್ವಾಯತ್ತವೆನಿಸುವ ಪ್ರಾಣಲಿಂಗವಾಯಿತು. ಪ್ರಾಣಲಿಂಗ ಅಂದ್ರೆ ನಾನು ಉಸಿರಿ ತಗೊಳ್ಳುವಾಗ, ಬಿಡುವಾಗ
ಓಂ ಅಂತ ಉಸಿರು ತಗೊಳ್ಳೋದು, ನಮಃಶಿವಾಯ ಅಂತ ಬಿಡೋದು ಕೂಡ ಅಲ್ಲಿ ಪ್ರಾಣಲಿಂಗ ಪ್ರತಿಷ್ಠಾಪಿತವಾಯಿತು. ಹಾಗೇನೆ ನಾನು ಯಾರ ಜೊತೆ ಏನೇ ವ್ಯವಹಾರ ಮಾಡ್ತಾ ಇರಲಿ, ನನ್ನ ಇಡೀ ಭಾವನೆಯಲ್ಲಿ ಆ ಲಿಂಗಯ್ಯನೇ ಇದ್ದಾನೆ, ನನ್ನ ಎಲ್ಲ ಕೆಲಸಗಳು, ನನ್ನ ಎಲ್ಲ ಕಾರ್ಯಗಳು ಅವನಿಂದಲೇ ಆಗ್ತಾ ಇವೆ ಅನ್ನೋ ಭಾವದಲ್ಲಿ ನಾನಿದ್ರೆ ಅದೇ ಭಾವಲಿಂಗ ಆಗ್ತಾ ಇದೆ. ಈ ರೀತಿಯಾಗಿ ಸನ್ನಿಹಿತಗೊಂಡು ಭಾವದಲ್ಲಿ ಸಮಾಧಾನವಾಗಿ ಆ ಪರವಸ್ತು, ಏಕೆಂದ್ರೆ ಪರವಸ್ತು, ಪರಮಾತ್ಮ, ಪರಬ್ರಹ್ಮ ಏನೇ ಅನ್ನಿ ನೀವು, ಅದರ ಮತ್ತೊಂದು ರೂಪವೇ ಇಷ್ಟಲಿಂಗವಾಗಿದೆ. ಈಗ ಏನಾಗ್ತಾ ಇದೆ ಅಲ್ಲಿ? ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಳ್ಳುವಾಗ ಏನಾಗ್ತಾ ಇದೆ ಸ್ವಲ್ಪ ತಾವು ಈಗ ವಿಜ್ಞಾನದ ಪಾಠವಾಗಿ ನೋಡ್ಬೇಕು. ಈ ಚಿತ್ರವನ್ನ ತಾವು ಈಗ ಗಮನಿಸ್ತಾ ಇದ್ದೀರಾ. ಇಲ್ಲಿ ನೋಡಿ, ಈ ಎರಡು ಸರ್ಕ್ಯೂಟ್ ಆಗ್ತಾ ಇವೆ. ಇಲ್ಲಿ ಕಣ್ಣುಗಳಿವೆ, ಕರಹಸ್ತದಲ್ಲಿ ಲಿಂಗ ಇದೆ. ಇದು ಒಂದು ಸರ್ಕ್ಯೂಟ್. ಎಡಕರ ಹಸ್ತದಿಂದ ಇದು ಒಂದು ಸರ್ಕ್ಯೂಟ್. ಲಿಂಗ ನಿರೀಕ್ಷೆ ಏನ್ ಮಾಡ್ತಿರಲ್ಲ ನೀವು ನೇತ್ರಗಳ ಮೂಲಕ, ಇಷ್ಟಲಿಂಗವನ್ನ ನೋಡ್ತಿದ್ದೀರಾ. ಈ ಗ್ರೀನ್ ಲೈನ್ ಇದೆ ನೋಡಿ, ಹಸಿರು ಒಂದು ಲೈನ್ ಇದೆಯಲ್ಲ, ಇಷ್ಟಲಿಂಗವನ್ನ ಕಣ್ಣುಗಳ ಮೂಲಕ ನೋಡ್ತಾ ಇರೋದ್ರಿಂದ ಇದು ಒಂದು ಸರ್ಕ್ಯೂಟ್. ಲಿಂಗ ನಿರೀಕ್ಷೆ ನೇತ್ರಗಳ ಮೂಲಕ ನೇರವಾಗಿ ಅದು ಮೆದುಳಿಗೆ ಹೋಗ್ತಾ ಇದೆ. ಇದು ಒಂದು ಸರ್ಕ್ಯೂಟ್, ಒಂದು ಸಂಪರ್ಕ. ಇನ್ನೊಂದು ಸಂಪರ್ಕ, ಕರಹಸ್ತದಲ್ಲಿ ಇಷ್ಟಲಿಂಗ ಇಟ್ಕೊಂಡಿದ್ದೀರಾ, ಅದು ಎಡಗೈ, ಎಡಭುಜ, ಕತ್ತು, ಹಾಗೇನೆ ಕತ್ತಿನ ಮೂಲಕ ತೆಲೆಗೆ ಹೋಗೋದಿದೆಯಲ್ಲ, ಅದು ಕೂಡ ಮೆದುಳಿಗೆ ಹೋಗ್ತಾ ಇದೆ. ಈ ಎರಡು ಸಂಪರ್ಕ ಮಾರ್ಗಗಳನ್ನ ನಮ್ಮ ಶರಣರು ಅಲ್ಲಿ ಕಲ್ಪಿಸಿದರು. ಆ ಕರವಸ್ತು ಯಾಕೆ ಅನ್ನೋದನ್ನ ನಾವು ಮುಂದೆ ನೋಡ್ಬೇಕು. ಇವೆರಡು ಸರ್ಕ್ಯೂಟ್ ಅಲ್ಲಿ ಇದೆ ಅನ್ನೋದನ್ನ ಈಗ ನಾವು ನೆನಪಿಟ್ಕೊಂಡು ಮುಂದೆ ಹೋಗೋಣ. ಯಾಕೆ ಒಂದು ಕರಹಸ್ತದಲ್ಲಿಯೇ ಕೊಟ್ರು, ಬಲ ಕರಹಸ್ತದಲ್ಲಿ ಯಾಕೆ ಕೊಡ್ಲಿಲ್ಲ ಅನ್ನೋದು ಒಂದು ಸುಂದರವಾದ ಪ್ರಶ್ನೆ. ಏನಂದ್ರೆ, ಈಗ ಎಷ್ಟೋ ಜನ ನಾವೆಲ್ಲರೂ, ಮೋಸ್ಟ್ ಆಫ್ ಅಸ್ ಆರ್ ರೈಟ್ ಹ್ಯಾಂಡೆಡ್ ಪೀಪಲ್, ಬಲಹಸ್ತವನ್ನೇ ನಾವು ಹೆಚ್ಚು ಉಪಯೋಗಿಸ್ತಾ ಇದ್ದೀವಿ. ಬಲಹಸ್ತವನ್ನ, ಬಲಭಾಗವನ್ನ ಯಾರು ಹೆಚ್ಚು ಉಪಯೋಗಿಸ್ತಾರೋ ಅವರಲ್ಲಿ ಎಡಮೆದಳು ಯಾವಾಗಲೂ ಬಲಯುತವಾಗಿರ್ತಾ ಇದೆ. ದಿಸ್ ಇಸ್ ಪ್ರೂವನ್ ಮೆಡಿಕಲ್ ಸೈನ್ಸ್. ಬಲಭಾಗದ ಒಂದು ಯೂಸರ್ಸ್ ಇದಾರಲ್ಲ, ಉಪಯೋಗಿಗಳು, ಅವರೆಲ್ಲರ ಒಂದು ತಲೆಯಲ್ಲಿ ಎಡಮೆದಳು ಬಲಯುತವಾಗ್ತಾ ಇದೆ. ಅದೇ ಎಡ ಭಾಗದವರು ಯೂಸ್ ಮಾಡ್ತಾ ಇರೋದ್ರಲ್ಲಿ ನಾವು ಮಾಡ್ತಾನೆ ಇಲ್ಲ ಹೆಚ್ಚು, ಎಡಗೈಯನ್ನಿ, ಎಡಕಾಲು, ಇದು ಅಂದ್ರೆ ಎಡಭಾಗದ ಭಾಗವನ್ನು ನಾವು ಹೆಚ್ಚು ಉಪಯೋಗಿಸಲ್ಲ. ಆದ್ರಿಂದ ನಮ್ಮ ಬಲಯುತ ಮಾಡ್ಬೇಕಾಗ್ತಾ ಇದೆ. ಬಲಭಾಗದ ಮೆದುಳನ್ನ ಬಲಯುತವಾಗಿ ಮಾಡೋಕೆ ಎಡಕರ ಹಸ್ತದಲ್ಲಿ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳಿ, ಮೆದುಳಿನಿಂದ ಬರುವ ಎಲ್ಲಾ ನರಗಳು ಈ ಕುತ್ತಿಗೆಯಲ್ಲಿ ಮೆಡುಲಾ ಒಬ್ಲಾಂಗಿಂತ ಮೇಲೆ ಅವು ಬಲಗಡೆವು ಎಡಕ್ಕೆ ಬರ್ತವೆ, ಎಡಗಡೆವು ಎಲ್ಲ ಬಲಕ್ಕೆ ಬರ್ತವೆ. ಆ ಚಿತ್ರವನ್ನ ನಂತರ ನಿಮಗೆ ತೋರಿಸ್ತೀನಿ. ಇದು ಒಂದು ಅಂದ್ರೆ ಬಲಭಾಗದ ಮೆದುಳನ್ನ ನಾನು ಎಡಕರ ಹಸ್ತದಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ಪೂಜೆ ಮಾಡೋದ್ರಿಂದ ನನ್ನ ಬಲಭಾಗದ ಮೆದುಳು ಬಲಯುತವಾಗೋದಿದೆ ಅನ್ನೋ ಸತ್ಯವನ್ನ ನಾವು ಅರಿಯಬೇಕು. ಮುಂದೆ ಒಂದೇ ಒಂದು ಮಂತ್ರವನ್ನು ಕೊಟ್ರು, ಅದು ಷಡಕ್ಷರಿಯನ್ನಿ ಅಥವಾ ಪಂಚಾಕ್ಷರಿ ಮಂತ್ರ. ಏನದು? ನ ಮ ಶಿ ವಾಯ ಅಂದಾಗ ಏನಾಗ್ತಾ ಇದೆ ಅದನ್ನ ನಾವು ಅರ್ಥಕೊಳ್ಬೇಕು. ಬೇರೆ ಯಾವುದೇ ಮಂತ್ರವನ್ನು ಕೊಟ್ಟಿಲ್ಲ. ಯಾಕೆ ಅಷ್ಟೊಂದು ಮಹತ್ವವನ್ನ ಮಂತ್ರಕ್ಕೆ ಕೊಟ್ಟಿದ್ದಾರೆ ಅನ್ನೋ ಅರಿವು ನಮಗಾಗ್ಬೇಕು, ಅದನ್ನು ಅರಿಯೋಣ. ಹಾಗೇನೆ ಇಷ್ಟಲಿಂಗ ಅಂತ ಕೊಟ್ಟ ತಕ್ಷಣ ಒಂದು ಸಾಲಿಗ್ರಾಮ ಒಂದು ಕಲ್ಲನ್ನು ನೋಡ್ಬಹುದು ನೀವು, ಅಥವಾ ಬೇರೆ ಯಾವುದಾದ್ರೂ ಸುಂದರವಾದ ಕಲ್ಲನ್ನ ಅಥವಾ ಶ್ರೀಗಂಧದ ಮರದ ಮಾಡಿದಂತ ಒಂದು ಗುಂಡು ಗೋಲಾಕಾರದ ಯಾವುದಾದ್ರೂ ವಸ್ತುವನ್ನು ಕೊಡಬಹುದಾಗಿತ್ತು. ಇಲ್ಲ, ಬಂಗಾರದು ಬೆಳ್ಳಿದು ಕೊಡ್ಲಿಲ್ಲ. ಇಷ್ಟಲಿಂಗವನ್ನ ಒಂದು ಪೀಠಕ ಲಿಂಗದ ಮೇಲೆ ಇಂಗಾಲದ ದ್ರವ್ಯಗಳಿಂದ ಮಾಡಿರುವಂತಹ ಒಂದು ಲಿಂಗವನ್ನ ಅವ್ರು ಕೊಟ್ರು. ಏನೇನದ್ರಲ್ಲಿ ಹಾಕಿದ್ರು, ಯಾಕೆ ಅದು ಎಲ್ಲ ಬೇಕಾಗಿತ್ತು, ಅದನ್ನ ಕೂಡ ನಾವು ಅರ್ಥಕೊಳ್ಬೇಕು. ಈ ಸರ್ಕ್ಯೂಟ್ ಹೇಗಿದೆ ನೋಡಿ, ಕರಹಸ್ತದಲ್ಲಿ ಲಿಂಗ ಇದೆ, ಆ ಲಿಂಗ ಕಣ್ಣಿನಿಂದ ನೋಡ್ತೀರಿ, ಮೆದುಳು, ಈ ತರ ಎರಡು ಸರ್ಕ್ಯೂಟ್, ಕೈಯಿಂದ ಮತ್ತು ಕಣ್ಣಿನಿಂದ ಎರಡು ಸಂಪರ್ಕ ಮಾರ್ಗಗಳನ್ನ ತಾವು ಅರ್ಥಕೊಂಡಿದ್ರಿ ಅಂತ ನನಗನ್ಸುತ್ತಾ ಇದೆ. ಈಗ ನೋಡಿ, ಇದೇ ಮೆದುಳು. ಬಲಭಾಗದ ಎಲ್ಲಾ ಮೆದುಳಿನ ನರಗಳು ಎಡಭಾಗಕ್ಕೆ ಬರ್ತಾ ಇವೆ, ಎಡಭಾಗದ ಎಲ್ಲಾ ನರಗಳು ಬಲಭಾಗಕ್ಕೆ ಬರ್ತವೆ. ಹೀಗೆ ಕ್ರಿಸ್ ಕ್ರಾಸ್ ಆಗುತ್ತೆ. ಹೀಗಾಗಿ ಬಲಭಾಗದ ಮೆದುಳಿನ ಬಲವರ್ಧನೆಯನ್ನ ಮಾಡೋಕೆ ಎಡಕರ ಹಸ್ತದಲ್ಲಿ ನಮ್ಮ ಶರಣರು ನಮಗೆ ಆ ಇಷ್ಟಲಿಂಗವನ್ನ ಕೊಟ್ಟರು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಮಂತ್ರ ಹೇಗೆ? ಬರೀ ನಮಃ ಶಿವಾಯ ಅನ್ನೋದ್ರಿಂದ ಏನೇನಾಗ್ತಾ ಇದೆ ನೋಡಿ. ಓಂ ಅನ್ನೋದು ಅ ಉ ಮ ಅನ್ನೋದು ಅದರ ಒಂದು ಅರ್ಥ, ಅದೊಂದು ಸಂಯುಕ್ತಾಕ್ಷರ. ಅ ಉ ಮ ಎಂಬ ಅಕ್ಷರಗಳಿಂದ ಆದ ಒಂದು ಅಕ್ಷರ ಅದು ನೋಡಿ. ಅ ಅಂದ್ರೆ ನಾಲಿಗೆ ಆರಂಭದಲ್ಲಿ ಆರುತ್ತೆ, ಉ ಅಂದಾಗ ನಾಲಿಗೆಯ ಮಧ್ಯ ಬರ್ತಾ ಇದೆ, ಮ ಅಂದಾಗ ಎರಡೂ ತುಟಿಗಳು ಮಿಲನವಾಗ್ತಾ ಇವೆ.
ಎರಡು ತುಟುಗಳ ಮಿಲನವಾಗೋದಿದೆಯಲ್ಲ, ಅದು ಆಜ್ಞಾಚಕ್ರ. ನೆನ್ಪಿಟ್ಕೋಬೇಕು. ಆಜ್ಞಾಚಕ್ರದಲ್ಲಿ ಮಹಾಲಿಂಗ ಇದೆ. ನಮಃ ಶಿವಾಯ ಅಂದಾಗ ನ ಅಂದ್ರೆ ನೆಲ, ಅದು ಮೂಲಾಧಾರ ಚಕ್ರ, ಅಲ್ಲಿರೋದು ಆಚಾರಲಿಂಗ. ಮ ಅನ್ನೋದು ಅದು ಜಲತತ್ವ, ಅದು ಸ್ವಾಧಿಷ್ಠಾನ ಚಕ್ರ, ಅಲ್ಲಿರುವ ಲಿಂಗ ಗುರುಲಿಂಗ. ಸಿ ಅನ್ನೋದು ಅಲ್ಲಿ ಅಗ್ನತತ್ವ ಇದೆ, ಅಲ್ಲಿ ಮಣಿಪೂರಕ ಚಕ್ರವಿದೆ, ಅಲ್ಲಿ ಶಿವಲಿಂಗ ಇದೆ. ವಾ ಅನ್ನೋದು ವಾಯು, ಅದು ಅನಾಹತ ಚಕ್ರ ಇದೆ, ಅಲ್ಲಿ ಜಂಗಮಲಿಂಗ ಇದೆ. ಯ ಅನ್ನೋದು ಆಕಾಶ, ವಿಶುದ್ಧಿ ಚಕ್ರ ಇದೆ. ಇವೆಲ್ಲ ನೋಡಿ, ಮೂಲಾಧಾರ ಚಕ್ರ ಇರೋದು ಕೆಳಗೆ, ಅದೆಲ್ಲ ನಾವು ಮುಂದೆ ಮಾತಾಡೋರಿದ್ದೀವಿ. ಆದ್ರೆ ಇವೆಲ್ಲ ನಮಃ ಶಿವಾಯ ಓಂ ಅಂದಾಗ ಮೂಲಾಧಾರ ಚಕ್ರ ಹಿಡಿದು ಅಂದ್ರೆ ಆಚಾರಲಿಂಗ, ಗುರುಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗದವರೆಗೆ ಪೂಜೆ ನಡೀತಾ ಇದೆ. ನಿಧಾನವಾಗಿ ಓಂ ನಮಃ ಶಿವಾಯ ಅಥವಾ ನಮಃ ಶಿವಾಯ ಓಂ ಅಂದಾಗ ಆ ಎಲ್ಲ ಲಿಂಗಗಳಿಗೆ ನಿಮ್ಮ ಪೂಜೆ ಸಲ್ಲಲ್ಪಟ್ಟು ಅವೆಲ್ಲ ಉದ್ದೀಪನಗೊಳ್ತಾ ಇವೆ, ಅಲ್ಲಿಯ ಶಕ್ತಿಗಳು, ಅಲ್ಲಿರುವ ಭಕ್ತಿಗಳು. ಹೀಗಾಗಿ ಬರೀ ಓಂ ಅಂತಾನೆ ಅಷ್ಟೇ ತಗೊಳ್ಳಿ ನೀವು. ಇಡೀ ಓಮದ ಅಕ್ಷರವನ್ನ ನೀವು ಒಂದು ಕನ್ನಡದ ಒಂದು ಸುಂದರ ಅಕ್ಷರವನ್ನ ನೀವು ಹೀಗೆ ಬರೆದ್ರೆ, ಇಲ್ಲಿ ನೋಡಿ, ಇದಕ್ಕೊಂದು ಕೊಂಬು ಕೊಡ್ತೀರಾ. ಓಂ ಹೇಗೆ ಬರಿತೀರಾ? ಹೀಗೆ ಓ ಬರಿತೀರಾ, ಕೊನೆಗೆ ನಡುವೆ ಒಂದು ಶೂನ್ಯ ಬರಿತೀರಾ, ಅದಕ್ಕೊಂದು ಕೊಂಬು ಕೊಡ್ತೀರಾ. ಆ ಕೊಂಬು ಕೊಡೋದೇನಿದೆಯಲ್ಲ, ಅದು ಜ್ಯೋತಿರಾಕೃತಿ, ಆಜ್ಞಾಚಕ್ರ, ಮಹಾಲಿಂಗ, ಐಕ್ಯಸ್ಥಲ. ಅಲ್ಲಿ ಮುಂದೆ ಒಂದು ಸೊನ್ನೆ ಕೊಡ್ತೀರಾ, ಅದು ದರ್ಪಣಾಕೃತಿ, ವಿಶುದ್ಧಿ ಚಕ್ರ, ಪ್ರಸಾದಿ ಲಿಂಗ, ಶರಣಸ್ಥಲ. ಈ ಎರಡು ಓ ಹೇಗಂದ್ರೆ ಒಂದು ಕೋದಂಡ. ಕೋದಂಡ ಅಂದ್ರೆ ಒಂದು ಬಿಲ್ಲಿರುತ್ತೆ ನೋಡಿ, ಆ ಬಿಲ್ಲಿನ ಒಂದು ಅರ್ಧ ಭಾಗ ಅಂತ ಇಟ್ಕೊಂಡು ದಂಡಕಾಕೃತಿ, ಅದು ಸ್ವಾಧಿಷ್ಠಾನ ಚಕ್ರ. ಇದಕ್ಕೆ ಏನ್ ಹೀಗೆ ಕೊಂಬು ಕೊಟ್ಟಿದಿರಲ್ಲ, ಅದು ತಾರಕಾಕೃತಿ. ಕೆಳಗಿಂದು ಇದು ದಂಡಕಾಕೃತಿ. ಇಷ್ಟೇ ನೋಡ್ಕೊಳ್ಳಿ. ಇದು ಪಿಂಕ್ ಕಲರ್ದು ಇದೆಯಲ್ಲ, ಗುಲಾಬಿ ಕಲರ್ದು, ಅದು ತಾರಕಾಕೃತಿ. ಇಲ್ಲಿಂದ ಇಷ್ಟೇ ಒಂದು ದಂಡಕಾಕೃತಿ. ಇಲ್ಲಿ ಎರಡು ತಾರಕಾಕೃತಿಯಲ್ಲಿ ಆಧಾರ ಚಕ್ರ, ಪೃಥ್ವಿ ತತ್ವ, ಭಕ್ತಸ್ಥಲ. ದಂಡಕಾಕೃತಿಯಲ್ಲಿ ಸ್ವಾಧಿಷ್ಠಾನ ಚಕ್ರ, ಅದು ಜಲತತ್ವ, ಹಾಗೇನೆ ಮಹೇಶ ಸ್ಥಳ. ಮುಂದೆ ಇವೆರಡು ಹೀಗೆ ಬರ್ತಾ ಇದೆ, ಡಬ್ಲ್ಯೂ ತರ, ಇಂಗ್ಲಿಷಿನ ಡಬ್ಲ್ಯೂ ತರ. ಒಂದಕ್ಕೆ ಕುಂಡಲಾಕೃತಿ ಅಂತಾರೆ, ಇನ್ನೊಂದಕ್ಕೆ ಅರ್ಧಚಂದ್ರಾಕೃತಿ ಅಂತಾರೆ. ಕುಂಡಲಾಕೃತಿಯಲ್ಲಿ ಮಣಿಪೂರಕ ಚಕ್ರವಿದ್ದು ಅಲ್ಲಿ ಅಗ್ನಿತತ್ವ ಇದೆ. ಹಾಗೇನೆ ಈ ಒಂದು ಇದರಲ್ಲಿದೆಯಲ್ಲ, ಇನ್ನೊಂದು ಅರ್ಧಚಂದ್ರಾಕೃತಿಯಲ್ಲಿ ಅನಾಹತ ಚಕ್ರ, ವಾಯು ತತ್ವ ಅಥವಾ ಪ್ರಾಣಲಿಂಗಿ ಸ್ಥಳ ಇದೆ. ಹೀಗಾಗಿ ನೀವು ಬರೀ ಓಂ ಅಂತ ನಿಧಾನವಾಗಿ ಓಂ ಅಂದಾಗ್ಲೂ ಕೂಡುವೆ ಅಲ್ಲಿ ಇಷ್ಟೊಂದು ಲಿಂಗಗಳನ್ನ ಎಲ್ಲವನ್ನು ಅಲ್ಲಿ ಇಟ್ಬಿಟ್ರು. ಹಾಗೇನೆ ಮುಂದಿನ ಚಕ್ರಗಳು ಅಲ್ಲೆಲ್ಲ ಇವೆ. ಸಹಸ್ರಾರ ಚಕ್ರ ಇದೆ, ಪಶ್ಚಿಮ ಚಕ್ರ ಇದೆ, ಹಾಗೇನೆ ಅಲ್ಲಿ ನಮ್ಮ ಶಿಖಾಚಕ್ರವಿದೆ, ಎಲ್ಲವನ್ನೂ ಇದೆ ನೋಡಿ. ಇಲ್ಲಿ ಪಶ್ಚಿಮ ಚಕ್ರ ಬರ್ತಾ ಇದೆ, ಹಾಗೇನೆ ಇಲ್ಲಿ ಬ್ರಹ್ಮಚಕ್ರ ಬರ್ತಾ ಇದೆ, ಹಾಗೇನೆ ಶಿಖಾಚಕ್ರ ಬರ್ತಾ ಇದೆ. ಹೀಗಾಗಿ ನವಲಿಂಗಗಳ ಎಲ್ಲವನ್ನ ಇಲ್ಲಿ ಅಳವಡಿಸಿ ಬಿಟ್ರು. ಇಷ್ಟಲಿಂಗವೇ ನಿಷ್ಕಲಲಿಂಗ. ಸಹಸ್ರಾರ ಚಕ್ರದಲ್ಲಿರುವ ಇಷ್ಟಲಿಂಗವೇ ಅದು ಏನಾಗಿದೆ ಅಂದ್ರೆ ನಿಷ್ಕಲಲಿಂಗವಾಗಿದೆ. ಹಾಗೇನೆ ಪ್ರಾಣಲಿಂಗ ಏನಿದೆಯಲ್ಲ, ಅದು ಶಿಖಾಚಕ್ರದಲ್ಲಿರುವಂತಹ ನಿಶೂನ್ಯ ಲಿಂಗವಾಗಿದೆ. ಭಾವಲಿಂಗ ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗವಾಗಿದೆ ಅನ್ನೋದು ಕೂಡ ಅವ್ರು ಹೇಳಿದ್ರು. ಯಾವಾಗ ಜಗತ್ತು ಸಹಸ್ರಾರ ಚಕ್ರದ ನಂತರ ನಿಂತು ಬಿಡ್ತೋ, ಅದರ ಮುಂದೆ ಹೋಗಿ ನಮ್ಮ ಶರಣರು ಮತ್ತೆ 3 ಚಕ್ರಗಳನ್ನ ಹೇಳಿದ್ರು. ಯಾವ ಚಕ್ರಗಳು ಸಹಸ್ರಾರ ಚಕ್ರದ ನಂತರ ಬರೋದು, ಅಲ್ಲಿ ಅದನ್ನೆಲ್ಲ ನಾವು ಮುಂದಿನ ಕ್ಲಾಸ್ನಲ್ಲಿ ಓದೋರಿದ್ದೀವಿ. ಆದ್ರೂ ನಿಮಗೆ ಗೊತ್ತಿರಲಿ, ಮೇಲಿನ ಮೇಲೆ ಹೇಳಿದಾಗ ಅದು ಮನದಟ್ಟಾಗುತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಸಹಸ್ರಾರ ಚಕ್ರದಲ್ಲಿ ನಿಷ್ಕಲಲಿಂಗ, ಅದರ ನಂತರ ಈ ಬ್ರಾಹ್ಮಣರು ಜುಟ್ಟು ಬಿಡುವಲ್ಲಿ ಶಿಖಾಚಕ್ರ ಅಂತ ಕೊಟ್ಟು ಅಲ್ಲಿ ನಿಶೂನ್ಯ ಲಿಂಗ ಕೊಟ್ಟರು. ಹೆಣ್ಮಕ್ಳೆಲ್ಲ ತುರುಬು ಕಟ್ಕೊಳ್ತಿರಲ್ಲ, ಅಲ್ಲಿ ಪಶ್ಚಿಮ ಚಕ್ರ ನಿರಂಜನ ಲಿಂಗವನ್ನ ಕೊಟ್ಟರು. ಅದರ ಕೆಳಗಡೆ ಇನ್ನೂ ಒಂದು ಲಿಂಗ ಕೊಟ್ಟರು, ಅನುಲಿಂಗ ಅಥವಾ ಅನುಚಕ್ರ ಅನುಲಿಂಗ ಕೊಟ್ಟರು. ಅವೆಲ್ಲ ಏನು ಅಂತ ನಾವು ಮುಂದಿನ ಕ್ಲಾಸ್ಗಳಲ್ಲಿ ನೋಡೋರಿದ್ದೀವಿ. ಇದೊಂದು ವಿಶಾಲವಾದ, ಅತ್ಯುನ್ನತವಾದ, ಹಾಗೇನೆ ವೈಜ್ಞಾನಿಕವಾದ ಧರ್ಮವಾಗಿರೋದ್ರಿಂದ ಈ ತತ್ವಗಳ ಆಚರಣೆ, ಅರಿವು ನಮಗೆ ಇರಲೇಬೇಕಾಗಿರೋದ್ರಿಂದ ಇದರ ಅಭ್ಯಾಸವನ್ನ ನಾವು ಈಗ ಕೈಗೊಂಡಿದ್ದೇವೆ ನಮ್ಮ ವಚನ ಮಂದಾರ ವೇದಿಕೆಯಲ್ಲಿ. ಅದಕ್ಕೆ ಏನ್ ಹೇಳಿದ್ರು ಶಿವಯೋಗಿ ಸಿದ್ದರಾಮೇಶ್ವರು, ಸೊನ್ನಲಾಪುರದ ಸಿದ್ದರಾಮೇಶ್ವರು ಮಹಾನ್ ಶಿವಯೋಗಿಗಳು. ಎಲ್ಲ ಜನರಿಗೆ ಶಿವಯೋಗಿ ಅನ್ನೋಕ್ಕಾಗೋಲ್ಲ. ಕೇವಲ ಷಣ್ಮುಖ ಸ್ವಾಮಿ ಶಿವಯೋಗಿಗಳು, ಸಿದ್ದರಾಮೇಶ್ವರ ಶಿವಯೋಗಿಗಳು, ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು, ಹೀಗೆ ಅಂತ ನಾವು ಅನ್ಬೇಕಾಗುತ್ತೆ. ಎಲ್ರಿಗೂ ಶಿವಯೋಗಿ ಅನ್ನೋಕ್ಕಾಗೋಲ್ಲ. ಅಲ್ಲಿ ಏನ್ ಹೇಳಿದ್ರೆ ಅಂದ್ರೆ ಇಷ್ಟಲಿಂಗವೇ ಪ್ರಾಣಲಿಂಗವೇ ಇಷ್ಟ, ಬೇರೆ ಇಲ್ಲ. ಹೇಗೆ ಎರಡು ಒಂದೇ ಅಂದ್ರೆ ದೃಷ್ಟಿ ಬಲಿಯಲು ಭಯ ಒಂದಾದುದು. ದಿನನಿತ್ಯ ನಿರೀಕ್ಷೆ, ಅರ್ಧಲಿಮಿತ ಕಣ್ಣುಗಳಿಂದ, ಅನಿಮಿಷ ದೃಷ್ಟಿಯಿಂದ ಅದನ್ನು ನೋಡ್ತಾ
ದೃಷ್ಟಿ ಬಲಿಯಲು ಉಭಯ ಒಂದಾದುದು. ಇಷ್ಟವನು ನೋಡಲು ಸಕಲ ಸಂಧಾನದ ನಿಷ್ಕಲದವನಲಯ್ಯ. ಸಕಲ ಸಂಧಾನದ ಅಂದ್ರೆ ನಾನು ಎಷ್ಟೊಂದು ಆ ಇಷ್ಟಲಿಂಗದಲ್ಲಿ ಬರಿತಾ ಹೋಗ್ತೀನಿ ಅಂದ್ರೆ ಕೊನೆಗೆ ನನಗೆ ಹೋಗ್ಬೇಕಾಗಿರೋದು ನಿಷ್ಕಲಲಿಂಗ, ಬ್ರಹ್ಮರಂಧ್ರದಲ್ಲಿರುವ ಆ ನಿಷ್ಕಲದ ಹೊನಲನ್ನ ನೋಡ್ಬೇಕಾಗಿದೆ. ಅದಕ್ಕೆ ನನ್ನ ಇಷ್ಟಲಿಂಗ ಪೂಜೆ ಬೇಕು, ದಿನನಿತ್ಯದ ಶಿವಯೋಗ ಬೇಕು. ಒಂದು ಏನು ಸತ್ಯ ಅಂದ್ರೆ ನನ್ನ ಕರಹಸ್ತದಲ್ಲಿರುವ ಇಷ್ಟಲಿಂಗ ಮತ್ತು ನನ್ನ ಒಳಗಿರುವ ಪ್ರಾಣ ಒಂದೇ ಆಗಿರ್ತಾ ಇರುವುದೇ ಆ ಅರಿವಿನಲ್ಲಿರ್ಬೇಕು. ಅದು ಅತ್ಯಂತ ಸತ್ಯವಾದ ಮಾತಾಗಿದೆ. ಹೀಗಾಗಿ ಏನಾಗ್ತಾ ಇದೆ ಬಂದು ಅಂದ್ರೆ ಪರಮಾತ್ಮ ಏನೂ ಇಲ್ಲದಂದು ಪರಮಾತ್ಮ ಯಾವಾಗ ಈ ಸೃಷ್ಟಿಯನ್ನು ನಿರ್ಮಿಸಬೇಕು ಅಂತ ಒಂದು ತನ್ನ ಲೀಲಾ ವಿನೋದವನ್ನ ಮಾಡಬೇಕು, ಲೀಲೆಯನ್ನು ಮಾಡಬೇಕು ಅಂತ ಒಂದು ಉದ್ದೇಶವನ್ನಿಟ್ಟುಕೊಂಡು ತನ್ನ ಕಾರ್ಯಕ್ಕೆ ಸಿದ್ಧನಾದನು. ಅವನಲ್ಲಿರುವ ಚಿತ್ಶಕ್ತಿಯ ಚಲನೆಯಿಂದ ಒಂದು ಅಂಗಸ್ಥಲವಾದ್ರೆ ಇನ್ನೊಂದು ಲಿಂಗಸ್ಥಲವಾಯಿತು. ಅದಕ್ಕೆ ಇರ್ಲಿ ಏನಾಯ್ತು, ಈ ಲಿಂಗ ಅನ್ನೋದೇನ್ ಕೊಟ್ಟಿದಾರಲ್ಲ ಅದು ನೋಡಿ. ಈಗ ನಮ್ಮ ಮನೀಶ್ ಅವರು ಒಂದು ಸುಂದರವಾದ ಗಾಯನವನ್ನ ಮೊದಲು ಮಾಡಿದ್ರು. ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಶರಣು ಶರಣಾರ್ಥಿ ಅಂತ ಅದು ಬಂತು. ಅದನ್ನೇ ಅಂದ್ರೆ ಲಿಂಗವೆಂಬುದು ಸರ್ವಕಾರಣ ಪರಮ ನಿರ್ಮಲ, ಲಿಂಗವೆಂಬುದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ, ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ. ಇವು ಪಂಚಲಕ್ಷಣಗಳಾಗಿವೆ, ಶಿವನ ಪಂಚಲಕ್ಷಣಗಳು. ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಅಂದ್ರೆ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ. ಈ ನನ್ನ ಕರಹಸ್ತದಲ್ಲಿರುವ ಲಿಂಗವೆಂಬುದು ಸರ್ವ ಲೋಕೋತ್ಪತ್ತಿಗೆ ಮೂಲ ಕಾರಣ. ಲಿಂಗವೆಂಬುದು ಶರಣರ ಜನ್ಮವಾರಿದಿಯ ದಾಂಟಿಸುವ ಭೈತ್ರವು. ನಾನು ಎಷ್ಟೇ ಕಷ್ಟದ ಸಾಗರದಲ್ಲಿರಲಿ, ಎಷ್ಟೇ ಕಷ್ಟಗಳನ್ನ ಎದುರಿಸ್ತಾ ಇರಲಿ, ಎಂತಹ ಸಂಕಷ್ಟದಲ್ಲಿಯೇ ಇರಲಿ, ನನ್ನನ್ನ ಆ ಕಷ್ಟಗಳಿಂದ ದಾಟಿಸುವ ಭೈತ್ರವು ಅಂದ್ರೆ ಒಂದು ನೆರೆ ಬಂದಾಗ, ನದಿಗೆ ಪ್ರವಾಹ ಬಂದಾಗ ದಾಟಿಸುವ ದೋಣಿಯಾಗಿದೆ ನನ್ನ ಇಷ್ಟಲಿಂಗ. ಲಿಂಗವೆಂಬುದು ಶರಣರ ಹೃದಯದಲ್ಲಿ ಬೆಳಗುವ ಜ್ಯೋತಿರ್ಮಯ ಲಿಂಗವಾಗಿದೆ ರೀ. ಇಂತಿ ಲಿಂಗದ ಮರ್ಮವನ್ನು ಅರಿದವನು. ಹೀಗಾಗಿ ಈ ಒಂದು ಕಾರ್ಯಕ್ಕೆ ನಾವು ತೊಡಗಬೇಕು. ಏನಿದೆ ಇದು ಇಷ್ಟಲಿಂಗ? ಯಾಕೆ 2 ಲಕ್ಷ ಜನ ಆ ಕಲ್ಯಾಣದಲ್ಲಿ ಕೂಡಿಕೊಂಡು ಎಲ್ಲೂ ಹೋಗದೆ ಬರೀ 1 ವಾರ ಶಿಬಿರ ಇತ್ತು ಅಂತ ಹೋದ್ರು, 1 ತಿಂಗಳ ಒಂದು ಶಿಬಿರ ಅಂತ ಇಲ್ಲ, ಕೊನೆವರೆಗೂ ತಮ್ಮ ಉಸಿರಿನ ಕೊನೆವರೆಗೂ ಕಲ್ಯಾಣ ಕ್ರಾಂತಿ ಆಗೋವರೆಗೂ ವಚನ ಸಾಹಿತ್ಯದ ರಕ್ಷಣೆಗೆ ತಮ್ಮ ಪ್ರಾಣ ಬಲಿದಾನ ಮಾಡುವವರೆಗೂ ಎಲ್ಲರೂ ಕೂಡಿಕೊಂಡೇ ಇದ್ರು. ಯಾಕೆ? ಈ ಲಿಂಗ ಅಷ್ಟೊಂದು ಸರ್ವ ಸಂಪತ್ತಾಚಾರ ಅಂತ ಹೇಳ್ತಾರೆ. ಅದನ್ನ ನಾವು ಆ ಶರಣೆಯರಿಗೆ ಅದು ಕೊಟ್ಟು, ಅದಕ್ಕೆ ಏನಿದು ಚೆನ್ನಬಸವಣ್ಣವರು ಅದಕ್ಕೇನ್ ಹೇಳಿದ್ರು? ಹರ ಅಂದ್ರೆ ಪರವಸ್ತು, ಪರಮಾತ್ಮ ತನ್ನ ರೂಪ ತೋರಲಿಕ್ಕೆ ಶ್ರೀ ಗುರುವಾದ. ಆ ಗುರುವೇ ಕರಸ್ಥಲಕ್ಕೆ ಲಿಂಗವಾದ, ಮನಸ್ಥಲಕ್ಕೆ ಮಂತ್ರವಾದ, ತನುಸ್ಥಲಕ್ಕೆ ಪ್ರಸಾದವಾದ, ಪ್ರಾಣಸ್ಥಲಕ್ಕೆ ಜಂಗಮವಾದ. ಹೀಗಾಗಿ ನಿಮ್ಮ ಕರಹಸ್ತದಲ್ಲಿರುವ ಇಷ್ಟಲಿಂಗದಲ್ಲಿ ಗುರು, ಲಿಂಗ, ಮಂತ್ರ, ಪ್ರಸಾದ, ಜಂಗಮ ಇಂತೀ ತ್ರಿವಿಧದಲ್ಲಿ ತ್ರಿವಿಧ ಸಾಹಿತ್ಯವಾದನಯ್ಯ ಕೂಡಲ ಚನ್ನ ಸಂಗನಲ್ಲಿ ಬಸವಣ್ಣನು. ಅದು ಸಾಮಾನ್ಯವಾದ ತತ್ವ ಅಲ್ಲ. ಬರೀ ಇಷ್ಟಲಿಂಗ ಲಿಂಗ ಅಲ್ಲ. ಅಲ್ಲಿ ಗುರು ಇದ್ದಾನೆ, ಜಂಗಮ ತತ್ವ ಇದೆ, ಪ್ರಸಾದ ಇದೆ, ಮಂತ್ರ ಇದೆ, ಎಲ್ಲವೂ ಅಲ್ಲಿ ಇದೆ ಅನ್ನೋದನ್ನ ನಾವು ಯಾವಾಗಲೂ ಆ ಸತ್ಯವನ್ನ ಅರಿತಿರಬೇಕು. ಆಗಲೇ ಹೇಳಿದ ಹಾಗೆ ಪರಮಾತ್ಮ 2 ವಿಧವಾಗಿ ರೂಪುಗೊಂಡು, ಒಂದು ಲಿಂಗಸ್ಥಲ, ಇನ್ನೊಂದು ಅಂಗಸ್ಥಲ. ಲಿಂಗಸ್ಥಲದಲ್ಲಿ ಭಾವಲಿಂಗ, ಪ್ರಾಣಲಿಂಗ, ಇಷ್ಟಲಿಂಗ. ಅಂಗಸ್ಥಲದಲ್ಲಿ ಯೋಗಾಂಗ, ಭೋಗಾಂಗ, ತ್ಯಾಗಾಂಗ. ಇವೇ ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ ತಾವು ಕರಿತಾ ಇದ್ದೀರಾ. ಹೀಗಾಗಿ ಲಿಂಗಸ್ಥಲ ಅನ್ನೋದು ಒಂದು ಬೀಜ ಆದ್ರೆ ಅಂಗಸ್ಥಲ ಅನ್ನೋದು ಒಂದು ವೃಕ್ಷ. ಬೀಜವನ್ನು ಅವನು ಲಿಂಗದ ರೂಪದಲ್ಲಿ ಬಿತ್ತಿದ್ರೆ, ವೃಕ್ಷ ಅನ್ನೋದು ನಮ್ಮ ದೇಹದ ರೂಪದಲ್ಲಿ, ಕಾಯದ ರೂಪದಲ್ಲಿ ಈ ಸ್ಥೂಲ, ಸೂಕ್ಷ್ಮ, ಕಾರಣ ಅಥವಾ ಯೋಗಾಂಗ, ಭೋಗಾಂಗ, ತ್ಯಾಗಾಂಗ ಅಂತ ವಿವಿಧ ರೂಪದಲ್ಲಿ ಅದು ಪರಿವರ್ತಿತ ಆಗ್ತಾ ಇದೆ. ಶಿವಜ್ಞಾನ, ಶಿವಯೋಗ ಅನ್ನೋದು ಅತ್ಯಂತ ಮುಂದುವರಿದ ಒಂದು ವಿಜ್ಞಾನವಾಗಿದೆ. ಅದನ್ನ ನಾವು ಅಭ್ಯಸನ ಮಾಡಲಿಕ್ಕೆ ಮನಸ್ಸಾಗ್ಲಿಲ್ವೋ, ಅಥವಾ ಅದನ್ನು ಹೇಳೋರು ನಮ್ಗೆ ಹೇಳಲಿಲ್ವೋ, ಅಥವಾ ನಮಗೆ ಆ ಕುತೂಹಲ ಇರಲಿಲ್ವೋ, ಏನಾಯಿತೋ ನನಗೆ ಗೊತ್ತಿಲ್ಲ. ಆದರೆ ಆ ಗ್ಯಾಪ್ ಆಗಿದ್ದಂತೂ ಖಂಡಿತ ಸತ್ಯ. ಅದಕ್ಕೆ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಅನುಚಕ್ರ, ಅನುಲಿಂಗ ಎಲ್ಲಿದೆ? ಅದು ಹೆಣ್ಣು ಮಕ್ಕಳು ತುರುಬು ಕಟ್ಟಿಕೊಳ್ಳುವ ಕೆಳಗಿನ ಸ್ಥಾನ, ಅಂದ್ರೆ ಸ್ವಲ್ಪ ಕುತ್ತಿಗೆಯ ಮೇಲೆ. ಅಲ್ಲಿ ಸೆರೆಬೆಲಂ,
ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಉಪಮೆದುಳು ಅಥವಾ ಉಪಮಸ್ತಿಷ್ಕದಲ್ಲಿ ಅಲ್ಲೊಂದು ಅನುಲಿಂಗ ಅಂತ ಇದೆ, ಅದು ಅನುಚಕ್ರ ಅಥವಾ ಅನುಲಿಂಗ. ಅಲ್ಲಿ ಏನೂ ಇರೋಲ್ಲ, ಅಲ್ಲಿ ಏನೂ ಇರೋಲ್ಲ. ಅದಕ್ಕೆ ಸರ್ವಶೂನ್ಯ ನಿರಾಲಂಬ ಸ್ಥಳ ಅಂತ ಹೇಳ್ತಾರೆ. ಅಲ್ಲಿ ಏನೂ ಕ್ರಿಯೆ ಇಲ್ಲ. ಆದರೆ ಏನೂ ಇಲ್ಲ ಅಂದ್ರೆ ಇಲ್ಲ, ಆ ಅನುಲಿಂಗವೇ ಇವೆಲ್ಲ ಕೆಳಗಿನ ಲಿಂಗಕ್ಕೆ, ಉಳಿದ 9 ಲಿಂಗಗಳ ಜನನಕ್ಕೆ, ಉತ್ಪತ್ತಿಗೆ ಕಾರಣವಾಗಿದೆ. ಅಲ್ಲಿಂದ ನಮ್ಮ ಪಯಣ ಶುರುವಾಗುತ್ತೆ. ದಶಲಿಂಗಗಳ ಯಾತ್ರೆ ಇದು. ಅನುಲಿಂಗದಿಂದ ಶುರುವಾಗಬೇಕು. ಅದೇನ್ ಮಾಡ್ತು? ಆ ನಿರಾಲಂಬ ಸ್ಥಳವನ್ನಿರುವ ಪಶ್ಚಿಮ ಚಕ್ರಕ್ಕೆ ಬಂತು. ಪಶ್ಚಿಮ ಚಕ್ರ ಅಂದ್ರೆ ನಾ ಹೇಳಿದ್ನೆಲ್ಲ ಆಗ್ಲೇ, ಹೆಣ್ಣು ಮಕ್ಕಳು ತುರುಬು ಕಟ್ಟಿಕೊಳ್ಳೋ ಒಳಗೆ ಹೋಗ್ಬೇಕು ತಲೆಯಲ್ಲಿ. ಅಲ್ಲಿ ಅದನ್ನೆಲ್ಲ ನಿಮಗೆ ಮುಂದಿನ ಕ್ಲಾಸ್ನಲ್ಲಿ ನಾವು ತೋರಿಸ್ತೀವಿ. ಪಶ್ಚಿಮ ಚಕ್ರದಲ್ಲಿ ಇರುವಂತಹ ನಿರಂಜನ ಲಿಂಗವಾಯಿತು. ಅಲ್ಲಿ ನಿರಂಜನ ಅಂದ್ರೆ ಅಲ್ಲಿ ಯಾವ ರಂಜನೆಗಳು ಇಲ್ಲ. ಅಲ್ಲಿ ಬಂದು ಅದು ನಿರಂಜನ ಲಿಂಗವಾಯಿತು. ಅಲ್ಲಿ ಏಕದಳವಿದೆ. ಅಲ್ಲಿಂದ ಮುಂದೆ ಬ್ರಾಹ್ಮಣರು ಜುಟ್ಟ ಬಿಡ್ತಾರಲ್ಲ, ಅದಕ್ಕೆ ಶಿಖಾಚಕ್ರ ಅಂತ ಕರೆದ್ರು. ಅಲ್ಲಿ ಅದೇ ಒಂದು ನಿರಂಜನ ಲಿಂಗದ ಒಂದು ಸಾಕಾರತೆಯಿಂದ, ಅದರ ಶಕ್ತಿಯಿಂದ ಶಿಖಾಚಕ್ರದಲ್ಲಿ ಬಂದು ಅದು ನಿಶೂನ್ಯ ಲಿಂಗವಾಯಿತು. ನಿಶೂನ್ಯ ಲಿಂಗವೇ ಆ ಶಿಖಾಚಕ್ರದಲ್ಲಿ ಇರುವಂತಹದು ತ್ರಿದಳ. ಅಲ್ಲಿ ನಮ್ಮ ವ ಅಂತ ಪ್ರಣವ ಬರ್ತಾ ಇದೆ. ಅಲ್ಲಿಂದ ಅದು ಬ್ರಹ್ಮಚಕ್ರೆ, ಸಹಸ್ರಾರ ದಳವಿರುವ ಬ್ರಹ್ಮಚಕ್ರಕ್ಕೆ ಬಂದು ನಿಷ್ಕಲ ಲಿಂಗ ಆಗ್ತಾ ಇದೆ. ಇದೆಲ್ಲ ಬರ್ಕೊಳ್ಬೇಕು. ಅನುಚಕ್ರದಲ್ಲಿ ಅನುಲಿಂಗ, ಪಶ್ಚಿಮ ಚಕ್ರದಲ್ಲಿ ನಿರಂಜನ ಲಿಂಗ, ಶಿಖಾಚಕ್ರದಲ್ಲಿ ನಿಶೂನ್ಯ ಲಿಂಗ, ಬ್ರಹ್ಮಚಕ್ರದಲ್ಲಿ ನಿಷ್ಕಲ ಲಿಂಗ ಅಥವಾ ನಿಖಲ ಲಿಂಗ. ಇವೆಲ್ಲ ನಾನು ಯಾವಾಗಲೂ ಕೇಳಿದ್ರು ನೀವು ಹೇಳೋ ಸ್ಥಿತಿಯಲ್ಲಿರಬೇಕು. ಅದಕ್ಕೆ ನಾನು ಪುಸ್ತಕ ಪೆನ್ನು ಇಟ್ಕೊಂಡು ಕೂಡ್ರಿ ಅಂತ ಹೇಳಿದೆ. ಅನುಲಿಂಗ ಅನುಚಕ್ರ, ಪಶ್ಚಿಮ ಚಕ್ರ ನಿರಂಜನ ಲಿಂಗ, ಶಿಖಾಚಕ್ರ ನಿಶೂನ್ಯ ಲಿಂಗ, ಬ್ರಹ್ಮಚಕ್ರ ನಿಷ್ಕಲಲಿಂಗ. ಇಲ್ಲಿ ಬ್ರಹ್ಮಚಕ್ರದಲ್ಲಿ ಬಂದ ನಂತರ ಶುರುವಾಯಿತು ಸೃಷ್ಟಿಯ ರಚನೆಗೆ. ಅಲ್ಲಿ ಏನಾಯ್ತು? ನಾದ, ಬಿಂದು, ಕಲೆ. ಅಲ್ಲೊಂದು ನಾದ, ಬ್ರಹ್ಮಚಕ್ರದಲ್ಲಿ ಇರುವಂತಹ ನಿಶೂನ್ಯ, ಆ ಒಂದು ಬ್ರಹ್ಮಚಕ್ರದಲ್ಲಿರುವಂತಹ ನಿಷ್ಕಲ ಲಿಂಗದಲ್ಲಿ ಕಂಪನ ಶುರುವಾಯಿತು. ಅದಕ್ಕೆ ನಾದ ಅಂದ್ರು. ಅಲ್ಲೊಂದು ಆಶೆ ಹುಟ್ಟಿತು, ಅದು ಬಿಂದು ಅಂದ್ರು. ಕಲೆಗಳು ಹುಟ್ಟಿದವು. ಅವು ಬಂದೆಲ್ಲ ನೋಡಿ ಮಹಾಲಿಂಗ, ಜ್ಞಾನಚಕ್ರ, ಆಜ್ಞಾಚಕ್ರ ಅಂತಾರೆ, ಆಗ್ನೇಯ ಚಕ್ರ ಅಂತಾರೆ, ಮಹಾಲಿಂಗ ಆಗುತ್ತೆ. ಈ ನಾದವೇ ಅಕಾರ, ಉಕಾರ, ಮಕಾರ ಇರುವಂತ ಬ್ರಹ್ಮಚಕ್ರದಲ್ಲಿ ಆ 3 ಅಕ್ಷರಗಳು ನಮ್ಮ ಹುಬ್ಬುಗಳ ನಡುವೆ ಇರುವ ಜ್ಞಾನಚಕ್ರದಲ್ಲಿ ಬಂದು ಮಹಾಲಿಂಗದ ರಚನೆ ಆಯಿತು. ಆ ಮಹಾಲಿಂಗದ ಪ್ರಣವಾಕ್ಷರವೇ ಓಂಕಾರ, ಓಂ. ಹೀಗಾಗಿ ನಿರಂಜನ, ನಿಶೂನ್ಯ, ನಿಷ್ಕಲ ಎಲ್ಲ ಈ ಅನುಲಿಂಗದಿಂದ ಬಂದಿವೆ, ಒಂದು ಶೂನ್ಯ ತತ್ವದಿಂದ ಹೊರಹೊಮ್ಮಿವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಪಶ್ಚಿಮ ಚಕ್ರ, ಶಿಖಾಚಕ್ರ, ಬ್ರಹ್ಮಚಕ್ರ ನಿಮಗದ ಅರ್ಥ ಆಗಿದೆ. ಪಶ್ಚಿಮ ಚಕ್ರದಲ್ಲಿ ಇರುವಂತಹ ಒಂದು ನಿರಂಜನ ಲಿಂಗವೇ ಭಾವಲಿಂಗವಾಗಿದೆ, ಅದು ಯೋಗಾಂಗವಾಗಿದೆ. ಶಿಖಾಚಕ್ರದಲ್ಲಿ ಇರುವಂತಹ ನಿಶೂನ್ಯ ಲಿಂಗವೇ, ಅದಕ್ಕೆ ತ್ರಿದಳ ಇದೆ. ಇದಕ್ಕೆ ನಿರಂಜನ ಲಿಂಗ ಏಕದಳ ಇದೆ, ಇದಕ್ಕೆ ತ್ರಿದಳ ಅಂದ್ರೆ ಕಮಲದ ಹೂವು ಅಥವಾ ದಾಸವಾಳದ ಹೂವು ನೆನಪಿಟ್ಕೊಳ್ಳಿ. ಒಂದು ದಳ ಇರೋದು ಪಶ್ಚಿಮ ಚಕ್ರ ನಿರಂಜನ ಲಿಂಗ, 3 ದಳ ಇರೋ ಒಂದು ಕಮಲದ ಹೂವಿನ ತರ ಇರೋದು ಅದು ಶಿಖಾಚಕ್ರದಲ್ಲಿ ಇರುವಂತಹ ನಿಶೂನ್ಯ ಲಿಂಗ, ಅದು ಭೋಗಾಂಗವಾಗಿದೆ. ಅಲ್ಲಿ ನಮ್ಮ ಪ್ರಾಣಲಿಂಗವಿದೆ. ಮತ್ತೆ ಈ ತ್ಯಾಗಾಂಗ ಬ್ರಹ್ಮಚಕ್ರದಲ್ಲಿರುವಂತಹ ನಿಷ್ಕಲ ಲಿಂಗದು ಅದು ಸಹಸ್ರದಳ, ಸಾವಿರಾರು ದಳ ಇವೆ, ಅದಕ್ಕೆ ಇಷ್ಟಲಿಂಗ. ತ್ರಿಕೂಟ ಅಂತಾರೆ ಇದಕ್ಕೆ. 3 ಲಿಂಗ ಏನಿದೆಯಲ್ಲ, ಈ ಒಂದು ನಿರಂಜನ ಲಿಂಗ, ನಿಶೂನ್ಯ ಲಿಂಗ, ಹಾಗೇನೆ ನಿಷ್ಕಲ ಲಿಂಗಕ್ಕೆ ನಮ್ಮ ಶರಣ ಜಕ್ಕಣ್ಣಯ್ಯನವರು ಇದಕ್ಕೆ ತ್ರಿಕೂಟ ಅಂತ ಕರೀತಾರೆ. ಇದನ್ನ ನೆನ್ಪಿಟ್ಕೊಳ್ಬೇಕು. ಇಲ್ಲಿಗೆ ಒಂದು ಹಂತಕ್ಕೆ ಬಂದು ನಿಲ್ತೀವಿ ನಾವು. ಎಲ್ಲಿಂದ ಶುರುವಾಯಿತು? ಅನುಲಿಂಗದಿಂದ ಶುರುವಾದ ನಮ್ಮ ಪಯಣ ಈಗ ಎಲ್ಲಿಗೆ ಬಂದಿದೀವಿ? 1 ಸ್ಟೇಷನ್ ಬಂದಿದೀವಿ. ಎಲ್ಲಿ? ಮಹಾಲಿಂಗ. 2 ಹುಬ್ಬಗಳ ನಡುವಿರುವ ಆಜ್ಞಾಚಕ್ರದಲ್ಲಿರುವ ಆ ಮಹಾಲಿಂಗಕ್ಕೆ ಬಂದು ನಿಂತಿದ್ದೀವಿ. ಅದೊಂದು ಎನಾಟಮಿ ಚಿತ್ರ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಅನುಚಕ್ರ, ಅನುಲಿಂಗ 10 ನಂಬರ್ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಅನುಚಕ್ರ, ಅನುಲಿಂಗ, ಸಹಜ ಸ್ಥಳ. ಇದು ಸ್ವಲ್ಪ ಕುತ್ತಿಗೆ ಮೇಲೆ ಇಲ್ಲಿ ಬರ್ತಾ ಇದೆ. ಅದರ ಮೇಲೆ ಸ್ವಲ್ಪ ಹೋದ್ರೆ ಅಲ್ಲಿ ಪಶ್ಚಿಮ ಚಕ್ರ ನಿರಂಜನ ಲಿಂಗ ಇದೆ. ಅದರ ಮೇಲೆ ಹೋದ್ರೆ ಶಿಖಾಚಕ್ರ, ಅದು ಅಲ್ಲಿ ನಿಶೂನ್ಯ ಲಿಂಗ ಇದೆ. 7ನೇದು ನಿಷ್ಕಲ ಲಿಂಗ ಬ್ರಹ್ಮಚಕ್ರ ಬರ್ತಾ ಇದೆ. ಮಹಾಲಿಂಗ ಆಜ್ಞಾಚಕ್ರ 2 ಕಣ್ಣುಗಳ ನಡುವೆ ಬರ್ತಾ ಇದೆ. ಇಲ್ಲಿಯವರೆಗೆ ನಮ್ಮ ಪಯಣ ಸಾಗಿ ಬಂತು. ಇಷ್ಟು ಅರ್ಥವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ನಾವು ಹೋಗೋರಿದ್ದೀವಿ, ಅದು ನಂತರ ನೋಡೋಣ. ಹೀಗಾಗಿ ಏನಾಗ್ತಾ ಇದೆ ಇಲ್ಲಿ ಎಲ್ಲ ಅಂದ್ರೆ, ನಮ್ದು ಈ ಚಿತ್ರವನ್ನ ಇನ್ನೊಮ್ಮೆ ನೋಡೋದಾದ್ರೆ ಇದು ಅನುಲಿಂಗ,
ಇದು ನಿರಂಜನ ಲಿಂಗ, ನಿಶೂನ್ಯ ಲಿಂಗ, ನಿಷ್ಕಲ ಲಿಂಗ, ಮಹಾಲಿಂಗ. ಇದು ಆದ ನಂತರ ಮಹಾಲಿಂಗ ಏನ್ ಮಾಡುತ್ತೆ ಅಂದ್ರೆ, ಮಹಾಲಿಂಗ ಏನ್ ಮಾಡ್ತಾ ಇದೆ ಅಂದ್ರೆ, ಇನ್ನು ಈ ದೇಹದಲ್ಲಿ ಉಳಿದ ಒಂದು ಲಿಂಗಗಳ ಸೃಷ್ಟಿಗೆ, ರಚನೆಗೆ, ಉತ್ಪತ್ತಿಗೆ ಈ ಮಹಾಲಿಂಗ ಕಾರಣವಾಗ್ತಾ ಇದೆ. ಯಾಕೆ ಅಂದ್ರೆ ಮಹಾಲಿಂಗದಲ್ಲಿ ಆತ್ಮತತ್ವ ಇರ್ತಾ ಇದೆ. ಆ ಆತ್ಮತತ್ವ ಚೈತನ್ಯಾತ್ಮಕ ಶಿವಾತ್ಮ ಇರ್ತಾ ಇದೆ ಅದು. ಆದರೆ ನಾವು ಹುಟ್ಟಿ ಬಂದ ನಂತರ ನಮ್ಮಲ್ಲಿರೋದು ಪಂಚಮಹಾಭೂತಗಳು. ಅವು ಜಡವಾಗಿರ್ತಾ ಇವೆ. ಪಂಚಮಹಾಭೂತಗಳು ಯಾವುವು? ಯಾರು ಹೇಳ್ತೀರಿ? ಹಲೋ. ಅಗ್ನಿ, ವಾಯು, ಆಕಾಶ. ಅಗ್ನಿ, ವಾಯು, ಆಕಾಶ, ಜಲ, ಇನ್ನೊಂದು ಮಾಡ್ತೆ, ಪೃಥ್ವಿ. ಹಾ, ನೋಡಿ, ನೆಲ, ಜಲ, ಅಗ್ನಿ, ವಾಯು, ಆಕಾಶ, ಮತ್ತೆ ಯಾವ್ದು ಬಿಟ್ಟಿನಿ ನಾನು? ಆಯ್ತಾ? ನೋಡಿ, ಈಗ ಈ ಪಂಚಮಹಾಭೂತಗಳು ಜಡವಾಗಿರೋದ್ರಿಂದ ಈ ಆತ್ಮ ಏನಿದೆಯಲ್ಲ, ಶಿವಾತ್ಮ, ಅದರೊಡನೆ ಬೆರೆತು ಈ ಜಡಾತ್ಮಕವಾದ ಪಂಚಮಹಾಭೂತಗಳು ಅವು ಚೈತನ್ಯಾತ್ಮಕವಾಗ್ತಾ ಇವೆ. ಆದಾಗ ಇಲ್ಲಿ ನೋಡಿ, ಮೊದಲನೆಯದು ಗುದಮಂದಿರದಲ್ಲಿ ನೆಲೆಸಿರುವ ಆಚಾರ ಲಿಂಗವನ್ನು ಪೂಜೆ ಮಾಡುತ್ತೇನೆ ಅಂತ ನಮ್ಮ ಮೈಲಾರ ಬಸವಲಿಂಗ ದೇವರು ಹೇಳಿದರು. ಆ ಆಚಾರ ಲಿಂಗ ಅದು ಆಧಾರ ಚಕ್ರದಲ್ಲಿ ಬರ್ತಾ ಇದೆ. ಗುದಮಂದಿರ ಅಂದ್ರೆ ಇಲ್ಲಿ ಅದನ್ನ ನಾನು ಎಲ್ಲಿ ಎಕ್ಸಾಕ್ಟ್ಲಿ ಬರ್ತದೆ ಅನ್ನೋದು ಪಿಕ್ಚರ್ ಮೇಲೆ ನಂತರ ಹೇಳ್ತೀನಿ. ಈಗ ಸದ್ಯಕ್ಕೆ ಅದು ನಿಮ್ಮ ಬೆನ್ನೆಲುಬು ಕೊನೆಯಲ್ಲಿ ಎಲ್ಲಿ ಮುಗಿಯುತ್ತಲ್ಲ ಅಲ್ಲಿ ಅದು ನೆಲತತ್ವ, ಅದು ನೆಲ. ಅಲ್ಲಿ ಆಚಾರ ಲಿಂಗ ಬರ್ತಾ ಇದೆ. ಅಲ್ಲಿಂದ ಮೇಲೆ ಸ್ವಲ್ಪ ಹೋದ್ರೆ ಇಲ್ಲಿ ಎರಡನೆಯದು ಗುರುಲಿಂಗ, ಅಲ್ಲಿ ಜಲತತ್ವ ಇದೆ. ಮೂರನೆಯದು ನಾಭಿಚಕ್ರ, ನಾಭಿಲಿಂಗ ಅಂತಾನೂ ಕರೀತಾರೆ, ಅಲ್ಲಿ ಶಿವಲಿಂಗ ಇದೆ, ಅಲ್ಲಿ ಅಗ್ನಿತತ್ವ ಇದೆ. ಹಾಗೇನೆ ನೀವು ಇದಕ್ಕೆ ಹೋದ್ರೆ ಎಲ್ಲಿ ಎದೆಯಲ್ಲಿ ಬಂದ್ರೆ ವಾಯು, ಪ್ರಾಣವಾಯು ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿ ಜಂಗಮಲಿಂಗ ಇದೆ, ಅದು ಅನಾಹತ ಚಕ್ರ ಆಗ್ತಾ ಇದೆ. ಮುಂದೆ ಕಂಠಕ್ಕ ಬಂದ್ರೆ ಅದು ವಿಶುದ್ಧಿ ಚಕ್ರ, ಅಲ್ಲಿ ವಾಯು ಇದೆ. ಅಲ್ಲಿ ವಾಯು ಇಲ್ಲಿ ಜಂಗಮಲಿಂಗದಲ್ಲಿದೆ, ಇಲ್ಲಿ ಆಕಾಶವಿದೆ. ಆಕಾಶ ಅಂದ್ರೆ ಅವಕಾಶ ಅಂತಾನು ನೀವು ಇಟ್ಕೊಳ್ಬಹುದು. ಸೊ ನೆಲ, ಜಲ, ಅಗ್ನಿ, ವಾಯು, ಆಕಾಶ, ಇವು ಮೂರು ಪಂಚಮಹಾಭೂತಗಳಿಗೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ ಮತ್ತೆ ಜಂಗಮಲಿಂಗ, ಹಾಗೇನೆ ಪ್ರಸಾದಲಿಂಗ ಅನ್ನೋದಾಯ್ತು. ಈಗ 10 ಲಿಂಗಗಳ ಹೆಸರನ್ನು ಯಾರಾದ್ರೂ ಹೇಳಿ. ಆಚಾರಲಿಂಗದಿಂದ ಶುರು ಮಾಡಿ, ಈ ಚಿತ್ರವನ್ನು ನೋಡ್ತಾ ಹೇಳಿ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಶುರು ಮಾಡಿ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಅಣುಲಿಂಗ, ಇಲ್ಲ ಪ್ರಸಾದಲಿಂಗ, ಪ್ರಸಾದಲಿಂಗ, ಮುಂದೆ ಮಹಾಲಿಂಗ, 6 ಮಹಾಲಿಂಗ, ಮಹಾಲಿಂಗ, ನಿಷ್ಕಲಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ಅನುಲಿಂಗ. ಅಣುಲಿಂಗ 10 ಆಯ್ತಿಲ್ಲಕ್ಕ? ಹಾ, ಹೀಗೆ ನೆನ್ಪಿಟ್ಕೊಳ್ಬೇಕು ನೋಡಿ. ಈಗ ಇದನ್ನ ಸ್ವಲ್ಪ ವಿಸ್ತಾರ ಮಾಡೋಣ. ಮೊದಲು ಈ ಶಟಸ್ಥಲ ನೋಡಿ ಇಲ್ಲಿ ನೋಡಿ, ಅಂಗವಾರು. ಈಗ ಆಚಾರಲಿಂಗಕ್ಕೆ ಇಲ್ಲಿ ಆಚಾರಲಿಂಗ ಇದೆ, ಅಲ್ಲಿ ಬರೋ ಒಂದು ಸ್ಥಳ ಯಾವುದು? ಭಕ್ತ ಸ್ಥಳ. ಮೊದಲು ಶಟಸ್ಥಲ ನೋಡ್ಕೊಳ್ಳೋಣ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಇದು ನಿಮ್ಗೆ ಗೊತ್ತಿದೆ. ಭಕ್ತ ಸ್ಥಳ ಅದು ಆಚಾರಲಿಂಗ, ಮಹೇಶ ಸ್ಥಳ ಗುರುಲಿಂಗ, ಪ್ರಸಾದಿ ಸ್ಥಳ ಶಿವಲಿಂಗ, ಪ್ರಾಣಲಿಂಗಿಯಲ್ಲಿ ಜಂಗಮಲಿಂಗ, ಶರಣ ಪ್ರಸಾದಲಿಂಗ, ಐಕ್ಯ ಮಹಾಲಿಂಗ. ಶಟಸ್ಥಲದಲ್ಲಿ ಷಡ್ವಿಧ ಲಿಂಗಗಳು. ಮುಂದೆ ಇಲ್ಲಿ ಜ್ಞಾನೇಂದ್ರಿಯ ಕೊಟ್ರು. ಯಾವ ಜ್ಞಾನೇಂದ್ರಿಯಗಳು? ಈ ಭಕ್ತ ಸ್ಥಳದಲ್ಲಿ ಘ್ರಾಣವನ್ನು ಕೊಟ್ರು. ಘ್ರಾಣ ಅಂದ್ರೆ ಏನು? ನಾಸಿಕ, ಮೂಗು, ವಾಸನೆ ನೋಡಿ ಘ್ರಾಣ. ಮುಂದೆ ಈ ಮಹೇಶ ಸ್ಥಳದಲ್ಲಿ ನಾಲಿಗೆಯನ್ನು ಕೊಟ್ಟಿದ್ದಾರೆ, ಜಿಹ್ವೆ. ಇಲ್ಲಿ ಕಣ್ಣು, ನೇತ್ರ. ಇಲ್ಲಿ ಚರ್ಮ ಅಥವಾ ತ್ವಕ್ಕು, ಹಾಗೇನೆ ಶ್ರೋತ್ರ, ಕೊನೆಯಲ್ಲಿ ಹೃದಯ. ನೋಡಿ, ಮೂಗು, ನಾಲಿಗೆ, ಕಣ್ಣು, ಚರ್ಮ, ಕಿವಿ, ಹಾಗೇನೆ ಮಹಾಲಿಂಗಕ್ಕೆ ಹೋದ್ರೆ ಅಥವಾ ಐಕ್ಯ ಸ್ಥಳಕ್ಕೆ ಹೋದ್ರೆ ಹೃದಯ. ಹಾಗೇನೆ ಇಲ್ಲಿ 6 ಹಸ್ತಗಳನ್ನು ಕೊಟ್ಟಿದ್ದಾರೆ. ಚಿತ್ತ, ಬುದ್ಧಿ, ಅಹಂಕಾರ, ಮನಸ್ಸು, ಜ್ಞಾನ ಮತ್ತು ಭಾವ ಅಂತ.
ಹಾಗೇನೆ ಇಲ್ಲಿ ಅತ್ಯಂತ ನನಗೆ ಬಹಳ ಮನಸ್ಸಿಗೆ ಹಿಡಿಸಿದ್ದಂದ್ರೆ, ಬೇರೆ ಎಲ್ಲಾ ಧರ್ಮದಲ್ಲಿ ಭಕ್ತಿ ಬೇಕು ಅಂತ ಹೇಳ್ತಾರೆ. ಇಲ್ಲಿ ಭಕ್ತಿಯನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಏನಂದ್ರೆ ಭಕ್ತಿ 6. ಮೊದಲನೇ ಸ್ಟೇಜ್ನಲ್ಲಿ ನಾನು ಯಾವಾಗ ಶಿವಯೋಗವನ್ನ ಸೇರ್ಬೇಕು, ಶಿವಯೋಗವನ್ನ ನಾನು ಆಚರಿಸಲು ಆರಂಭಿಸಬೇಕು ಅಂತ ಯಾವಾಗ ನಾನು ಆಸಕ್ತಿಯನ್ನ ತೋರ್ತೀನೋ, ಯಾವಾಗ ನಿರ್ಣಯ ತೆಗೆದುಕೊಳ್ತೀನೋ, ಮೊದಲು ಶ್ರದ್ಧಾ ಭಕ್ತಿ ಬೇಕು. ಶ್ರದ್ಧೆ. ಯಾರಲ್ಲಿ ಶ್ರದ್ಧೆ? ನನ್ನ ಇಷ್ಟಲಿಂಗದಲ್ಲಿ ಶ್ರದ್ಧೆ ಬೇಕು. ಅದೇ ಮುಂದೆ ನಾನು ಮಹೇಶ ಸ್ಥಳಕ್ಕೆ ಹೋದಾಗ ಅಲ್ಲಿ ಗುರುಲಿಂಗ ಇದ್ದಾನೆ. ಗುರುವಿನ ಸಹಾಯದಿಂದ ಅಪಾರವಾದ ನಿಷ್ಠೆ ಬೇಕು. ಯಾರಲ್ಲಿ? ಮತ್ತೆ ಇಷ್ಟಲಿಂಗದಲ್ಲಿ. ಅಲ್ಲಿಂದ ಮುಂದೆ ಅವಧಾನ ಅಂದ್ರೆ ಎಚ್ಚರ. ಅಲ್ಲಿಂದ ನನ್ನ ಜೀವನ ಶುರುವಾಗುತ್ತೆ. ಯಾವುದನ್ನು ನೋಡಬಾರದು ನಾನು ನೋಡಬಾರದು, ಯಾವುದನ್ನು ಕೇಳಬಾರದು ಅದನ್ನು ಕೇಳಬಾರದು, ಯಾವುದನ್ನು ನಾನು ಸೇವಿಸಬಾರದು ಅದು ಸೇವಿಸಬಾರದು. ಇದೆಲ್ಲ ಎಚ್ಚರಿಕೆಗಳನ್ನ ಈ ಶಿವಲಿಂಗ ನಮಗೆ ಕೊಡ್ತಾ ಇದೆ. ಅವಧಾನ ಭಕ್ತಿ ಆಗ್ತಾ ಇದೆ. ಮುಂದೆ ಅವನು ಎಷ್ಟೊಂದು ಪಕ್ವಗೊಳ್ತಾನಂದ್ರೆ, ಮುಂದಿನ ಸ್ಟೇಜ್ ನಲ್ಲಿ ಹೋದಾಗ ಇಂತಹ ವಚನ ಮಂದಾರದಂತಹ ವೇದಿಕೆಗಳಲ್ಲಿ ಬಂದು ಅಥವಾ ದಿನನಿತ್ಯ ವಚನ ಸಾಹಿತ್ಯನ ಅಭ್ಯಸನ ಮಾಡ್ತಾ ಮಾಡ್ತಾ ಒಂದು ಶಿವಾನುಭವವನ್ನ ಪಡಿತಾನೆ. ಅವನಿಗೆ ಬೇರೆ ಯಾವ ಸಾಹಿತ್ಯವೂ ಅಷ್ಟೊಂದು ಆಸಕ್ತಿ ತೋರೋದಿಲ್ಲ. ಅವನಿಗೆ ಕೇವಲ ವಚನಗಳ ನಿರ್ವಚನ ಮಾಡೋದು, ಏನ್ ಹೇಳಿದ್ದಾರೆ ಇವರು ಅನ್ನೋದನ್ನ ಅನುಭವ ಪಡಿತಾ ಹೋಗ್ತಾ ಇದ್ದಾನೆ. ಕೊನೆಗೆ ಶರಣ ಸ್ಥಳಕ್ಕೆ ಬರ್ತಾನೆ. ಅಲ್ಲಿ ಶಿವಾನಂದ, ಆನಂದ. ಯಾವಾಗ್ಲೂ ಏನೇ ಆಗ್ಲಿ ಜೀವನದಲ್ಲಿ ಆತ ಆನಂದದಲ್ಲಿ ಇರ್ತಾನೆ. ಕೊನೆಗೆ ಅವನು ಲಿಂಗೈಕ್ಯವೆನ್ನೆ ಅಂತ ತಾಯಿ ಹೇಳಿದ ವಚನದ ಹಾಗೆ ಲಿಂಗದೊಡನೆ ಸಮರಸವಾಗಿ ಬಿಡ್ತಾನೆ. ಇಲ್ಲಿ ಸಿಗ್ತಾ ಇವೆ ನಮಗೆ, ಅಲ್ಲಿ ಜ್ಞಾನೇಂದ್ರಿಯಗಳನ್ನು ಕೊಡ್ತಾ ಇರೋದ್ರಿಂದ ಪದಾರ್ಥಗಳು ಸಿಗ್ತಾ ಇವೆ. ಯಾವುವು ಆ ಪದಾರ್ಥಗಳು? ಮೂಗು ಇರೋದ್ರಿಂದ ಅಲ್ಲಿ ವಾಸನೆ, ಅದೇ ಗಂಧ. ನಾಲಿಗೆ ಇರೋದ್ರಿಂದ ರಸ. ಮತ್ತೆ ನೇತ್ರದಿಂದ ನಾವೇನ್ ನೋಡ್ತೀವಿ? ರೂಪ. ಚರ್ಮದಿಂದ ಸ್ಪರ್ಶ ಜ್ಞಾನ, ಶ್ರೋತ್ರದಿಂದ ಶಬ್ದ, ಹೃದಯ ತೃಪ್ತಿ. ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ? ನನ್ನ ಇಷ್ಟಲಿಂಗಕ್ಕೆ ಅರ್ಪಿಸ್ತಾ ಇದ್ದೀನಿ. ಯಾವುದನ್ನ? ನನ್ನ ಜ್ಞಾನೇಂದ್ರಿಯಗಳ ಮೂಲಕ. ಈ ಒಂದು ನನ್ನ 5 ಜ್ಞಾನೇಂದ್ರಿಯಗಳಿಂದ ಅವುಗಳನ್ನ ನಾನು ಸಮರ್ಪಣೆ ಮಾಡಿದಾಗ ನನ್ನ ಲಿಂಗಯ್ಯ ನನಗೆ 6 ಪ್ರಸಾದಗಳನ್ನು ಕೊಡ್ತಾ ಇದ್ದಾನೆ. ಏನು? ಸುಗಂಧ, ಸುರಸ, ಸುರೂಪ, ಸುಸ್ಪರ್ಶ, ಸುಶಬ್ದ, ಸಂತೃಪ್ತಿ. ಏನು ಹಾಗಂದ್ರೆ, ನನಗೆ ಏನೇ ಕೆಟ್ಟ ವಾಸನೆ ಬಂದ್ರೂ ಕೂಡ ನನ್ನ ಮೂಗಿಗೆ ಅದು ಹಾಗ ಅನಿಸಿಲ್ದೆ ಸುಗಂಧವನಿಸ್ತಾ ಇದೆ. ಏನೇ ನಾನು ಪ್ರಸಾದವನ್ನ ಸ್ವೀಕರಿಸಿದಾಗ ನನಗೆ ಸುರಸವಾಗ್ತಾ ಇದೆ. ಅದು ಉಪ್ಪು ಜಾಸ್ತಿ ಆಯ್ತು, ಖಾರ ಜಾಸ್ತಿ ಆಯ್ತು, ಅದು ಇದು ಅಂತ ನಾನು ಕಮೆಂಟ್ ಮಾಡೋಲ್ಲ. ಏಕೆ? ನನಗೆ ಅದು ಸುರಸವಾಗಿ ಲಭಿಸ್ತಾ ಇದೆ. ಏನೇ ಕೆಟ್ಟ ದೃಶ್ಯಗಳನ್ನ ನಾನು ನೋಡಕ್ ಹೋಗೋಲ್ಲ. ನೋಡಿದ್ರೂ ಕೂಡ ಅದು ನನ್ನ ಮನದ ಮೇಲೆ ಯಾವುದೂ ಪರಿಣಾಮ ಬೀರೋಲ್ಲ. ಏಕೆಂದ್ರೆ ಅದು ಸ್ವರೂಪವಾಗಿ ನನಗೆ ಬರ್ತಾ ಇದೆ. ಸುಸ್ಪರ್ಶ ಅಂದ್ರೆ ಆ ಲಿಂಗದೊಡನೆ, ಕರಹಸ್ತದಲ್ಲಿ ನನ್ನ ಲಿಂಗದೊಡನೆ ಆಗುವ ಒಂದು ಸ್ಪರ್ಶ ಇದೆಯಲ್ಲ, ಆ ಸ್ಪರ್ಶ ಸುಖ ಏನಿದೆಯಲ್ಲ, ಅದು ಸುಸ್ಪರ್ಶವಾಗಿ ಪ್ರಸಾದ ರೂಪದಲ್ಲಿ ನನಗೆ ಸಿಗ್ತಾ ಇದೆ. ಏನೇ ಕುಶಬ್ದಗಳು, ಏನೇ ಕೆಟ್ಟ ವಾರ್ತೆಗಳು ನಾನು ಕೇಳಲ್ಲ. ಏಕೆ? ಅವು ಎಲ್ಲ ಪರಿವರ್ತಿತವಾಗಿ ಸುಶಬ್ದವಾಗಿ ನನಗೆ ಬರ್ತಾ ಇದೆ. ಹಾಗೇನೆ ನಾನು ಬೇರೆಯವರನ್ನು ನೋಡಿ, ಅವ್ರು ಅಷ್ಟೊಂದು ಶ್ರೀಮಂತರಿದ್ದಾರೆ, ಇವ್ರು ಇಷ್ಟೊಂದು ಶ್ರೀಮಂತರಿದ್ದಾರೆ, ಅವರನ್ನೆಲ್ಲ ಇಷ್ಟು ಆಸ್ತಿ ಇದೆ, ಅವ್ರ ಹತ್ರ ಇಷ್ಟು ವಾಹನಗಳಿವೆ, ಈ ಭಾವನೆಗಳ ತಾಕಲಾಟದಲ್ಲಿ ನಾನು ಬೀಳದೆ ಒಂದು ಸಂತೃಪ್ತಿ ಭಾವದಲ್ಲಿ ಇರ್ತಾ ಇದ್ದೇನೆ. ಅದೇ ಐಕ್ಯ ಸ್ಥಳ ನನಗೆ ಸಾಕಷ್ಟು ಕೊಟ್ಟಿದ್ದಾನ್ರಿ. ಹೇಗಿದ್ದೀರಿ ಅಂತ ನಿಮ್ಗೆ ಯಾರಾದ್ರೂ ಫೋನ್ ಮಾಡಿ ಕೇಳಿದ್ರು ಅಥವಾ ಸಂಭಾಷಣೆಯಲ್ಲಿ ಕೇಳಿದ್ರೆ, ಫಸ್ಟ್ ಕ್ಲಾಸ್, ಐ ಆಮ್ ಫಸ್ಟ್ ಕ್ಲಾಸ್, ಐ ಡೋಂಟ್ ನೀಡ್ ಎನಿಥಿಂಗ್, ಎಲ್ಲವೂ ನನಗೆ ಸುಖ ಕೊಟ್ಟಿದ್ದಾನೆ ಈಗ ದೇವ. ಆ ಸಂತೃಪ್ತಿ ಭಾವಿಯಲ್ಲಿ ಇರೋದಿದೆ, ಅದು ಐಕ್ಯ ಸ್ಥಳದಲ್ಲಿ ಇರೋದಿದೆ. ಹಾಗೇನೆ ಇಲ್ಲಿ ಪಂಚಭೂತಗಳನ್ನು ತಾವು ಹೇಳಿದ್ರಿ, ಈಗಾಗಲೇ ವಿಜಯ್ ಕುಮಾರನ್ನ ಹೇಳಿದ್ರು. ಪೃಥ್ವಿ, ಅಪ್ಪು ಅಂದ್ರೆ ಅದು ಜಲ, ತೇಜ ಅಂದ್ರೆ ಅಗ್ನಿ, ವಾಯು, ಆಕಾಶ, ಮತ್ತೆ ಐಕ್ಯ ಸ್ಥಳದಲ್ಲಿ ಆತ್ಮ. ಇದೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ನೀವು ತಗೊಂಡಿದ್ನೆಲ್ಲ ಬರೆದು ಬಾಯ್ ಹ್ಯಾಟ್ ಮಾಡಬೇಕು. ಅಲ್ಲಿರುವ ಅಂಗ ಯಾವುದು, ಲಿಂಗ ಯಾವುವು, ಇದು ಗೊತ್ತಾಗ್ಬೇಕು. ಅಲ್ಲಿರುವ ಮುಖ ಯಾವುವು, ಹಸ್ತ ಯಾವುವು, 6 ಭಕ್ತಿಗಳು ಯಾವುವು, 6 ಪದಾರ್ಥಗಳು ಯಾವುವು, ಪ್ರಸಾದ ಯಾವುವು, ಇವೆಲ್ಲ ನಮಗೆ ಗೊತ್ತಾಗದಿದ್ರೆ ನಮಗೆ ಮುಂದೆ ಹೋಗೋಕ್ಕಾಗೋಲ್ಲ. ಹಾಗೇನೆ ಇಲ್ಲಿ ಈಗ ನೀವು ನೋಡಿದ್ರಿ, ಅಲ್ಲಿ ಸಾಧಾಕ್ಯಗಳು ಅಂದ್ರೆ ಏನಂದ್ರೆ ಶಿವನ ಮುಖಗಳವು ಅಥವಾ ಶಿವನ ಕಲೆಗಳು. ಅಥವಾ ಸಾಧಾಕ್ಯ ಅಂದ್ರೆ ಏನಂದ್ರೆ ಅವನ ವಿವಿಧ ರೂಪಗಳು. ಆಚಾರಲಿಂಗ ಅಥವಾ ಭಕ್ತ ಸ್ಥಳದಲ್ಲಿ ಕರ್ಮ ಸಾಧಾಕ್ಯ, ಮುಂದೆ ಕರ್ತೃ ಸಾಧಾಕ್ಯ, ಮೂರ್ತಿ ಸಾಧಾಕ್ಯ, ಅಮೂರ್ತಿ ಸಾಧಾಕ್ಯ, ಶಿವ ಸಾಧಾಕ್ಯ ಅಂತ ಸಾಧಾಕ್ಯಗಳು ಬರ್ತಾ ಇವೆ. ಲಿಂಗಗಳು ಕೂಡ ಈಗಾಗಲೇ ಹೇಳಿಯಾಗಿದೆ ನಿಮಗೆ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ ಅಂತ ಇದೆ. 5 ಪಂಚಮುಖಿ ರುದ್ರಾಕ್ಷಿ ಅಂತ ಏನ್ ನೀವು ನೋಡ್ತೀರಲ್ಲ, 5 ಮುಖಗಳಲ್ಲಿವೆ. ಭಕ್ತ ಸ್ಥಳದಲ್ಲಿ ಸದ್ಯೋಜಾತ, ಮುಂದೆ ವಾಮದೇವ, ಅಘೋರ, ತತ್ಪುರುಷ, ಈಶಾನ, ಇದು ಸಹ ನಿಮಗೆ ಗೊತ್ತಾಗಬೇಕು. ಆಗ್ಲೇ ಹೇಳಿದ ಹಾಗೆ ಇಲ್ಲಿಯ ಪ್ರಣವಾಕ್ಷರಗಳು ನ ಮ ಶಿವಾಯ.
ಹಾಗೇನೆ ಕಲೆಗಳಿವೆ ಇಲ್ಲಿ. ನಿವೃತ್ತಿ ಕಲೆ ಅಂತ ಮೊದಲು ಭಕ್ತ ಸ್ಥಳದಲ್ಲಿ ನೀವು ಎಲ್ಲಾನು ನಿವೃತ್ತಿ ಮಾಡ್ಬೇಕಾಗುತ್ತೆ, ಪ್ರತಿಷ್ಠೆ ಬಿಡಬೇಕಾಗುತ್ತೆ. ವಿದ್ಯಾ ಅಂದ್ರೆ ವಿದ್ಯಾ ಕಲೆಯನ್ನು ಗಳಿಸ್ಕೊಳ್ಬೇಕಾಗುತ್ತೆ, ಶಾಂತಿಯಲ್ಲಿರ್ಬೇಕಾಗುತ್ತೆ. ಶಾಂತ್ಯಾತೀತೋತ್ತರ ಅಂತ ಕಲೆಗಳಿವೆ. ಇಲ್ಲಿ ಶಕ್ತಿಗಳಿವೆ. ಕ್ರಿಯಾಶಕ್ತಿ ಅಂದ್ರೆ ಏನ್ ಗೊತ್ತಾ? ಕ್ರಿಯಾಶಕ್ತಿ ಅಂದ್ರೆ ನನಗೆ ಎಲ್ಲದಕ್ಕೂ ಆಸಕ್ತಿ ಇರಬೇಕು. ಅಡಿಗೆ ಮಾಡೋದಿರ್ಲಿ, ಕೆಲಸ ಮಾಡೋದಿರ್ಲಿ, ಆಫೀಸ್ನಲ್ಲಿ ಕೆಲಸ ಮಾಡೋದಿರ್ಲಿ, ಆ ಕ್ರಿಯಾಶಕ್ತಿ ಭಕ್ತ ಸ್ಥಳದಲ್ಲಿದೆ. ಮುಂದೆ ಜ್ಞಾನಶಕ್ತಿ. ಯಾವುದೇ ಕೆಲಸ ಮಾಡ್ಲಿ, ಏನೇ ಮಾಡ್ಲಿ, ಅದಕ್ಕೆ ಜ್ಞಾನ ಅನ್ನೋದು ಬೇಕು. ಇಷ್ಟಲಿಂಗ ಪೂಜೆಗೆ ಶಿವಜ್ಞಾನ ಬೇಕು. ಆ ಜ್ಞಾನವನ್ನು ನಾನು ಗಳಿಸಿಕೊಳ್ಳಬೇಕು ಅನ್ನೋದು ನನ್ನಲ್ಲಿರಬೇಕು. ಅದಕ್ಕೆ ಏನ್ ಬೇಕು? ಇಚ್ಛೆ ಬೇಕು. ಅದೇ ಇಚ್ಛಾಶಕ್ತಿ. ಈ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿಗಳು ನನ್ನ ಮೇಲೆ ಕರುಣಿಸಲ್ಪಟ್ಟ ನಂತರ ಸುರಿಸಲ್ಪಟ್ಟ ನಂತರ ಆದಿ ಪರಾಶಕ್ತಿ ಚಿಚ್ಛಕ್ತಿ ಅಂತ ದೈವಿಕ ಶಕ್ತಿಗಳು ನನಗೆ ಲಭ್ಯವಾಗುವೆ. ಹಾಗೇನೆ ಇಲ್ಲಿ ಕರಣಗಳಿವೆ. ಚಿತ್ತು, ಬುದ್ಧಿ, ಅಹಂಕಾರ, ಮನ, ಜ್ಞಾನ ಅಂತ ವಿಷಯಗಳಿವೆ. ಅದನ್ನ ನೀವು ನೋಡಿದೀರಾ. ಗಂಧ, ರಸ, ರೂಪ, ರಸ, ಸ್ಪರ್ಶ, ಶಬ್ದ ಅಂತ ಪಂಚಮಹಾಭೂತಗಳನ್ನ ಸಹ ನೀವು ನೋಡಿದಿರಿ. ಇಲ್ಲಿಗೆ ನಿಲ್ಸೋನ್ವೇ ಅಕ್ಕ? Yes, sir. ಹಾ, ಓಕೆ ಸರ್. You can take another 10 minutes if you want to complete this. ಓಕೆ. ಇದನ್ನು ಸ್ವಲ್ಪ ಹೇಳ್ತೀನಿ ಹಾಗಿದ್ರೆ. Okay. ಈ ಇಷ್ಟಲಿಂಗದ ತಯಾರಿ ಮಾಡೋದು ಮೊದಲು ಹೇಗಿತ್ತಂದ್ರೆ, ವಿಜಯ್ ಕುಮಾರ್ ಅಣ್ಣಗೆ, ಅನುಪಮ ಅಕ್ಕ ಅದು ಗೊತ್ತಿರ್ಬೇಕು. ನಾವು ಚಿಕ್ಕವರಿರುವಾಗೆಲ್ಲ ಮನೆಗೆ ಕಂತೆ ಮಾಡೋರು ಅಂತ ಬರ್ತಿದ್ರು. ಈಗ ಅವ್ರು ಎಲ್ಲಿದ್ದಾರೋ ದೇವರಿಗೆ ಗೊತ್ತು. ಯಾಕೆಂದ್ರೆ ಎದೆ ಮೇಲೆ ಲಿಂಗ ಹಾಕೊಳ್ಳೋರು ಇಲ್ದಿರುವಾಗ ಅವ್ರು ಬಂದು ಏನ್ ಮಾಡ್ಬೇಕು ಯಾರ ಮನೆಗೆ? ಹೀಗಾಗಿ ಅವ್ರು ಬರೋದಿಲ್ಲ. ಆದ್ರೆ ಅದು ಏನು? ಆ ಕಂತೆ ಏನು? ಒಳಗೆ ಒಂದು ಪೀಠಕ ಲಿಂಗದ ಮೇಲೆ ಒಂದು ಕಂತೆ ಕಟ್ತಾರಲ್ಲ, ಅದಕ್ಕೆ ಅನೇಕ ರಾಸಾಯನಿಕ ಒಂದು ವಸ್ತುಗಳನ್ನ ಅವರು ಉಪಯೋಗಿಸ್ತಾರೆ. ನಾನು ಅದರ ಒಂದು ಡಿಟೇಲ್ ಆಗಿ ಹೇಳಲ್ಲ. ಕಾಂತಶಿಲೆಗಳು ಅಂತಿದೆ, ಅರಗು, ರಾಳ, ಇಂಗಳಿಕ, ಶಿಲಾರಸ, ರುಮಾಮಾಸ್ತಿಕ, ಅಂಜನಗಳು, ಗೇರು ಎಣ್ಣೆ, ತುಪ್ಪದ ಕಾಡಿಗೆ ಯಾಕಂದ್ರೆ ಅದು ಹೊಳಿಬೇಕು, ಒಂದು ಪ್ರತಿಫಲನವಾಗಬೇಕು, ಅಲ್ಲಿ ಮೂಡಿರುವಂತ ಬೆಳಕು ಅಂತ ಏನೋ ಇದೆ. ಇರ್ಲಿ, ನನಗೇನ್ ಹೇಳ್ಬೇಕಾಗಿದೆ ಅಂದ್ರೆ, ಈ ಕಂತೆಯನ್ನ ಯಾಕೆ ಮಾಡಿದ್ರು? ಒಂದು ಚಿಕ್ಕ ರೂಪದ ಒಂದು ಲಿಂಗವನ್ನೇ ಅವ್ರು ಕೊಡ್ಬೇಕಾಗಿತ್ತಲ್ಲ. ಕರಹಸ್ತದಲ್ಲಿ ಇಟ್ಕೊಳ್ಳಕ್ಕೆ ಒಂದು ಚಿಕ್ಕದಾದ ಸ್ಥಾವರ ಲಿಂಗದ ಪ್ರತಿರೂಪವಾದ ಒಂದು ಲಿಂಗವನ್ನು ಕೊಡ್ಬೇಕಾಗಿತ್ತು. ಯಾಕೆ ಅದರ ಮೇಲೆ ಈ ಕಂತೆಯನ್ನು ಮಾಡಿದ್ರು? ಅದು ಕಂತೆಯಲ್ಲ, ಅದು ನಿರ್ಮಾಯ ಕಂತೆ. ಯಾವುದೇ ಮನುಷ್ಯ ಯಾರೇ ಇರಲಿ, ಅವನಿಗೆ ಈ ಜಗತ್ತಿನಲ್ಲಿ ಅತ್ಯಂತವಾಗಿ ಕಾಡೋದು ಯಾವುದಂದ್ರೆ ಮಾಯೆ. ಶಿವನನ್ನು ಬಿಟ್ಟಿಲ್ಲ ಮಾಯಾ ತತ್ವ. ಈ ಇಷ್ಟಲಿಂಗದ ಬಗ್ಗೆ ನಾವು ಹೇಗೆ ಮಾತಾಡ್ತಿದ್ದೀವೋ ಹಾಗೆ ಮಾಯಾ ತತ್ವದ ಬಗ್ಗೆ ನಾವು ಮಾತಾಡಬಹುದು. ಅಷ್ಟೊಂದು ಬಲಯುತವಾದ ಆ ಮಾಯಾಶಕ್ತಿ ಇದೆ. ಈ ಮಾಯೆಯಿಂದ ನಾವು ಕಾಪಾಡಿಕೊಳ್ಬೇಕಾಗ್ತಾ ಇದೆ, ರಕ್ಷಿಸ್ಕೊಳ್ಬೇಕಾಗ್ತಾ ಇದೆ. ಹೀಗಾಗಿ ಆ ಲಿಂಗದ ಮೇಲೆ ಈ ನಿರ್ಮಾಯಕಂತೆ ಅಂತ ಕೊಟ್ರು. ಇದಕ್ಕೆ ನಿರ್ಮಾಯಕಂತೆ ಯಾಕಂದ್ರೆ ಅದು ಮಾಯೆಯಿಂದ ನಮ್ಮನ್ನು ರಕ್ಷಿಸ್ತಾ ಇದೆ. ಈ ನಿರ್ಮಾಯ ಅನ್ನೋ ಶಬ್ದವನ್ನ ಗುರುಸಿದ್ಧ ದೇವರು ಅಂತ ಒಬ್ಬ ಶರಣರು ನಮಗೆ ಕರುಣಿಸಿದ್ದಾರೆ. ಹೀಗಾಗಿ ಬರೀ ಕಂತೆ ಅನ್ಬೇಡಿ, ನಿರ್ಮಾಯಕಂತೆ ಅಂತ ಎಲ್ರು ಅನ್ನಿ. ಹೀಗಾಗಿ ನಮ್ಮ ಮುಂದಿನ ಪಯಣ ಎಲ್ಲಿ ಹೋಗೋದಿದೆ ಅಂದ್ರೆ, ಈ ಬ್ರಹ್ಮಚಕ್ರದಲ್ಲಿರುವಂತ ಆ ಒಂದು ಕದಳಿ ಅಥವಾ ಈ ಮೆಲೆಟೋನಿನ್ ಅಂತ ಏನು ಸ್ರವಿಸ್ತಾ ಇದೆಯಲ್ಲ, ಅಮೃತ ರಸ, ಅದು ಹೇಗೆ ಸ್ರವಿಸುತ್ತೆ, ಆ ಮೆದುಳಿನ ಒಳಗೆ ಎಲ್ಲಿದೆ, ಅದನ್ನ ಹೇಗೆ ಇಷ್ಟಲಿಂಗ ಪೂಜೆಯಲ್ಲಿ ಅದು ಸ್ರವಿಸುತ್ತೆ ಅನ್ನೋದನ್ನ ನಾವು ಮುಂದಿನ ವರ್ಗದಲ್ಲಿ ನೋಡೋಣ ಅಂತ ಹೇಳ್ತಾ, ಈಗ ನಾವು ಇಲ್ಲಿಗೆ ನಿಲ್ಲಿಸಿ ಸಂವಾದದಲ್ಲಿ ತೊಡಗೋಣ. ನಿಮಗೇನಾದ್ರೂ ಸಲಹೆ, ಸಂದೇಹ, ಸೂಚನೆ ಇದ್ರೆ ತಾವು ಕೇಳಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಇನ್ನೊಂದೇನೆಂದ್ರೆ, ನನಗೆ ಕೊಟ್ಟ ಈ ಅವಕಾಶಕ್ಕಾಗಿ ತಮ್ಮೆಲ್ಲರ ಪಾದಾರವಿಂದ್ರಗಳಿಗೆ ಸಹಸ್ರ ನಮನಗಳು. ಶರಣಾರ್ಥಿಗಳು. ಸರ್ ನಮಸ್ಕಾರ. ಒಂದು ಡೌಟ್ ಇದೆ. ಹೇಳಿ ಸರ್. ಇದು ನೀವು ಪೀಠಿಕೆ ಅಂತ ಹೇಳಿದ್ರಲ್ಲ, ಇದು ಪೀಠಿಕೆ ಅಂದ್ರೆ ಏನು? ಅದೊಂದು ಸ್ಥಾವರ ಲಿಂಗದ ಆಕಾರದಲ್ಲಿ ಇರುತ್ತಾ? ಪೀಠಿಕೆ ಅಂದ್ರೆ ಮತ್ತೆ ಅದನ್ನ ನಾವು ಮುಂದಿನ ವರ್ಗದಲ್ಲಿ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅದು ಏನಿದೆ ಅದನ್ನ ನಾನು ಮುಂದಿನ ವರ್ಗದಲ್ಲಿ ನಿಮ್ಗೆ ಹೇಳ್ತೀನಿ. ಈಗ ಹೇಳಿದ್ರೆ ಅದಕ್ಕೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಆಯ್ತು ಸರ್. ನೀವು ಮುಂದಿನ ಸಾರಿನೂ ಅದನ್ನ ಅಟೆಂಡ್ ಆಗಿ ಸರ್. ಅದು ಯಾವಾಗಿರುತ್ತೆ ಸರ್ ನೆಕ್ಸ್ಟ್? ವಿಜಯ್ ಕುಮಾರ್ ಸರ್, ಮುಂದಿನ ಶನಿವಾರ ಸರ್. ಪ್ರತಿ ಶನಿವಾರ ಇರುತ್ತದೆ. ಪ್ರತಿ ಶನಿವಾರ 5:45 ಓಕೆ ಸರ್. ಓಕೆ. ಇದು ಲಿಂಕ್ ಸೇಮ್ ಇರುತ್ತಾ? ಇಲ್ಲ, ನಾನು ಲಿಂಕ್ ಶೇರ್ ಮಾಡ್ತೀನಿ. ನಿಮ್ಮ ಫೋನ್ ನಂಬರ್ ಹೇಳಿ, ನಾನು ಲಿಂಕ್ ಶೇರ್ ಮಾಡ್ತೀನಿ. ಆಯ್ತು ಸರ್, ಆಯ್ತು. ಆಮೇಲೆ ಇದ್ರ ರೆಕಾರ್ಡಿಂಗ್ ಸಿಗುತ್ತಾ? Yes, absolutely you will get.
ಓಕೆ ಸರ್, ಓಕೆ. ನಾನು ನಿಮ್ಮ ನಂಬರ್ ಕೊಡ್ತೀನಿ. ನಂಬರ್ ಹೇಳಿ ಬರ್ಕೋತೀರಿ. 879 879 2383 2383. ನೆಕ್ಸ್ಟ್ 126. ಏನ್ ಹೆಸರು ಹೇಳಿ? ಮನೀಶ್ ನೂಲಾ. ಸರ್ ನಾನು ನೂಲಿ, ಅವನು ನೂಲ. ಗ್ರೇಟ್. ಸರ್ ನಿಮ್ ನಂಬರ್ ಒಂದು ಹೇಳಿ, ನಾನು ಮೆಸೇಜ್ ಮಾಡ್ತೀನಿ. ನಾನು ನಿಮ್ಗೆ ಮೆಸೇಜ್ ಮಾಡ್ತೀನಿ ಆಮೇಲೆ ಆಫ್ಟರ್ ದಿ ಪ್ರೋಗ್ರಾಮ್. ಆಯ್ತು ಸರ್, ಥ್ಯಾಂಕ್ ಯು. ಅನುಪಮ ಅವ್ರೆ, ಕಂಟಿನ್ಯೂ ಪ್ಲೀಸ್. ಧನ್ಯವಾದಗಳು ಸರ್. ಈ ನಿತ್ಯ ನಿರಂಜನ ಇಷ್ಟಲಿಂಗದ ಸ್ವರೂಪವನ್ನ ಅತ್ಯಂತವಾಗಿ ತಿಳಿಸ್ಕೊಟ್ರಿ. ನಾವೆಲ್ಲ ಒಂದು ಗುರುಕುಲದಲ್ಲಿ ಕುತ್ಕೊಂಡು ಗುರುವಿನಿಂದ ಉಪದೇಶ ಕೇಳ್ದಂಗ ಆಯ್ತು. ನಾವು ಸಿಂಪಲ್ ಆಗಿ ಅನ್ಕೊಂಡ್ಬಿಡ್ತೇವೆ, ಇಷ್ಟಲಿಂಗ ಪೂಜೆ ಅನ್ಕೊಳ್ಳಿ ಒಂದು ಕೈಯಲ್ಲಿ ಇಟ್ಕೊಳ್ಳೋದು, ಪೂಜೆ ಮಾಡೋದು ಅಂತ ಅಷ್ಟ ಅನ್ಕೊಂಡ್ಬಿಟ್ಟಿರ್ತೇವಿ. ಆದ್ರೆ ಅದ್ರ ಹಿಂದೆ ಇಷ್ಟೆಲ್ಲಾ ಇದೆ ಅಂತ ನನಗಂತೂ ಗೊತ್ತಿರ್ಲಿಲ್ಲ. ಇನ್ನು ಹೆಚ್ಚಿನ ಮಾಹಿತಿ, ಹೆಚ್ಚಿನ ವಿಷಯಗಳನ್ನ ನಿಮ್ಮಿಂದ ಇನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಳ್ಬೇಕಂತ ಹೇಳ್ಕೊಳ್ತೀನಿ ಸರ್. ಸಂವಾದ ಕಾರ್ಯಕ್ರಮಕ್ಕೆ ಹೋಗೋಣ ಎಸ್ 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 ಸರ್. ಮತ್ತೊಮ್ಮೆ ನಮ್ಮ ವೇದಿಕೆಯಿಂದ ಪರವಾಗಿ ತಮ್ಗೆ ಧನ್ಯವಾದಗಳು. ಈಗ ಸಂವಾದ ನಿರ್ವಹಣೆಯನ್ನ ವಿಜಯಕುಮಾರ್ ಕಮ್ಮಾರ್ ಸರ್ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಇದು ಜಸ್ಟ್ ಅ ಬಿಗಿನಿಂಗ್. ದಿಸ್ ಇಸ್ ದಿ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನ ಮುಂದಿನ ದಿನಗಳಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಸೀರಿಯಸ್ ಅಫೇರ್. ಅದಕ್ಕೆ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡೋದಕ್ಕೆ ಶಿವಪ್ರಕಾಶ್ ಅವರು ಇದಾರ? ಈಸ್ ನಾಟ್ ದೇರ್. ಓಕೆ. ನಮ್ಮ ನೀಲಾಂಬಿಕಾ ತಾಯಿಯವರು, ನೀಲಾಂಬಿಕಾ ಅಕ್ಕ ಅವರು ಮಾತಾಡಿ. ಮ್ಯೂಟ್ ತೆಗೀರಿ ಅಕ್ಕ. ಹಾ, ಮಾತಾಡಿ. ಹಲೋ, ಶರಣಾರ್ಥಿಗಳು ನುಲಿ ಸರ್. ಶರಣು ಅಕ್ಕ, ಶರಣು. ಇವತ್ತು ನಾನು ನಿಮ್ಮ ವಿದ್ಯಾರ್ಥಿನಿ. ಇಲ್ಲಿ ಪ್ರಶ್ನೆಗಳ ಮಾಲೆನೆ ನಮ್ಮೊಳಗ ತುಂಬ್ಕೊಂಡು ನಿಂತಿದೆ. ಯಾವ ಪ್ರಶ್ನೆಗಳು ಅಂದ್ರೆ, ನಿಮ್ಮ ಮಾತಿಗೆ ಒಂದು ಮಾತು ಅಂತಲ್ಲ, ನಿಮ್ಮ ಮಾತುಗಳನ್ನ ಕೇಳಿ ಇಲ್ಲಿಯವರೆಗೆ ನಾವೇನು ಮಾಡಿದ್ದೇವೆ ಅನ್ನುವಂತಹ ಒಂದು ಪ್ರಶ್ನೆ ನನ್ನೊಳಗೆ ನನಗ ಉದ್ಭವ ಆಗಿದೆ ಸರ್. ನೀವು ಯಾವಾಗ್ಲೂ ಮಾತಾಡ್ತಾ ಇದ್ದೀರಿ, ಇದು ಯಾವ್ದಾದ್ರೂ ಕೂಡ ನಾವು ಮೊದಲು ಇಷ್ಟಲಿಂಗವನ್ನ ಧರಿಸಬೇಕು ಅಂತ ಹೇಳಿ. ಅದಕ್ಕೆ ಅಡಿಪಾಯವಾಗಿ ಇವತ್ತ ನೀವೇನು ಮಾತಾಡಿದ್ದೀರಿ, ತೋರಿಸಿದ್ದೀರಿ ಸರ್. ಬಹುಶಃ ಇವತ್ತು ಕೂಡ ನಾನು ಸತ್ಯವಾಗಿ ಹೇಳ್ಬೇಕಲ್ಲ, ಇಷ್ಟಲಿಂಗಕ್ಕೆ ಆಣಿ ಮಾಡಿ ಹೇಳ್ಬೇಕಲ್ಲ ಸರ್, ಇನ್ನೂ ನನಗ ಏನೂ ಐಡಿಯಾ ಬಂದಿಲ್ಲ. ಸತ್ಯವಾಗಿ ಹೇಳ್ತಾ ಇದ್ದೀನಿ. ಎಲ್ಲರಿಗ ಆಗಿರ್ಬೋದು ಅನುಭವ, ನನ್ಗಂತೂ ಅನುಭವ ಆಗಿಲ್ಲ. ಯಾಕೆಂದ್ರೆ ಇದು ಅನುಭವ ಆಗುವಂತಹ ವಿಷಯವೂ ಅಲ್ಲ. ಎಲ್ಲಿಯವರೆಗೆ ಆ ಇಷ್ಟಲಿಂಗ ಎದೆಯ ಮೇಲಿದೆ ಸರ್, 2 ಹೊತ್ತು ಪೂಜೆ ನಮ್ಮದು ನಡೀತದೆ ಸರ್. ಆದ್ರೆ ಈ ಆಧಾರ ಚಕ್ರವನ್ನ ಹಿಡಿದುಕೊಂಡು ನಾವೇನು ಬರ್ತಾ ಇದ್ದೀವಿ ನೋಡಿ ಸರ್, ಅಲ್ಲಿ ನಮಗ ಏನು ಎಂತು ಹೇಗೆ ಕೂಡಬೇಕು, ಆಧಾರ ಚಕ್ರದಲ್ಲಿ ನಿಜವಾಗಿ ಫಸ್ಟ್ ಬೆನ್ನಿನ ಕೆಳಗೆ ಇರುವಂತ ಈ ಚಕ್ರದಲ್ಲಿ ಏನು ಉತ್ಪನ್ನ ಆಗ್ತದೆ, ಅದು ಯಾವ ರೀತಿ ಉತ್ಪನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಗದ್ದಲಕ್ಕೆ ನಾನು ಯಾವತ್ತು ಬಿದ್ದೀನಿ ಸರ್. ಮತ್ತೆ ಇವತ್ತು ನಿಮ್ಮದು ಕೇಳಿನೂ ಬಿದ್ದೀನಿ. ಹೀಗಾಗಿ ನಿಮ್ಮ ಉಪನ್ಯಾಸ ನೀವು ವಿಜಯ್ ಕುಮಾರ್ ಸರ್ ಅವರು ಬಹಳ ಕಂಟಿನ್ಯೂ ಆಗಿ ತಗೊಂಡು ಹೋಗ್ಬೇಕಾಗುತ್ತೆ. ಇದು ಒಂದು ದಿನಕ್ಕೆ ಈಗ ಚಕ್ರಗಳು ಏನಿದ್ದಾವೆ ನೋಡಿ ಸರ್, ನನಗನ್ಸುತ್ತೆ ನೀವು ಒಂದೇ ಚಕ್ರದ ಬಗ್ಗೆ ಒಂದು ಉಪನ್ಯಾಸ ಕೊಡಿ ಸರ್. ಒಂದೇ ಚಕ್ರದ ಬಗ್ಗೆ ಯಾವ ಚಕ್ರದ ಮಾತನ್ನು ಆಡ್ಬೇಡ್ರಿ ಸರ್. ಅವತ್ತ ಫಸ್ಟ್ ಅದು ಒಂದೇ ಚಕ್ರವನ್ನ ಮಾತಾಡಿ ಹಾಗೆ ಸಾಗೋದಿದೆ ಅಕ್ಕ. ಇದು ಹಾಗೆ ಸಾಗೋದಿದೆ ಅಕ್ಕ. ಆ ಚಕ್ರ ಹೆಂಗಿರ್ತದ, ಎಲ್ಲಿ ಇರ್ತದ, ಹೆಂಗ ಕೂಡ್ಬೇಕು, ಯಾವ ರೀತಿ ಅದನ್ನ ನಾವು ಎಚ್ಚರಿಸ್ಕೊಳ್ಬೇಕು. ನೀವೇನು ಕಾಳಜಿ ಮಾಡ್ಬೇಡಿ ಅಕ್ಕ, ನಾನ್ ನಿಮ್ಮೊಂದಿಗೆ ಇದೀನಿ. ನಿಮ್ ಕಲಿಸಿಯೇ ನಾನು ಹೋಗ್ತಿದ್ದೀನಿ. ಇವತ್ತ ಎಷ್ಟು ಚಕ್ರಗಳ ಹೆಸರು ಅಷ್ಟ ತಿಳಿಸ್ಯಾರಿ. ಓನ್ಲಿ ಟ್ರೈಲರ್, ಟುಡೇ ಇಸ್ ಎ ಟ್ರೈಲರ್. ಎಲ್ರಿಗೂ ಏನದಮ್ಮ, ಎಷ್ಟು ಚಕ್ರಗಳು ಅನ್ನೋದು ಗೊತ್ತದಮ್ಮ. ಭಯಪಟ್ಟವ, ಎಲ್ಲರಿಗೂ ಭಯಪಟ್ಟದವಮ್ಮ. ಆದ್ರ ಬಾಳ ಜನಕ್ಕೆ ಇರೋದಿಲ್ರಿ ಅಕ್ಕ.
ಈಗ ನೋಡ್ರಮ್ಮ, ಈಗ ಸರ್ ಒಂದು ಇದನ್ನ ನೋಡಿದೆ ನೋಡ್ರಿ, ಎಕ್ಸ್ಪ್ಲೇಷನ್ ಬಹಳ ಬಹಳ ನಮ್ಗೆ ಒಂದು ತರ ಅರೆ ಇದು ಏನ್ ಮಾಡಿದೀವಲ್ಲ ಅನ್ನುವಂತ ನನ್ಗಂತೂ ಆಗಿದೆ. ಮತ್ತೊಬ್ಬರಿಗೆ ಅದರಲ್ಲಿ ಸಾಧನೆ ಇದ್ದಿರ್ಬೋದು, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ನನ್ನ ಅಭಿಪ್ರಾಯ ನಾನು ಬಹಳ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದಕ್ಕ ಮಾತಾಡಿದ ಸರ್ ಅವರಿಗೂ, ನಡೆಸಿಕೊಟ್ಟ ವಚನಮಂದಾರ ಗ್ರೂಪ್ ಸ್ಪೆಷಲಿ ವಿಜಯ್ ಕುಮಾರ್ ಸರ್ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಅದಕ್ಕೆ 6 ಚಕ್ರಗಳದ್ದು ಒಂದೊಂದೇ ಉಪನ್ಯಾಸ ಸರ್, ಒಂದು ದಿನ ಒಂದೇ ಉಪನ್ಯಾಸ ಮಾತಾಡಿ. ಅಕ್ಕ ಅವ್ರೆ, ನಾನು ಅವಾಗ್ಲೇ ಹೇಳ್ದೆ, ಇಟ್ ಇಸ್ ಓನ್ಲಿ ಟಿಪ್ ಆಫ್ ದಿ ಐಸ್ಬರ್ಗ್, ಇನ್ನ ಬಹಳ ಇದೆ ಇದು. ಎಸ್ ಸರ್, ಬಹಳ ಅದ್ಭುತ. ಒಬ್ಬ ಡಾಕ್ಟರ್ ಹೆಂಗ್ ಮಾತಾಡ್ತಾರಂದ್ರೆ ರಿಯಲಿ ಗ್ರೇಟ್. ಇವತ್ತು ನನ್ಗೆ ಗೊತ್ತಿದ್ರೆ ಗುಲ್ಬರ್ಗಾದ ನಮ್ಮ ಬಹುಶಃ ನೀವು ಮೋದಿ ಸರ್ ಹೆಸರು ಕೇಳಿರ್ಬೇಕು ಸರ್, ಬಸವರಾಜ ಮೋದಿ ಅವರು. ಇಷ್ಟಲಿಂಗ ವೈಜ್ಞಾನಿಕ ಅಂತ ಹೇಳಿ ಅವರು ಬಹಳ ಚೆನ್ನಾಗಿ ಮಾಡಿದ್ರು. ಬಟ್ ಲಿಂಗೈಕ್ಯರಾಗಿದ್ದಾರೆ. ಬಹಳ ಮಂದಿ ಡಾಕ್ಟರ್ಗೂ ನಾವು ಮುಂದಿನ ಸಲ ಇದನ್ನ ಶೇರ್ ಮಾಡ್ತೀನಿ ಕಲಬುರಗಿಯಲ್ಲಿ. ಎಲ್ರು ನಿಮ್ಮಲ್ಲೇ ಬರ್ತೀನಕ್ಕ. ನೀವು ನಿಮ್ಮ ಮನೆ ಅನ್ರಿ ಅಥವಾ ನೀವ್ ಎಲ್ಲಿ ಹೇಳ್ತಿರೋ ಅಲ್ಲೇ ಬಂದು 3 ದಿನ ಇದ್ರ ಬಗ್ಗೆ ಹೇಳ್ತೀನಿ. ನೀವೇನ್ ಇದನ್ ಮಾಡ್ಕೊಳ್ಬೇಡಿ, ಗೆಸ್ಟ್ ಆಗಿ ಕರೀರಿ, ಬರ್ತೀನಿ. ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ಅನುಭವ ಮಂಟಪ ಅಥವಾ ನಮ್ಮ ಬಸವ ಸಮಿತಿಯ ಅನುಭವ ಮಂಟಪ ನಾನು ಮಾತಾಡ್ತೀನಿ ಸರ್, ಮಾತಾಡ್ತೀನಿ. ನಿಮ್ಮ ದಾಕ್ಷಾಯಿಣಿ ಅಕ್ಕವ್ರಿಗೆ ಹೇಳಿ ಏರ್ಪಡಿಸಕ್ಕೆ. ಮಾತಾಡಿಸ್ತೀನಿ, ಅವ್ರಿಗೆ ಹೇಳಿ ನಾ ಮಾಡಿಸ್ತೀನಿ ಸರ್, ಮಾಡಿಸ್ತೀನಿ. ಬಹಳ ಥ್ಯಾಂಕ್ ಯು ಸರ್, ಬಹಳ ಅದ್ಭುತ ವಿಚಾರಗಳು. ಥ್ಯಾಂಕ್ ಯು ಸರ್. ಅಲ್ಲಿ ಪ್ರವಚನ ಮಾಡೋಕ್ಕಿಂತ ನಿಮಗ್ ಭೇಟಿ ಆಗೋದೊಂದು ಮೇನ್ ಉದ್ದೇಶ ಇದೆ ನನಗೆ. ಭೇಟಿ ಆಗ್ಲಕ್ ನಾವೇ ಬರ್ತೀನಿ, ಎಲ್ಲಿದ್ದೀರಿ. ಮುಂದೆ 2ನೇದು ಅನುಪಮ ಅಕ್ಕ ಹುಬ್ಳಿಗೂ ಮಾಡೋದಿದೆ. ಹುಬ್ಳಿಗೂ 3 ದಿನ ಹೋಗೋಣಿದೀನಿ ಶಿವಯೋಗ ಕಲಿಸೋಕೆ. ತುಮಕೂರ್ಗೂ ಹೋಗ್ಬೇಕಾಗಿದೆ. ಇನ್ನು ವಿಜಯ್ ಕುಮಾರ್ ಅವ್ರನ್ನು ನೋಡೇ ಇಲ್ಲ ನಾನು. ಬರೀ ಮಾತಾಡ್ತೀವಿ, ಹೀಗೇನೆ ಕೂಡಿದೀವಿ ಹೊರತಾಗಿ ಇನ್ನೂ ಮುಖಾಮುಖಿ ಭೇಟಿ ಇಲ್ಲ. ಎಲ್ಲ ಊರುಗಳಿಗೆ ಹೋಗ್ಬೇಕಾಗಿದೆ. ಇದು ಬೇಕಾಗಿದೆ, ಅವಶ್ಯಕತೆ ಇದೆ. ಅದಕ್ಕೆ ನಾನು ಹೋಗೋಣಿದೀನಿ, ಎಲ್ಲಾ ಡಿಸ್ಟ್ರಿಕ್ಟ್ ಪ್ಲೇಸಿಗೆ ಹೋಗೋಣಿದೀನಿ. ನನ್ನ ಹೆಂಡತಿ ಗುಲ್ಬರ್ಗದಕ್ಕ, ಅದಕ್ಕೆ ಬರ್ತಾ ಇದೀನಿ ಅಂತ ಇದೀನಿ. ನಮ್ಮೂರ ಅಂದಂಗ ಆಯ್ತು ಮತ್ತ. ಹೌದು, ಅದಕ್ಕೆ ನಿಮ್ಮ ಹತ್ರ ಮೊದಲು ಬರ್ತೀನಿ ಅಂತ ಹೇಳಿದೆ. ನಾನು ಅವಾಜಿ ಮತ್ತ ಇಲ್ಲಿ ಕೂಬಾ ಅವರಿಗೆ ಹೇಳಿ ನಾ ಎಲ್ಲಾ ವ್ಯವಸ್ಥೆ ಮಾಡಿಸಿರ್ತೀನಿ. ನೀವು ಬರೋದು ನನಗೆ 1 ವೀಕ್ ಮೊದಲು ತಿಳಿಸಿ ಸಾಕು. ಇಲ್ಲ, ನೀವು ಅರೇಂಜ್ ಮಾಡಿ ನನ್ಗೆ ಡೇಟ್ ಹೇಳಿ ಅಕ್ಕ, ನಾನು ಬರ್ತೀನಿ. ಖಂಡಿತವಾಗಿ ಸರ್, ಆಗ್ಲಿ ಅಕ್ಕ. ಧನ್ಯವಾದಗಳು ಅಕ್ಕ. ನಾನು ಆವಾಗ್ಲೇ ಹೇಳ್ದಂಗೆ ದಿಸ್ ಓನ್ಲಿ ಅ ಬಿಗಿನಿಂಗ್, ವಿ ಹ್ಯಾವ್ ಟು ಗೋ ಎ ಲಾಂಗ್ ಜರ್ನಿ. ಧನ್ಯವಾದಗಳು ಅಕ್ಕ ಅವ್ರೆ. ಮುಂದಿನ ಸಲ ಒಂದು ಚಕ್ರದ ಬಗ್ಗೆನೆ ಮಾತಾಡ್ಲಕ್ ಹಚ್ಚಿರಿ ಸರ್, ದಯವಿಟ್ಟು. ಅದೇ ಅದು ಸ್ಟೆಪ್ ಬೈ ಸ್ಟೆಪ್ ಇಟ್ ವಿಲ್ ಗೋ. ಎಸ್ ಸರ್. ಓಕೆ. ಮುಂದೆ ನಾನೊಂದ್ ಪ್ರಶ್ನೆ ಕೇಳ್ಬೇಕಾಯ್ತು. ಹೇಳ್ರಿ. ಈಗ ಅಂಗದ ಮೇಲೆ ಲಿಂಗ ಬಂದಿದ್ದು ಅಂತ ಹೇಳಿದ್ರಲ್ಲ, ತಾಯಿ ಗರ್ಭದಲ್ಲಿರುವಾಗ 8ನೇ ತಿಂಗಳಿಗೆ ಮಾಡಿರ್ತಾರ ಅಂತಂದ್ ಹೇಳಿದ್ರ. ನಮ್ಗೇನು ಅರಿವು ಇಲ್ದಾಗಿನ ಲಿಂಗ ಧಾರಣೆಗೂ ನಾವೆಲ್ಲ ಅರಿವು ಬಂದು ನಾವೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಲಿಂಗ ಧಾರಣೆ ಮಾಡಿ ಪೂಜೆ ಮಾಡ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತಲ್ಲ ಸರ್? ಇಲ್ಲ, ಆ ತಾಯಿಗೆ ನೀವು ಈಗ ನಿಮ್ಮ ಸೊಸೆ ಅಥವಾ ಮಗಳು ಇತ್ತುಕೊಂಡು ಹೋಗ್ತೀರಿ, ನೀವು ನಮ್ಮ ಹತ್ರ ಕರ್ಕೊಂಡ್ಬಂದು ಈ ಸರಿ ಯಾಕೋ ಪೀರಿಯಡ್ ಬಂದಿಲ್ಲ ಅಂತ ಹೇಳ್ತೀರಿ. ನಾನು ಆಗ್ಲಿ ಅಕ್ಕ ಅಂತ ಹೇಳಿ ಮೊದಲು ಸೋನೋಗ್ರಫಿ ಮಾಡ್ತೀವಿ. ಸೋನೋಗ್ರಫಿ ಮಾಡಿದ ನಂತರ ತುಂಬಾ ಸಂತೋಷದ ವಿಷಯ ರೀ, ನಿಮ್ಮ ಮಗಳು ಸೊಸೆನೋ ಗರ್ಭಿಣಿಯಾಗಿದ್ದಾಳೆ, 2 ತಿಂಗಳು 3 ತಿಂಗಳು ಅದನ್ನು ಎಲ್ಲ ನಿಮ್ಗೆ ಹೇಳ್ತೀವಿ. ಹೇಳಿದ ನಂತರ ಅಲ್ಲಿ ಹೃದಯ ಮಿಡಿತ ಕಾಣಿಸ್ತಾ ಇದೆ, ಇನ್ನು ಬೆಳಿಬೇಕದು, ನೋಡೋಣ ಅಂತ ಹೇಳಿ 3 ತಿಂಗಳು ಆದ ನಂತರ ಒಂದು ಹಂತಕ್ಕೆ ಬಂದ್ ನಿಲ್ಲುತ್ತೆ. ಅದು ಕಳ್ಳು ಕುಬಸ ಅಂತಾರ ನೋಡ್ರಿ, ನಿಮ್ಗೆ ಗೊತ್ತಲ್ಲ ಕಳ್ಳು ಕುಬಸ ಅಂತ ಮಾಡ್ತಾರಲ್ಲ ನಮ್ಮ ಉತ್ತರ ಕರ್ನಾಟಕದ. ಆ ಕಳ್ಳು ಕುಬಸ ಅಂದ್ರನ ಗರ್ಭ ಸಂಸ್ಕಾರ. ಆ ದಿವ್ಸ ಏನ್ ಮಾಡ್ಬೇಕು, ಬರೀ ಕಳ್ಳು ಕುಬಸ ಅಂತ ಹೇಳಿ ಅವ್ರ ಪಾವಣ್ಯಾರ ಜೀವ ಹಿಂಡುಕಿತ ಇದೊಂದು ಇಟ್ಕೊ ನಡು ಜೋಕ್ ಮಾಡ್ತಿರ್ತೇನ್ರ ಅನ್ಪಮ್ಮಕ್ಕ, ಬೋರ್ ಮಾಡ್ಕೋಬೇಡಿ. ಆ ಕಳ್ಳು ಕುಬಸದ ದಿವ್ಸ ಏನ್ ಮಾಡ್ಬೇಕಂದ್ರೆ, ನಾವೆಲ್ಲ ಅಂದ್ರೆ ನೀವೇನ್ ನಮ್ ಬಳಗ ಇದೆಯಲ್ಲ, ಇಲ್ಲೊಂದು ನಾವು 20 ಜನ ಇದೀವಿ. ಅವ್ರು ಏನ್ ಮಾಡ್ಬೇಕಂದ್ರೆ ಆ ಗರ್ಭಿಣಿಗೆ ಆ ದಿವಸ ಗರ್ಭ ಸಂಸ್ಕಾರ ಮಾಡ್ಬೇಕು. ಆ ತಾಯಿಗೆ ಹೇಳ್ಬೇಕು, ಅಮ್ಮ ನೀನೀಗ 1 ಅಲ್ಲ 2 ಆಗಿದೀಯ, ನಿನ್ನ ಒಳಗೆ ಇನ್ನೊಂದು ಮಗು ಬರ್ತಾ ಇದೆ. ಅವಳ ಲಿಂಗ ನಿಷ್ಠೆ ಈಗ ಬಲಿಷ್ಠ ಆಗ್ಬೇಕು. ಆ ಗರ್ಭ ಸಂಸ್ಕಾರ ಅಂದ್ರೆ ಅವಳ ಈ ಲಿಂಗ ಪೂಜೆ ಬೇರೆ, ಈಗ ಇಬ್ಬರಿಗೆ ಮಾಡ್ಬೇಕು. ಅವಳೀಗ ಇಬ್ಬರಿಗೆ ಮಾಡ್ಬೇಕು. ಯಾವುದೇ ಅವಳು ಏನ್ ಮಾಡ್ತಾಳಲ್ಲ 2, ಅದನ್ನ ಅವಳು ರೂಢಿಸ್ಕೊಳ್ಬೇಕೀಗ. ಅದಕ್ಕೆ ಗರ್ಭ ಸಂಸ್ಕಾರ ಅಂತಾರೆ. ಗರ್ಭ ಸಂಸ್ಕಾರ ಇಟ್ ಸೆಲ್ಫ್ ಇದೆ ಟಾಪಿಕ್ ಅಕ್ಕ. ಗರ್ಭ ಸಂಸ್ಕಾರ
ಕಳ್ಳ ಕುಬ್ಬಿಸಿದ ದಿನ ಏನ್ ನಾವು ಗರ್ಭ ಸಂಸ್ಕಾರ ಮಾಡ್ಬೇಕನ್ನೋದೇ ಒಂದು ವಿಷಯ ಇದೆ. ಅದನ್ನು ಒಮ್ಮೆ ಯಾವಾಗ್ಲಾದ್ರೂ ನಾವು ಕ್ಲಾಸ್ ತಗೊಳ್ಳೋಣ. ಆ ದಿನ ಹೇಗೆ ನಾವು ಆ ತಾಯಿಗೆ ಗರ್ಭ ಸಂಸ್ಕಾರ ಕೊಡ್ಬೇಕನ್ನೋದನ್ನ ಅದನ್ನ ಮತ್ತೊಮ್ಮೆ ಮಾತಾಡೋಣ. ಥ್ಯಾಂಕ್ ಯು ಸರ್. ಸರ್ ನಂಗೆ ಶರಣಾರ್ಥಿಗಳು ಇವತ್ತು ನಿಮ್ದು ಲೆಕ್ಚರ್ ಅಟೆಂಡ್ ಮಾಡಿದ್ಮೇಲೆ ಏನ್ ಅನ್ಸ್ತಂದ್ರೆ ನಾವ್ ಇಷ್ಟು ದಿನ ಕೇಳ್ತಿದ್ವಿ ಅಷ್ಟೇ ಬಸವಣ್ಣನ ತತ್ವಗಳೆಲ್ಲ ಒಂದು ವಿಶ್ವ ಮಾನ್ಯತೆ, ವಿಶ್ವ ಧರ್ಮ ಅಂತ. ಇವತ್ ನೀವೇನ್ ಸೈಂಟಿಫಿಕ್ಲಿ ಎಕ್ಸ್ಪ್ಲೇನ್ ಮಾಡಿದ್ರಿ ಇದ್ ನೋಡಿ ನನ್ಗೆ ಇವತ್ತು ಖಂಡಿತವಾಗ್ಲೂ ಅನ್ಸ್ತು ಎಲ್ಲಾ ವಿದ್ಯಾವಂತರಿಗೆ, ವೈಜ್ಞಾನ ಒಂದು ಅರಿವು ಇರೋರಿಗೆ ಇದನ್ನೆಲ್ಲ ಹೇಳ್ಬಿಟ್ರೆ ಇದೊಂದು ದೊಡ್ಡ ಬಂಗಾರ ಕೊಟ್ಟಂಗೆ ಅವ್ರಿಗೆಲ್ಲ ಇದು. Yes, sir. ಅಲ್ಲ ಮನೀಶ್ ಏನಾಗ್ತಾ ಇದೆ ಅಂದ್ರೆ, ನಾನು ಹಂಚ್ಕೋಬೇಕು ನಿನ್ ಜೊತೆ, ನೀನ್ ಹೆಂಗಿದೀಯಾ ನನಗಿಂತ ಮೇ ಬಿ ವಿ ಆರ್ 30-40 ಇಯರ್ ಡಿಫರೆನ್ಸ್ ಇರ್ಬೇಕು. ಬಟ್ ಏನಾಗ್ತಾ ಇದೆ ಅಂದ್ರೆ ಚಕ್ರ ಧ್ಯಾನ, ನಾನು ಐ ಹ್ಯಾವ್ ವಿಸಿಟೆಡ್ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್. ಚಕ್ರಗಳ ಬಗ್ಗೆ ಅಪಾರವಾದ ಆಸಕ್ತಿ ಇದೆ. ಸ್ಕ್ಯಾಂಡಿನೇವಿಯನ್ ಅಂದ್ರೆ ನಾರ್ವೆ, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಸ್ವೀಡನ್, ಇವಕ್ಕೆಲ್ಲ ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಅಂತಾರೆ. ಅಲ್ಲಿ ಪ್ರತಿ ಚಕ್ರಕ್ಕೆ ಕಲಿಸೋಕೆ ಚಕ್ರ ಧ್ಯಾನ, ಚಕ್ರ ಅಂದ್ರೆ ಏನು, ಆ ವಿಡಿಯೋ ಎಲ್ಲ ತೋರಿಸಿ ಅದನ್ನ ನಿಮಗೆ ಮುಂದಿನ ಕ್ಲಾಸ್ಗಳಲ್ಲಿ ಬರುತ್ತೆ. ಮತ್ತದು ಅದನ್ನ ಕಲಿಸೋಕೆ 30,000-40,000 ಸಾವಿರ ತಗೋತಾರೆ. ಏನ್ ಮಾಡ್ತಾರೆ, ಆ ವಿಡಿಯೋ ಹಚ್ತಾರೆ. ಆಚಾರಲಿಂಗ, ಅವ್ರ ಆಚಾರಲಿಂಗ ಅನ್ನೋಲ್ಲ, ಆಧಾರ ಚಕ್ರ, ಮೂಲಾಧಾರ ಚಕ್ರದಲ್ಲಿ ವಿಡಿಯೋ ಹಚ್ಚಿ ನಿಮ್ಗೆ ಅದನ್ನ ಹೇಳೋಕೆ ಶುರು ಮಾಡೋದು, ನೋಡ್ಕೋತ ಕೂಡ್ರಿ ಅಂತ ಹೇಳ್ತಾರೆ. 12ನೇ ಶತಮಾನದಲ್ಲಿ ಏನ್ ಮಾಡಿದಾರೆ ನೋಡಿ. 12ನೇ ಶತಮಾನದಲ್ಲಿ ಅಲ್ಲೊಂದು ಚಕ್ರ, ಆಧಾರ ಚಕ್ರ ಇದೆ, ಗೊತ್ತು, ಸರ್ವವಿದಿತ. ಎವ್ರಿ ಒನ್ ನೋಸ್ ದಟ್ ದೇರ್ ಇಸ್ ಎ ಮೂಲಾಧಾರ ಚಕ್ರ ಎಟ್ ದಿ ಬಾಟಮ್ ಆಫ್ ಯುವರ್ ಬಾಡಿ. ಅಲ್ಲೊಂದು ಲಿಂಗ ಕೊಟ್ರು, ಆಚಾರ ಲಿಂಗ ಅಂತ ಕೊಟ್ರು. ಯಾವ ಆಚಾರ? ಪಂಚಾಚಾರ. ಹಾಗೆ ಸುಮ್ ಕೂಡಲಿಲ್ಲ, ಅದಕ್ಕೊಂದು ಹೆಸರು ಕೊಟ್ರು. ಆ ಲಿಂಗಕ್ಕೆ ಆಚಾರ ಲಿಂಗ ಅಂದ್ರು. ಅವುಗಳಿಗೆ ಪಂಚಾಚಾರಗಳನ್ನ ಕೊಟ್ರು. ಪಂಚಾಚಾರಗಳನ್ನ ಕೊಡೋದ್ರಿಲ್ದೆ ಅಲ್ಲಿ ಒಂದು ಶಕ್ತಿ ಕೊಟ್ರು, ಕ್ರಿಯಾಶಕ್ತಿ. ಯಾವ ಭಕ್ತಿ ಇರ್ಬೇಕು ಅನ್ನೋದನ್ನ ಹೇಳಿದ್ರು, ಶ್ರದ್ಧಾ ಭಕ್ತಿ ಅನ್ನೋದನ್ನ ಹೇಳಿದ್ರು. ಒಂದು ಲಿಂಗ ಕೊಟ್ರು, ಅಲ್ಲೊಂದು ಜ್ಞಾನೇಂದ್ರಿಯ ಕೊಟ್ರು, ಅಲ್ಲೊಂದು ಕರ್ಮೇಂದ್ರಿಯ ಕೊಟ್ರು. ಅಲ್ಲಿರೋದು ಗುದದ್ವಾರ, ಗುದ. ಪಂಚೇಂದ್ರಿಯಗಳನ್ನೆಲ್ಲ ಕೊಟ್ರು. ಅಲ್ಲಿ ಪೃಥ್ವಿ, ಈ ತರ ಒಂದು ಪೃಥ್ವಿ ಕೊಟ್ರು. ಈಗ ಲಿಂಗ ಪೂಜೆಗೆ ಎಲ್ಲಿ ಕುತ್ಕೊಳ್ತೀವಿ ನಾವು? ನೆಲದ ಮೇಲೆ ಕುತ್ಕೊಳ್ತೀವಿ. ಅದೇ ನೆಲ ತತ್ವ, ಭಕ್ತಸ್ಥಳ. ಹೀಗೆ ಎಲ್ಲಾ ಚಕ್ರಗಳಲ್ಲಿ ಲಿಂಗಗಳನ್ನ ಕೊಡ್ತಾ ಹೋದ್ರು. ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದ ಲಿಂಗ, ಇಲ್ಲಿವರೆಗೆ ಮಹಾಲಿಂಗ ಕೊಟ್ಟು ಮಗುವಿಗೆ ನೆತ್ತಿ ಅಂತ ಇರ್ತದೆ ನೋಡ್ರಿ, ಇನ್ನ ಕುಡ್ಕೊಂಡಿಲ್ಲ ಅನ್ನೋದನ್ನ. ಅಲ್ಲಿ ಸಹಸ್ರಾರ ಚಕ್ರ ಕೊಟ್ಟು ಅಲ್ಲಿಗೆ ಜಗತ್ ನಿಂತ್ಬಿಟ್ಟು ಅಲ್ಲಿಂದ ಮುಂದೆ ಯಾರು ಮಾತಾಡೋಲ್ಲ. ಸಹಸ್ರಾರ ಚಕ್ರದ ನಂತರ ಚಕ್ರ ಧ್ಯಾನದ ಬಗ್ಗೆ ಯಾರು ಮಾತಾಡೋಲ್ಲ ಇಡೀ ಜಗತ್ತಿನಲ್ಲಿ. ದಿಸ್ ಇಸ್ ಎ ಚಾಲೆಂಜ್ ಬೈ ಮೀ. ಅಲ್ಲಿಂದ ಮುಂದೆ ಶರಣರು ಹೋಗಿ, ಎಸ್ಪೆಷಲಿ ಇಲ್ಲಿ ತಾಯಂದಿರಿದ್ದೀರಾ, ಹಡಪದ ಲಿಂಗಮ್ಮನ್ ನಾವು ನೆನೆಸ್ಬೇಕು. ಯಾವ ಯೂನಿವರ್ಸಿಟಿಗೆ ಹೋಗಿಲ್ಲ, ಏನಿಲ್ಲ. ಕುಂಡಲಿನಿ ಶಕ್ತಿ ಜಾಗೃತಿ ಮಾಡೋ ಬಗ್ಗೆ ಹಲವಾರು ವಚನಗಳನ್ನ ಬರೆದಂತ ಮಹಾತಾಯಿ ಹಡಪದ ಲಿಂಗಮ್ಮ. ಅವರ ಸಂತತಿಯವರು ನಾವು. ಕಳೆಬೇಡ ಕೊಲಬೇಡ ಒಂದೆರಡು ವಚನಗಳನ್ನ ಬಿಟ್ರೆ ಇವರು ವಚನಗಳತ್ತ ನೋಡೋಕ್ಕೂ ನಮಗೆ ಪುರ್ಸೊತ್ತಿಲ್ಲ, ಟೈಮ್ ಇಲ್ಲ. ಆ ತಾಯಿ ಎಲ್ಲಿ ತನಕ ಒಯ್ದ್ಲಿ ನಮಗೆ? ಕುಂಡಲಿನಿ ಜಾಗೃತಿ, ನವದ್ವಾರಗಳ ಮುಟ್ಟಿ, ಆ ವಚನಗಳೆಲ್ಲ ಬರುತ್ತೆ. ನಾನು ನಿಮ್ ಜೊತೆ ಇರೋನಿದ್ದೀನಿ, ಒಂದ್ 2-3 ತಿಂಗಳು ಇದು ಹೋಗೋದಿದೆ ಪಯಣ. ಅಲ್ಲಿಂದ ಏನ್ ಮಾಡಿದ್ರು, ಈ ಸಹಸ್ರಾರ ಚಕ್ರದಿಂದ ನಿಶೂನ್ಯ ಲಿಂಗವನ್ನ ಕೊಟ್ರು ಶಿಖಾಚಕ್ರದಲ್ಲಿ. ಅದರ ಹಿಂದೆ ಹೋಗಿ ಪಶ್ಚಿಮ ಚಕ್ರಕ್ಕೆ ಹೋದ್ರು, ನಿರಂಜನ ಲಿಂಗ ಅಂದ್ರು ಕೊಟ್ರು. ಅದರ ಹಿಂದೆ ಅನುಲಿಂಗ, ಅನುಚಕ್ರ ಕೊಟ್ರು. ಅಂದ್ರೆ ಮತ್ತೆ 3 ಲಿಂಗಗಳನ್ನು ಇವರು ಹೇಗೆ ಸಂಶೋಧನೆ ಮಾಡಿದ್ರು ನಮ್ಮ ಶರಣರು? ನಮ್ಗೆ ಗೊತ್ತೇ ಇಲ್ವಲ್ಲ. ಅದು ಒಂದು. ಎರಡನೇದು ನನಗೇನ್ ಹೇಳ್ಬೇಕಾಗಿತ್ತಂದ್ರೆ, ಇದನ್ನ ನಮ್ಗೆ ಯಾರು ಹೇಳಿಲ್ಲ. ಎಲ್ಲಿದೆ ಲಿಂಗಾಂಗಿ ಅಂದ್ರೆ ಏನು? ಈ ದಶಲಿಂಗಗಳು ನನ್ನ ದೇಹದಲ್ಲಿವೆ ಅನ್ನೋ ಅರಿವು ಬೇಕಲ್ಲ ನಮ್ಗೆ. ಅರಿವಿಲ್ದೆ ನಾನು ಲಿಂಗವಂತ, ಲಿಂಗಾಂಗಿ ಅಂತ ಅನ್ನೋಕ್ಕಾಗೋಲ್ಲ. ಈ ದಶಲಿಂಗಗಳ ಯಾತ್ರೆಯನ್ನು ನಾವು ಮಾಡೋ ತನಕ ಲಿಂಗ ಪೂಜೆ ಅರ್ಥವಾಗೋಲ್ಲ, ಇಷ್ಟಲಿಂಗ ಪೂಜೆ ಅರ್ಥವಾಗೋದಿಲ್ಲ. ಹೀಗಾಗಿ ಇದರ ಅಧ್ಯಯನಕ್ಕೆ ನಾನು ತೊಡಗಿದಾಗ ಏನೇನೋ ಹೊಳಗಳು. ಅದು ಈಗ ನಾನು 1000 ಪುಟದ ಒಂದು ಶಿವಯೋಗದ, ಶರಣರ ಶಿವಯೋಗ ಅಂತ ಪುಸ್ತಕವನ್ನು ಬರೆದು ಈಗ ಪ್ರಿಂಟಿಗೆ ಹೋಗಿದೆ. ಕೆಲವೇ ದಿನದಲ್ಲಿ ಬರುತ್ತೆ. ಅದು ಬರಿತಾ ಹೋದೆ ವಿಜಯಕುಮಾರನ್ನ. ಅದು ಹಾಗೆ ಅದು 1000 ಪುಟದ ಮೇಲಾಗಿದೆ. ನನಗೇನು ಹೇಳ್ಬೇಕಾಗಿದೆ ಅಂದ್ರೆ, ಇದು ಬೇರೆ ಧರ್ಮಗತೆ ಅಲ್ಲ. ಕುದುರೆ ಹಾರುತ್ತೆ, ದೇವರು ಪ್ರತ್ಯಕ್ಷ ಆದ, ಗಿಡದ ಬುಡದಲ್ಲಿ ಕೂತವನ್ಗೆ ಅವನಿಗೂ ಜ್ಞಾನೋದಯ ಆಯ್ತು, ಆ ತರ ಅಲ್ಲ. ನೀವು ಬ್ರಹ್ಮಚಾರಿಯಾಗಿರ್ಬೇಕು, ಮದುವೆ ಮಾಡ್ಕೊಂಡಿರ್ಬಾರ್ದು, ಸಂಸಾರದಲ್ಲಿ ಇರಬಾರ್ದು, ಈ ತರ ಇಲ್ಲ ಇಲ್ಲಿ. ಹೀಗಾಗಿ ಇದನ್ನ ಅಧ್ಯಯನ ನೀವು ಎಷ್ಟು ಆಸಕ್ತಿಯನ್ನು ತೋರ್ಸ್ಕೊತ ಹೋಗ್ತಿರಲ್ಲ,
ಅಷ್ಟು ಇದು ಸುಂದರವಾದ ಜಗತ್ತಿದೆ. ಇದು ನಮ್ಮ ಧರ್ಮದ ಜಗತ್ತು. ನಾನು ಈ ಧರ್ಮದಲ್ಲಿ ಹುಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ, ಸತ್ಯವನ್ನ ನಾನು ಹೇಳ್ತಾ ಇದ್ದೀನಿ. ಇದನ್ನ ಜಗತ್ತಿಗೆ ತೋರಿಸಬೇಕಾಗಿತ್ತು, ಅದನ್ನ ತೋರಿಸ್ಲಿಲ್ಲ. ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ಐ ವಾಂಟ್ ಟು ಟ್ರಾನ್ಸ್ಲೇಟ್ ಇಟ್ ಇನ್ ಟು ಇಂಗ್ಲಿಷ್ ಆಲ್ಸೋ. ಯಾಕಂದ್ರೆ ಬಹಳ ನಮ್ಮ ಲಿಂಗಾಯತ ಜನರಿಗೆ ಈ ತತ್ವಗಳೇ ಗೊತ್ತಿಲ್ಲ. ಇದನ್ನ ಹೆಚ್ಚು ಪ್ರಚಾರ ಮಾಡಬೇಕಾಗಿದೆ. ಅದಕ್ಕೆ ನಾನು ವಿಜಯ್ ಕುಮಾರ್ ಅವ್ರಿಗೆ ಇವ್ರು ಫೋನ್ ಮಾಡಿದ್ರು, ಶೆಲ್ವಡಿ ಮಠಕ್ಕ, ಸರ್ ನೀವು ಇದನ್ನ ನಮ್ಗೆ ಹೇಳ್ಬೇಕಲ್ಲ ಎಲ್ಲ ಅಂತ. ಅವಾಗ ನಾನು ಶೆಲ್ವಡಿ ಮಠ ಅಕ್ಕ ಅವ್ರಿಗೆ ಹೇಳಿದೆ, ನಮ್ಮ ವಿಜಯ್ ಕುಮಾರ್ ಅಣ್ಣ ಅವ್ರಿಗೆ ಹೇಳಿ ಅವ್ರು ಅವಕಾಶ ಮಾಡಿಕೊಡ್ತಾರೆ. ಇಲ್ಲ ಹಾವೇರಿಗೆ ಬರ್ತೀನಿ ಅಂದೆ. ನಾನು ಯಾರು ಕರೆಯೋಲ್ಲ, ಏನ್ ಮಾಡೋಕ್ಕಾಗುತ್ತೆ ಹೇಳಿ. ಸರ್ ಎಲ್ಲ ರೆಡಿ ಮಾಡಿದ್ದೀವಿ ಸರ್. ಅಲ್ಲ, ವಚನ ಬಂದ ಈ ಅಂತರ್ಜಾಲ ವೇದಿಕೆಗಳಲ್ಲಿ ಕರೀತಾರೆ ಅನ್ಪಮಕ್ಕ. ಈ ಊರಿಗೆ ಕರಿ ಅಂದ್ರೆ ಊರಿಗೆ ಕರೆಯೋದಂದ್ರೆ ಏನ್ ಹೇಳಿ. ಇಲ್ಲ ಸರ್, ನೀವು ಡಾಕ್ಟರ್ ಬಿಸಿ ಇರ್ತೀವಿ ಅಂತ ತಿಳ್ಕೊಂಡ್ಬಿಡ್ತೇವೆ ನಾವು ಅಷ್ಟೇ. ಬ್ಯುಸಿ ಇರ್ತೀರಿ ಅಂತ ಒಂದ್ ಪಟ್ಟು ಕಟ್ಬಿಟ್ಟಿದ್ದಾರೆ. ಈಗ ಏನ್ ಮಾಡೋಕ್ಕಾಗುತ್ತೆ ಹೇಳಿ. ಅದಕ್ಕೆ ನಾನು ಅಂತೀನಿ, ಅವಾಗ ಕರೆದ ತಕ್ಷಣ ನಾನು ಬ್ಯುಸಿ ಇದೀನ್ರಿ ಅಂದ್ಬಿಡ್ತೀನಿ. ಇಲ್ಲ ಸರ್, ನೀವು ಇಲ್ಲಿ ಹೇಳಕತ್ರಲ್ಲ, ಅದಕ್ಕೆ ನಾವ್ ಇಲ್ಲಿ ಸ್ವಲ್ಪ ತಡ ಮಾಡೇವ್ರಿ ಸರ್, ಇದು ಮುಗಿಲಿ ಅಂತ. ಹಾ, ಈ ನೆಕ್ಸ್ಟ್ ಇನ್ವಿಟೇಷನ್ ಪುಷ್ಪಾವತಿ ಮೇಡಮ್ದು ಒಂದು ಬರ್ಕೊಂಡ್ ಬಿಡ್ತೀನಿ. ನೀಲಾಂಬಿಕಾ ಅವ್ರದ್ದಾಗಿದೆ, ಅನುಪಮ ಅಕ್ಕಂದಾಗಿದೆ, ನಮ್ಮ ಇವ್ರದ್ದಾಗಿದೆ. ಇವೆಲ್ಲ ಊರಿಗೆ ಹೋಗ್ಬೇಕು. ನಾನು ಇನ್ನು ತುಮಕೂರಿಗೆ ಹೋಗ್ಬೇಕು. ಹೇಳಿ ಸರ್. ನೀವು ಹೇಳದಂಗೆ ಇದೇನಾದ್ರು ಒಂದು ವಿದ್ಯಾವಂತರಿಗೆ, ಸ್ಪೆಷಲಿ ಫಾರಿನ್ ನೇಷನ್ಸ್ ನಲ್ಲಿ ಗುರುತಾ ಇದ್ರೆ ನಮ್ಮ ಬುದ್ಧ ಧರ್ಮ ಹೆಂಗೆ ಎಲ್ಲ ಕಡೆ ಹರಡ್ಬಿಟ್ಟಿದೆ, ಆ ತರ ಪ್ರೊಬಬ್ಲಿ ನಾವು ಭಾರತೀಯರ್ಕಿಂತ ಮುಂಚೆ ಅವರೇ ನಾವು ಅಷ್ಟು ಒಪ್ಕೊಂಡ್ಬಿಡ್ತಾರೆ. ಆ ಸೈನ್ಸ್ ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರೆ. ನಿಮ್ಗೆ ಬುದ್ಧ ಅಂತಾರಲ್ರಿ, ಸುಜ್ಞಾನಿ ದೇವ ಅಂತ ಒಬ್ಬಿದ್ದ ನಮ್ಮಲ್ಲಿ. ಅವನು ಒರಿಸ್ಸಾದಿಂದ ಕಲ್ಯಾಣಕ್ಕೆ ಬಂದ. ಸುಜ್ಞಾನಿ ದೇವ ಈಸ್ ಮೋರ್ ಇಕ್ವಿವ್ಯಾಲೆಂಟ್ ಟು ಬುದ್ಧ. ಯಾರು ಮಾತಾಡ್ತಾರೆ? ಸುಜ್ಞಾನಿ ದೇವನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹಾ, ಆದ್ರೆ ಅವನ ಬಗ್ಗೆ ಅಧ್ಯಯನ ಆಗ್ಲಿಲ್ಲ. ಅವನು ಏನೇನ್ ಮಾಡಿದ, ಆ ಒರಿಸ್ಸಾದಿಂದ ಕಲ್ಯಾಣದವರೆಗೆ ಬರೋ ತನಕ ಅವನಿಂದ ಆದ ಕೆಲಸಗಳೇನು, ಯಾರು ಮಾತಾಡ್ತಾರೆ? ಈಗ ಏನ್ ಮಾಡ್ತಾ ಇದೀವಿ ನಾವು? ಅಭಿಯಾನ ಯಾತ್ರೆ, ವೀರಶೈವ ಲಿಂಗಾಯತ, ಜನಗಣತಿಯಲ್ಲಿ ಏನ್ ಬರಿಬೇಕು, ಈ ಗೊಂದಲದಲ್ಲಿದ್ದೀವಿ ನಾವು ಹೇಳೋದಿಷ್ಟೇ ನಾವು ಹೇಳೋದು. ನೀವು ಈ ನಮ್ಮ ವಚನ ಸಾಹಿತ್ಯವನ್ನ, ನಮ್ಮ ಧರ್ಮಗುರುವನ್ನ ಒಪ್ಪಿಕೊಂಡು ಪಂಚಸೂತಕ, ಪಂಚಾಂಗ, ಮಡಿ, ಮೈಲಿಗೆ, ಕುಲ, ಛಲ ಇವೆಲ್ಲ ಬಿಟ್ಟು ನಮ್ಮ ಧರ್ಮಗುರುವನ್ನು ಒಪ್ಪಿ, ನಮ್ಮ ವಚನ ಸಾಹಿತ್ಯವನ್ನ ಒಪ್ಪಿ ನಾವು ನಿಮಗೆ ದೀರ್ಘದಂಡ ನಮಸ್ಕಾರವನ್ನ ಮಾಡ್ತೀವಿ. ಬನ್ನಿ, ಅಷ್ಟೇ ನಮ್ಮ ಸಂದೇಶ, ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಶೆಲ್ವಡಿ ಮಠ ಅವ್ರು ಮಾತಾಡ್ಬೋದಾ? ಹಾ ಸರ್, ಓಕೆ ಸರ್. ಎಲ್ರಿಗೂ ಶರಣಾರ್ಥಿಗಳು. ಮೊದ್ಲಿಗೆ ನಮ್ ಗುರುಗಳಿಗೆ ಶರಣಾರ್ಥಿಗಳು. ದಯಾನಂದ ನೂಲಿ ಸರ್, ಬಹಳ ಖುಷಿ ಆಯ್ತು ಸರ್ ನನಗೆ. ಬಸವ ಕಲ್ಯಾಣದೊಳಗೆ ಯೋಗ ಶಿವಯೋಗ ಒಂದು ಟಾಪಿಕ್ ಕೊಟ್ಟಿದ್ರು ಸರ್ ಮಾತಾಡೋದಕ್ಕೆ. ನಾನು ಶಿವಯೋಗದ ಬಗ್ಗೆ ಮಾತಾಡ್ತಾ ಓದ್ತಾ ಹೋದಾಗ ನಂಗೆ ಕನ್ಫ್ಯೂಷನ್ ಆಗ್ತಾ ಹೋಯ್ತು. ಇಷ್ಟಲಿಂಗ ಮತ್ತೆ ಲಿಂಗ, ಅದರ ರಚನೆ, ಮಂತ್ರ, ಮತ್ತೆ ನಮ್ಮ ಶರಣರು ಅದನ್ನ ಸಾಕಷ್ಟು ವಚನಗಳಲ್ಲಿ ಒಂದು ವಚನ ಅರ್ಥನೇ ಆಗ್ತಿದ್ದಿಲ್ಲ. ಅದಕ್ಕೆ ನಾನು ನಿಮ್ಗೆ ಫೋನ್ ಮಾಡಿ ನಮ್ಗೆ ಚಕ್ರಗಳ ಬಗ್ಗೆ ಹೇಳ್ಕೊಡ್ರಿ ಸರ್ ಅಂತ ನಾ ಕೇಳಿದ್ದೆ. ಯಾಕಂದ್ರೆ ನಮ್ಗೆ ಇದ್ರ ಬಗ್ಗೆ ಆಳವಾದ ಜ್ಞಾನ ಬೇಕು. ಮನೀಶ್ ಸರ್ ಹೇಳಿದಂತೆ ಇವತ್ತು ನಮ್ಮ ಧರ್ಮ ಅಂದ್ರೆ ಎಷ್ಟು ಶರಣರ ಧರ್ಮ ಅನ್ನುವಂಥದ್ದು ಶ್ರೇಷ್ಠ ಇದೆ ಅನ್ನೋದು ಜಗತ್ತಿಗೆ ಗೊತ್ತಾಗ್ಬೇಕಾಗಿದೆ ಸರ್. ಹೇಳ್ಕೊಡೋರಿಲ್ಲ ನಮ್ಗೆ ಇದನ್ನ ಹೇಳ್ಕೊಡೋರೇ ಇದ್ದಿದ್ದಿಲ್ಲ. ನಿಮ್ಮ ನಂತರ ನಮಗಾದ್ರೂ ಇದು ಗೊತ್ತಾದ್ರೆ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನುವಂತ ಒಂದು ಉದ್ದೇಶ. ಆ ನಿಟ್ಟಿನಲ್ಲಿ ನಾನು ವಿಜಯ್ ಕುಮಾರ್ ಸರ್ ಅವ್ರಿಗೆ ಮಾತಾಡಿದ್ದೆ, ಇದನ್ನ ಮಾಡ್ಬಿಡೋಣ್ರಿ ಸರ್ ಅಂತ. ಅದಕ್ಕೆ ಸರ್ ಕೂಡ ಅವಕಾಶ ಕೊಟ್ಟಿದ್ದಾರೆ. ಮತ್ ನಿಮ್ ಮಾತು ಕೇಳೋದಂತೂ ಬಹಳ ಧನ್ಯತಾ ಭಾವ ಸರ್ ನಮ್ಗೆ. ಎಷ್ಟು ಚೆನ್ನಾಗಿ ಸರ್. ಇನ್ನೊಂದು ರಿಕ್ವೆಸ್ಟ್, ಸ್ವಲ್ಪ ನಿಧಾನವಾಗಿ ಹೇಳ್ರಿ ಸರ್, ನಮ್ ಬರ್ಕೊಳಕ್ ಆಗ್ತಿಲ್ಲ. ಯಾಕೆಂದ್ರೆ ಅದನ್ನ ಚಾರ್ಟ್ ನೋಡ್ಬೇಕು, ಮತ್ ನಿಮ್ ಮಾತು ಕೇಳ್ಬೇಕು, ಇಲ್ಲೇ ರೈಟ್ ಮಾಡ್ಕೋಬೇಕು. ಅಂದ್ರೆ ಮತ್ತೆ ನಿಮ್ಮ ವಿಡಿಯೋನ ಸರ್ ಹಾಕ್ತಾರಲ್ಲ ಯೂಟ್ಯೂಬ್ ನೊಳಗ್, ಮತ್ ನಾನು ವರ್ಕ್ ಮಾಡ್ಬೇಕು ಇವತ್ ರಾತ್ರಿ. ನನ್ನ ಪುಸ್ತಕ ಬಂದ ನಂತರ ನಮ್ಮ ವಚನ ಮಂದಾರದ ವೇದಿಕೆಯಲ್ಲಿರುವ ಎಲ್ಲಾ ಸದಸ್ಯರಿಗೆ ಅದು ಉಚಿತವಾಗಿ ಹಂಚಲ್ಪಡುತ್ತದೆ. ಸರ್ ಮನುಶಂಕರ ದೇವರದ್ದು ಬಹಳ ಅಂದ್ರೆ ಬಹಳ ಓದ್ಬೇಕು ಸರ್. ಅದು ಎಷ್ಟು ಚೆನ್ನಾಗಿ ಬರ್ದಿರಿ ಸರ್, ಬಹಳ ಅದ್ಭುತ ಸರ್. ಕಣ್ಣೊಳಗ್ ನೀರ ಬರ್ತಾವ ಸರ್. ಹೆಂಗ್ ವರ್ಕ್ ಮಾಡ್ತೀರಿ ಸರ್ ನೀವೆಲ್ಲ. ಸರ್ ನಿಜವಾಗ್ಲೂ ಇವತ್ತು ಇಷ್ಟಲಿಂಗ, ಅದ್ರ ವೈಜ್ಞಾನಿಕ ರಚನೆ, ನನಗೆ ಅದು ಹೇಗೆ ಅದನ್ನ ರಾಸಾಯನಿಕವಾಗಿ ಮಾಡ್ತಾರೆ ಅನ್ನೋದು ಬಹಳ ತಿಳ್ಕೊಬೇಕಾಗಿತ್ತು ಸರ್. ಆಕ್ಚುಲಿ ಈಗ ಯಾರು ನಮ್ಗ ಕಂತಿ ಹಿಡಿದು ಕೊಡೋಂತ ಯಾರು ಬರ್ತಿಲ್ಲ. ಮಠದೊಳಗೆಲ್ಲ ರೆಡಿಮೇಡ್ ಸಿಗ್ತಾ ಇದ್ದಾವೆ. ಹೀಗಾಗಿ ಅದ್ರೊಳಗೆ ಏನಿತ್ತು ರಾಸಾಯನಿಕ ಅನ್ನುವಂಥದ್ದು ನಮ್ಗೆ ಗೊತ್ತಿದ್ದಿದ್ದಿಲ್ಲ. ಈ ಸೃಷ್ಟಿ ರಚನೆ, ಮಹಾಲಿಂಗದ ರಚನೆ, ಇವುಗಳ ಕುರಿತು
ಸಾಕಷ್ಟು ಇನ್ನು ನಾವು ತಿಳ್ಕೊಳ್ಳೋದಿದೆ ಸರ್. ಯಾಕಂದ್ರೆ ವೇದಿಕೆಯಲ್ಲಿ ಭಾಷಣ ಮಾಡ್ಬೇಕು ಅಂದ್ರೆ ನಾವು ತಿಳಿಲಾರ್ದೇನು ಮಾತಾಡಕ್ ಆಗಲ್ಲ ಸರ್. ಅದಕ್ಕೆ ನಿಮ್ಮ ಒಂದೊಂದು ಲೆಸನ್ ಪ್ರತಿ ವಾರನೂ ನಾವು ಬಹಳ ಕಾತುರದಿಂದ ವೀಕ್ಷಣೆ ಮಾಡ್ತೀವಿ. ಆದ್ರೆ ಸ್ವಲ್ಪ ನಾವೆಲ್ಲ ಸ್ವಲ್ಪ ದೊಡ್ಡ ವಿದ್ಯಾರ್ಥಿಗಳು ಅನ್ಕೋರಿ ಸರ್, ಈ ವಿಷಯದೊಳಗ ಸ್ವಲ್ಪ ನಿಧಾನವಾಗಿ ತಿಳಿಸ್ಕೊಡ್ರಿ ಸರ್. ಹಾವೇರಿಗೆ ಮಾತಾಡಿದ್ದೇನೆ ಸರ್ ಬಸ್ಸು ಬಳಗಕ್ಕೆ. ನಾವು ಇಲ್ಲಿ ಪ್ರೊಸೀಜರ್ ಶುರು ಮಾಡಿದ್ವಲ್ಲ ವಚನ ಮಂದಾರದೊಳಗ, ಅದಕ್ಕೆ ಸ್ವಲ್ಪ ನಿಮ್ಮನ್ನ ಕೇಳ್ಕೊಂಡ್ ನೋಡೋಣ ಅಂತ ನಿಮ್ಗೆ ತಿಳಿಸಿಲ್ಲ ಸರ್ ನಾನು. ಥ್ಯಾಂಕ್ ಯು. ಮಂಗಳ ಅಂತ ಜಾಯ್ನ್ ಆಗಿದ್ದಾರೆ, ಮಾತಾಡ್ಬೋದಾ ಮಂಗಳ ಅವರು? ಓಕೆ, ಮತ್ತಾರಾದ್ರೂ ಮಾತಾಡ್ತೀರಾ? ನಂದೀಶ್ವರ್ ಅವ್ರು ಜಾಯ್ನ್ ಆಗಿದ್ರು, ಮೋಸ್ಟ್ಲಿ ಎಸ್ ಲೆಫ್ಟ್ ಅನ್ಸುತ್ತೆ. ಮಾತಾಡಿದ್ರ ವಿಜಯ್ ಕುಮಾರ್ ಅವರೇ? ಮಾತಾಡ್ರಿ ಸರ್. ಶರಣಾರ್ಥಿ ಸರ್ ಎಲ್ಲರಿಗೂ. ಈಗ ವಿಜಯ್ ಕುಮಾರ್ ಕಮಾರ್ ಅವರು ಹೇಳಿದ್ರು, ಇದು ಇದು ಟಿಪ್ ಆಫ್ ದ ಐಸ್ಬರ್ಗ್ ಇನ್ನು ಸೀರಿಯಸ್ ಮ್ಯಾಟರ್ ಬಹಳ ಅದಾವಂತ. ಈಗ ನಮಗೇನೆ ಈಗನೇ ಸೀರಿಯಸ್ ಆಗ್ಬಿಟ್ಟದೆ, ನಮಗೆ ಈಗಿಂದ ಸೀರಿಯಸ್ನೆಸ್ ಶುರುವಾತ. ಈಗ ನೂಲಿ ಸರ್ ಹೇಳಿದ್ರು ಇದ್ರ ಬಗ್ಗೆ, ನೆಲದ ಮೇಲೆ ಕುತ್ಕೊಂಡು ಪೂಜೆ ಮಾಡ್ಬೇಕು ಅಂತ. ಅದ್ರಿಂದ ಇಷ್ಟ ತನಕ ಗೊತ್ತಿರ್ಲಿಲ್ಲ. ನಾವು ಮಣಿ ಹಾಕೊಂಡು ಪೂಜೆ ಮಾಡ್ತಿದ್ವಿ. ಆಮೇಲೆ 16 ಜಗದಲ್ಲಿ ವಿಭೂತಿ ಹಚ್ಕೊಂತವ್ ನಾವು. 16 ಜಗದ ವಿಭೂತಿ ಹಚ್ಚಿರೋದು ಏನು ಮಹತ್ವ ಅಂತ ತಿಳಿಸ್ಕೊಡ್ಬೇಕು ಸರ್ ನೀವು. ಅದೊಂದು. ಇನ್ನೊಂದು, ಎಲ್ಲಾ ಊರಿಗೂ ಬರ್ತೀರಿ, ನಮ್ಮ ಊರಿಗೂ ಬರ್ಬೇಕು. ಯಾಕಂದ್ರೆ ನಾ ಈಗ ದುಬೈನಾಗ ಅದಾನೆ, ಬಟ್ ಬಂದ ಕರ್ಕೊಂಡು ಹೋಗ್ತೀವಿ ಸರ್. ದುಬೈಗೆ ಬರ್ತೀನಿ ಸರ್. ಬನ್ನಿ ಸರ್, ಬನ್ನಿ. ಅಲ್ಲ, ದುಬೈ ನಮ್ಮೂರಲ್ಲ, ಹಂಸಬಾಯಿ ನಮ್ಮೂರು, ಬ್ಯಾಡಗಿ ಹತ್ರ. ಅಲ್ಲಿ ಶಿವಾನುಭವ ನಾ ಸಣ್ಣವನಿದ್ದಾಗನು ಶುರುವಾಗಿದ್ದು. ಈಗ ಅದು ಕ್ರಮೇಣ ಪ್ರತಿ ಸೋಮವಾರ ಪ್ರಭಾತ್ ಬೇರಿ ಹೋಗ್ತಿದ್ವಿ. ಅದೆಲ್ಲ ಈಗೆಲ್ಲ ಮರ್ತ್ ಬಿಟ್ಟವ್ರು ನಾವೆಲ್ಲ, ಈಗ ಯಾರು ಅದನ್ನ ಮಾಡ್ತಾ ಇಲ್ಲ. ಆಮೇಲೆ ನೀವು ಉಚಿತವಾಗಿ ಪುಸ್ತಕ ಕೊಡ್ತೇವೆ ಅಂದ್ರೆ ಸರ್, ಉಚಿತವಾಗಿ ಕೊಡೋದ್ರಿಂದ ಯಾರು ಏನಾದ್ರದ್ದು ಮಹತ್ವ ತಿಳಿದಲ್ರಿ. ನಾವು ರೊಕ್ಕ ಕೊಟ್ಟಾಗ ಅಷ್ಟ ಜನರಿಗೆ ತಿಳಿತೈತಿ, ಇದಕ್ಕೆ ಅಟ್ಲೀಸ್ಟ್ ರೊಕ್ಕ ಕೊಟ್ಟರೆ ಓದ್ಬೇಕು ಅಂತಂದು. ಸೊ ಅದು ಹೌದ್ರಿ, ಅದು ಯಾವಾಗ್ಲೂ ಬಹಳ ಸತ್ಯವಾದ ಮಾತು. ಭೂಮಿ ಹುಟ್ಟಿದಾಗಿಂದಾನು ಸತ್ಯವಾದ ಮಾತು ಅದು. ಏನೋ ಫ್ರೀ ಸರ್. ಆಮೇಲೆ ಇಲ್ಲಿ ಇವರು ಮಸ್ಕಟ್ಟಲ್ಲಿ ಇವರು ಇದಾರೆ, ನಂದೀಶ್ವರ ಶಿವಪ್ರಕಾಶ್. ಸೊ ಒಂದ್ ಜಾಗದಲ್ಲಿ ನಾವು ಮಾಡೋಣ ಸರ್. ಯಾಕಂದ್ರೆ ಇಲ್ಲಿ ದುಬೈನಲ್ಲಿ ಇದು ಇದೆ, JSS ನವರು ಮಾಡ್ತಾ ಇದ್ದಾರೆ. ಪ್ರತಿ ಇದಕ್ಕೆ ಬಸವ ಜಯಂತಿ ಹೋಗಿ ನಾವು ಅಟೆಂಡ್ ಮಾಡ್ತೇವೆ. ನಾವು ಒಂದು ಸ್ವಲ್ಪ ಇದು ಮಾಡ್ತೇವೆ ಅಲ್ಲಿ ನಮ್ಮ ಸೇವಾ. ಸೊ 2 ಜಾಗದಲ್ಲಿ ಮಾಡಬಹುದು ಸರ್. ಎಸ್ ಸರ್. ಬಹಳ ಸಂತೋಷ ಆಯ್ತು ಸರ್ ನಮಗಿದು. ಪೂಜೆ ಹೆಂಗ್ ಮಾಡ್ಬೇಕು, ವಿಭೂತಿ ಹಚ್ಕೊಂಡದ್ದು ಅಲ್ಲಿ 16 ಜಗದ ಮಹತ್ವ ಏನು, ಅದೆಲ್ಲ ತಿಳಿಸ್ಕೊಡ್ಬೇಕು ಸರ್ ನೀವು. ಧನ್ಯವಾದಗಳು ಸರ್. ಧನ್ಯವಾದ. ಶರಣಾರ್ಥಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆರ್ ಶೈಲಜಾ ಬಾಬು ಅವ್ರು ಜಾಯ್ನ್ ಆಗಿದ್ದಾರೆ, ಮಾತಾಡ್ತೀರಾ? ಶರಣಾರ್ಥಿ ಅಣ್ಣವ್ರ ಎಲ್ರಿಗೂನು. ನಾನು ಸ್ಟಾರ್ಟಿಂಗ್ ಇಂದ ಕೇಳಿಸ್ಕೊಳಕ್ ಆಗ್ಲಿಲ್ಲ, ನಾನ್ ಲೇಟ್ ಆಗಿ ಜಾಯ್ನ್ ಆದೆ. ಆದ್ರೂ ಟೇಬಲ್ ಎಲ್ಲ ಕೊಟ್ಟು ಅದೆಲ್ಲ ಪಿಕ್ಚರ್ ಇದೆಲ್ಲ ತೋರಿಸಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಿಜವಾಗ್ಲೂ ಡಾಕ್ಟರ್ ಹತ್ರ ಹೋಗಿ ಎಲ್ಲ ನಮ್ಗೆ ಯಾವ್ಯಾವ ಪಾರ್ಟ್ ಎಲ್ಲೆಲ್ಲಿದೆ ಅಂತ ಒಂದ್ಸಲ ಅನಲೈಸ್ ಮಾಡ್ಕೊಂಡಂಗಾಯ್ತು. ಅವ್ರದ್ದು ಅನಲೈಸ್ ಮಾಡೋಂತ ಟೆಕ್ನಿಕ್ ತುಂಬಾ ಚೆನ್ನಾಗಿದೆ, ಮತ್ತೆ ತುಂಬಾ ನ್ಯಾಚುರಲ್ ಆಗಿ ಅರ್ಥ ಮಾಡೋ ತರ ಇತ್ತು. ಅದೇ ಚಕ್ರಗಳ ಬಗ್ಗೆ ಹೇಳಿದ್ರು. ಅಂದ್ರೆ ತಲೆಯಲ್ಲಿ ಬರುವಂತ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಅಷ್ಟಾಗಿ ತಿಳ್ಕೊಳಕ್ ಸಾಧ್ಯ ಆಗಿರ್ಲಿಲ್ಲ ನನಗೂನು. ಸರಿ, ನೀವು ಮಾತಾಡಿದ್ರಲ್ಲ ಇದ್ರ ಬಗ್ಗೆ. ಅಲ್ಲಲ್ಲ, ಮಾತಾಡ್ದೆ, ಇದ್ರ ಬಗ್ಗೆ ಮಾತಾಡ್ದೆ. ನಾನು ಸ್ವತಃ ಅನುಭವನ ಕೂಡ ಮಾಡಿದೀನಿ ಅದೆಲ್ಲ. ಆದ್ರೂನು ನಮ್ಗೆ ಹೇಳೋದಿಕ್ಕೆ ನಾವು ಬರೀ ಮನೆ ಅಷ್ಟೇ, ಮನೆ ವ್ಯಾಪ್ತಿನಲ್ಲಿ ಅಷ್ಟೇ ನಾವು ಇರೋದ್ರಿಂದ ಅದಕ್ಕಿಂತ ಜಾಸ್ತಿಯಾಗಿ ಏನು ವಿಷಯಗಳನ್ನ ಸಂಗ್ರಹ ಮಾಡಕ್ ನನಗೂ ಸಾಧ್ಯ ಆಗಿಲ್ಲ. ಈಗ ಇಲ್ಲಿ ಮನೇಲಿ ಕುತ್ಕೊಂಡು ಇಷ್ಟೆಲ್ಲ ವಿಷಯ ತಿಳ್ಕೊಳ್ಳೋದಕ್ಕೆ ಇದು ತುಂಬಾ ಒಳ್ಳೆ ವೇದಿಕೆ, ಒಂದ್ ಒಳ್ಳೆ ಅವಕಾಶ ಕೂಡ ನನಗೂ ಆಗ್ತಾ ಇದೆ. ಕೇಳಿದ್ವಿ, ಓದಿದೀನಿ. ನನಗೆ ಓದಿದ್ದು ಅಷ್ಟು
ಅದನ್ನ ಬಳಸ್ಕೊಂಡಿಲ್ಲ. ಓದಿರೋ ವಿಷಯಗಳನ್ನ ನಾನು ಎಲ್ಲೂ ಬಳಸ್ಕೊಂಡಿಲ್ಲ. ಹಾಗಾಗಿ ಆ ವಿಷಯಗಳ ಮನನ ಇದು ಇನ್ನು ಬೇರೆ ಹೇಳ್ಬೇಕಾದ್ರೆ ಅದು ಜ್ಞಾಪಕ ಬರೋದಿಲ್ಲ, ಚೆನ್ನಾಗಿ ಈ ವಿಷಯಗಳನ್ನ ಹೇಳ್ಬೇಕು ಅಂತೇಳಿ. ಈಗ ಮತ್ತಿನ್ನೊಂದ್ಸಲ ಮನದಟ್ಟು ಮಾಡ್ಕೊಳ್ಳೋದಿಕ್ಕೆ ಸರ್ ಒಳ್ಳೆ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ಈ ರೇಖಿ ಕ್ಲಾಸ್ ಮಾಡ್ಕೊಂಡಿದ್ದೆ, ಆಮೇಲೆ ಇನ್ನೊಂದು ಯಾವುದು ಈ ಇದ್ರದ್ದು ಏನು ಪ್ರಾಣಿಕ್ ಹೀಲಿಂಗ್ ಅಂತ, ಅದೆಲ್ಲ ನಾನು ಟೆಕ್ನಿಕ್ಸ್ ಅದನ್ನೆಲ್ಲ ನಾನು ಕ್ಲಾಸ್ ಮಾಡ್ಕೊಂಡಿದ್ದೆ. ಆದ್ರೆ ಕೊನೆಗೆ ನನಗೆ ಕರೆಕ್ಟ್ ಆಗಿ ಗೊತ್ತಾಗಿದ್ದು ಎಲ್ಲಿದೆ ಇದೆಲ್ಲ ಶಕ್ತಿ ಅಂತ ಗೊತ್ತಾಗಿದ್ದು ಇಷ್ಟಲಿಂಗದಲ್ಲೇ ಅಂತ ಹೇಳಿ ಚೆನ್ನಾಗಿ ಮನವರಿಕೆ ಆಯ್ತು. ಅಂದ್ರೆ ಯಾವ ವಿಷಯನೂ ಬಿಟ್ಟಿಲ್ಲ ಶರಣರು, ಎಲ್ಲದನ್ನು ಕವರ್ ಮಾಡಿದ್ದಾರೆ. ಅದು ಬಹಳ ಅದ್ಭುತವಾದಂತ ಒಂದು ಸೈಂಟಿಫಿಕ್ ಅನಾಲಿಸಿಸ್ ಅವರೆಲ್ಲ ಮಾಡಿದ್ರು. ಸೈಂಟಿಫಿಕ್ ಅನಾಲಿಸಿಸ್ ಸೈಂಟಿಫಿಕ್ ಅನಾಲಿಸಿಸ್ ಅಷ್ಟು ಚೆನ್ನಾಗಿದೆ. ಮತ್ತೆ ಅನಿಮಿಷ ದೃಷ್ಟಿಯಿಂದ ನೋಡೋಂತ ಎಫೆಕ್ಟ್, ಅದರಿಂದ ಆಗೋಂತ ಒಂದು ಶರೀರದಲ್ಲಿ ಒಳಗೆ ಆಗೋಂತ ಆ ಅನುಭವಗಳು, ಅವು ಯಾರೂನು ಅವ್ರವ್ರ ಅನುಭವ ಅವ್ರವ್ರಿಗೆ ಹೇಳಕ್ ಆಗಲ್ಲ. ಆದ್ರೂ ಅದರ ಅನುಭವನ ಅನುಭವಿಸ್ತವ್ರಿಗೆ ಮಾತ್ರ ಅದ್ರದ್ದು ಗೊತ್ತಾಗುತ್ತೆ. ಅದಕ್ಕೆ ಹೋಗೋ ಅಂತ ಒಂದು ವ್ಯವಸ್ಥೆ ಮತ್ತೆ ಅದರ ಒಂದು ಪರಿಕಲ್ಪನೆ, ಅದರ ಒಂದು ಈ ಆಸಕ್ತಿ ಮೂಡ್ಸೋ ಅಂತ ಕೆಲಸ ಅಂತೂ ನಾವು ಖಂಡಿತವಾಗಿ ಮಾಡ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಸರ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನನಗೆ ಆಶ್ಚರ್ಯ, ನಾವು ಬರೀ ಅಡಿಗೆ ಮನೆ ಕೆಲಸ ಮಾಡಿಕೊಂಡು ಇದನ್ನ ನಾವು ಮಾಡೋದಿಕ್ಕೆ ಎಷ್ಟು ಕಷ್ಟ ಪಡ್ತೀವಿ. ಸರ್ ಡಾಕ್ಟರ್ ಆಗಿ ಪೇಷಂಟ್ಗಳು ನೋಡ್ಕೊಂಡು ಮತ್ತೆ ಅವರ ದಿನನಿತ್ಯದ ವೈಯಕ್ತಿಕ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಇಷ್ಟೊಂದು ಡೆಡಿಕೇಟೆಡ್ ಆಗಿ ಮಾಡ್ತಾ ಇರೋದು ನಿಜವಾದ ಶರಣರೇ ಯಾರಾದ್ರೂ ಮತ್ತೆ ಇನ್ನೊಂದು ನಮ್ಗೆ ಬಂದಿದ್ದಾರೆ, ಶರಣರ ರೂಪದಲ್ಲಿ ಬಂದಿದ್ದಾರೆ ಅಂತ ನಾವು ಇವತ್ತು ಹೇಳ್ಬೋದು. ಆ ಆಸಕ್ತಿ ಎಲ್ರಿಗೂ ಬರಲ್ಲ, ಎಷ್ಟೇ ಟೈಮ್ ಇದ್ರೂನು ಎಷ್ಟೇ ಇದ್ರೂನು ಸ್ವಾರ್ಥಕ್ಕೆ ಜಾಸ್ತಿ ಹೋಗುತ್ತೆ. ಆಮೇಲೆ ಸರ್ ನಮ್ಮೂರ್ಗೂ ಬರ್ಬೇಕು ಅಂತ ಇಲ್ಲ, ಅದೊಂದು ಪ್ರೋಗ್ರಾಮ್ ಮಾಡೋಣ, ಒಂದು ಪ್ರೋಗ್ರಾಮ್ ಮಾಡೋಣ. ಅಲ್ಲ ನಮಗೆ ಅಕ್ಟೋಬರ್ ಎಂಡ್ ಅಥವಾ ನವೆಂಬರ್ ಅಲ್ಲಿ ಆದ್ರೆ ನಮ್ದೊಂದು ವಾರ್ಷಿಕೋತ್ಸವ ಮಾಡೋದಿದೆ, ನಮ್ದು ಮಹಿಳಾ ಘಟಕದೊಂದು. ಆ ಟೈಮಲ್ಲಿ ಆದ್ರೆ ಎಲ್ರು ಸೇರಿದಾಗ ಈ ತರದ ಒಂದು ನಿಜವಾದ ಶಕ್ತಿ ಎಲ್ಲಿ ಯಾವ್ದು ನಮ್ಮ ಲಿಂಗಾಯತ್ರದು ಅಂತ ಅದೊಂದು ಪ್ರೋಗ್ರಾಮ್ ಚಾರ್ಟ್ ಔಟ್ ಮಾಡಿ ನೀವು ಅಕ್ಟೋಬರ್ ಅಥವಾ ನವೆಂಬರ್ ಅಲ್ಲಿ ವಿ ವಿಲ್ ಲೆಟ್ ಯು ನೋ. ಓಕೆ, ತುಂಬಾ ಸಂತೋಷ ಆಯ್ತು ಸರ್. ಓಕೆ, ಥ್ಯಾಂಕ್ ಯು. ಶರಣಾರ್ಥಿ ಸರ್ ಅವ್ರಿಗೂ. ಓಕೆ, ಅನುಪಮ ಅವರೇ, ಮತ್ತಾರು ಮಾತಾಡೋರಿಲ್ಲ ಅಂದ್ರೆ ವಿಲ್ ಗೋ ಟು, ಆಗ್ಲೇ ಟೈಮ್ ಆಯ್ತು ಅನ್ಸುತ್ತೆ. ಅಣ್ಣ ಶರಣಾರ್ಥಿಗಳು ಇಲ್ಲ ಹೇಳ್ರಿ, ಕ್ವಿಕ್ಲಿ ಕ್ಯಾನ್ ಕಮ್. ಹೇಳಿ ಶರಣಾರ್ಥಿಗಳು ಅಣ್ಣ. ಹಿಂದಿನ ವಾರನೇ ಅಷ್ಟು ಆಸಕ್ತಿಯಿಂದ ಎಲ್ರಿಗೂ ಎಲ್ಲಾ ಒಂದು ನನ್ನ ಇದ್ರಲ್ಲಿರುವಂತ ಎಲ್ಲಾ ಗ್ರೂಪಿಗೂ ಕಳಿಸ್ಕೊಟ್ಟೆ. ಬಟ್ ನಾನೇ ಇವತ್ ಕೇಳಕ್ ಆಗ್ಲಿಲ್ಲ, ಹಾಸನಕ್ ಬಂದಿದ್ದೀನಿ ಅಣ್ಣ. ಒಂದು ಕೊನೆ 10 ನಿಮಿಷ ಮಾತ್ರ ಕೇಳಿಸ್ಕೊಳಕಾಯ್ತು. ವಿಡಿಯೋ ಕಳಿಸ್ತೀನಿ ನೋಡಿ, ರೆಕಾರ್ಡಿಂಗ್ ಕಳಿಸ್ತೀನಿ. ಅದೇ ಅಣ್ಣ, ರೆಕಾರ್ಡಿಂಗ್ ಕೇಳಿದ್ಮೇಲೆ ನನ್ನ ಡೌಟ್ಸ್ ಗಳನ್ನು ಬರ್ಕೊಂಡು ನಾನು ನೆಕ್ಸ್ಟ್ ಕೇಳ್ಬೋದಲ್ಲ. ಬಟ್ ಚೆನ್ನಾಗಿ ಮೂಡ್ ಬರ್ತಾ ಇತ್ತು ಅಣ್ಣ. ಕೊನೆ 10 ನಿಮಿಷ ಮಾತ್ರ ನಾ ಕೇಳಿಸ್ಕೊಳಕ್ ಸಾಧ್ಯ ಆಯ್ತು. ಇಲ್ಲ, ರೆಕಾರ್ಡಿಂಗ್ ಕಳಿಸ್ತೀನಿ. ಯು ಕ್ಯಾನ್ ಆಸ್ಕ್ ಕ್ವೆಶ್ಚನ್ಸ್ ಇನ್ ದ ನೆಕ್ಸ್ಟ್ ಸೆಷನ್. ಮತ್ತೆ ಹಾಗೆ ಅದನ್ನ ಬೇರೆ ನನ್ನ ಕಾಂಟ್ಯಾಕ್ಟ್ ಗ್ರೂಪ್ಸ್ ಮತ್ತೆ ಫಾರ್ವರ್ಡ್ ಮಾಡ್ತೀನಿ. ನೋಡೋಣ, ಮತ್ತೆ ಅದರಿಂದ ಯಾರಾದ್ರೂ ಇನ್ಸ್ಪೈರ್ ಆಗಿ ಜಾಯ್ನ್ ಆಗ್ಲಿ ಅಣ್ಣ. ಓಕೆ, ಶರಣಾರ್ಥಿ. ಥ್ಯಾಂಕ್ ಯು. ಸರಿ. ನೆಕ್ಸ್ಟ್ ಶರಣ ಸಮರ್ಪಣೆಗೆ ಹೋಗೋಣ.
ಶರಣಾರ್ಥಿ ಸರ್, ಶರಣು ಶರಣಾರ್ಥಿ ಸರ್. ಯಾರ್ ಮಾತಾಡೋದು? ನಾನು ವಿಜಯಲಕ್ಷ್ಮಿ ಸರ್. ಹೇಳ್ರಿ. ಬಾಳ ಚೆನ್ನಾಗಿ ಮೂಡ್ ಬಂತ್ರಿ ಸರ್ ಇವತ್ತು. ಲಿಂಗನ ಅದನ್ನ ಹೇಳ್ತಾರಂತ ಇವತ್ ನಾ ಎಲ್ಲಾ ಬಿಟ್ಟು ಕುಂತೆ ಇವತ್ತ ಕೇಳ್ಬೇಕಂತ ಹೇಳಿ ಲಿಂಗದ ಬಗ್ಗೆ ಬಹಳ ಖುಷಿ ಆಯ್ತು ಎಲ್ಲಾ ರೀತಿಯಿಂದ. ಆದ್ರೆ ಅವ್ರ ಮೇಡಮ್ ಅವ್ರ ಹೇಳ್ದಂಗ ಒಂದೊಂದ್ ಚಕ್ರದ ಮೇಲೆ ಹೇಳಿದ್ರೆ ನಮಗೊಂದ್ ಸ್ವಲ್ಪ ಅರ್ಥ ಆಗ್ತೈತಿ. ಇಲ್ಲ ಅದು ಮಾಡೋಣ. ನೋಡ್ರಿ ಸರ್, ಆದ್ರೆ ಲಿಂಗಕ್ಕ ಇದು ಲಿಂಗ ಪೂಜೆ ಕೂಡುವ ಒಂದು ವಿಧಾನ ಹೇಳ್ಬೇಕಾಗಿತ್ತು. ಅದ ಹೇಳ್ತಾರ ಮುಂದೆ ಬರುತ್ತೆ. ಹ್ಞೂನ್ರಿ, ದೀಪ ಇಟ್ಕೊಂಡ್ ಕೊಡ್ತಾರ, ಒಬ್ಬೊಬ್ರು ಏನೋ ಅಂತ ಹೇಳ್ತಾರ. ಅದು ಒಂದ್ ಸ್ವಲ್ಪ ಬೇಕಾಗಿತ್ತು. ಅಕ್ಕ ನೀವು ಪ್ರತಿ ಶನಿವಾರ ಬನ್ನಿ. ಇವಾಗ ನಿಮ್ ಗೆಳತಿಯರನ್ನು ಕರ್ಕೊಂಡ್ ಬನ್ನಿ, ನಿಮ್ ಕುಟುಂಬದ ಸದಸ್ಯರನ್ನು ಕರ್ಕೊಂಡ್ ಬನ್ನಿ. ಹ್ಞೂ ಆಯ್ತು ಸರ್. ನಾವು ಬಾಗಲಕೋಟೆಯಿಂದ ಸರ್, ಬಾಗಲಕೋಟೆಯಿಂದ. ಆಯ್ತಕ್ಕ, ಆಯ್ತು. ಓಕೆ, ಶರಣಾರ್ಥಿ. ಅನುಪಮ ಅಕ್ಕ, ಪೇಷಂಟ್ಸ್ ಹಾದಿ ನೋಡ್ತಾ ಇದ್ದಾರೆ. ಮುಗೀತು ಸರ್, ಆಯ್ತು. ಓಕೆ, ಶರಣು ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣ ಸಮರ್ಪಣೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಮಾಡಿದಂತ ಮನೀಶ್ ಅವರು ಧಾರವಾಡದಿಂದ ಇವತ್ತು ಜಾಯ್ನ್ ಆಗಿ ಪ್ರಾರ್ಥನೆ ಮಾಡಿದಂತ ಮನೀಶ್ ಧಾರವಾಡ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಹಾಗೆಯೇ ಆರಾಧ್ಯ ಹಿರೇಮಠ ಚಿಕ್ಕ ಮಗು ಒಂದು ವಚನವನ್ನು ಹೇಳ್ತು, ಅವಳಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ. ಮತ್ತೆ ನಮ್ಮ ಡಾಕ್ಟರ್ ದಯಾನಂದ್ ನೂಲಿ ಸರ್ ಅವರ ಪರಿಚಯವನ್ನ ಅತ್ಯುತ್ತಮವಾಗಿ ಮಾಡಿಕೊಟ್ಟಂತ ಶ್ರೀಮತಿ ಅಮರವಾಣಿ ಐದನಾಳ್ ಲಿಂಗಸಗೂರ್ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಸಂವಾದದಲ್ಲಿ ಪಾಲ್ಗೊಂಡಂತ ಎಲ್ಲ ನಮ್ಮ ಶರಣೆಯರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ವಾರ ಇಷ್ಟಲಿಂಗದ ನಿಜ ಸ್ವರೂಪ ಭಾಗ 2 ಮುಂದುವರಿತದೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಸರ್ತಿ ಬಂದಾಗೆ ಮುಂದಿನ ತಾವು ಜಾಯಿನ್ ಆಗಿ ವಚನ ಸಾಹಿತ್ಯದ ತೇರನ್ನ ಎಳೆಯುವಂತ ಜವಾಬ್ದಾರಿಯನ್ನ ನಾವೆಲ್ಲರೂ ಹೊರೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಶರಣಾರ್ಥಿಗಳು. ನಮಸ್ತೆ.